ಹಲೋ, ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಎಐ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ಕೆಎಯು ನಡೆಸಿರತಕ್ಕಂತಹ SDA ಮತ್ತು ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿಗೆ ಏನು ಜಿಕೆ ಪ್ರಶ್ನೆ ಪತ್ರಿಕೆಯನ್ನ ನಡೆಸಿದಾರಲ್ಲ ಅದನ್ನ ಈಗ ನಾವು ವಿಶ್ಲೇಷಣೆ ಮಾಡೋಣ. ಈಗಾಗಲೇ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಮಾಡಿ ಈಗಾಗಲೇ ಎಐ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ನೀವು ನೋಡ್ಕೋಬಹುದು. ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಓಕೆ ನೋಡ್ಕೋಬಹುದು. ಇಲ್ಲಿ ನೀವು ಈಗಾಗಲೇ 60 ಪ್ರಶ್ನೆಗಳನ್ನ ನೋಡ್ಕೊಂಡಿದೀವಿ ನಾವು. ಈಗ 61ನೇ ಪ್ರಶ್ನೆಯನ್ನ ನೋಡೋಣ ಬನ್ನಿ. 100 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನೀರಿನ ಭೌತಿಕ ರೂಪವೇನು? ಓಕೆ, ಈಗ ನಾವು ನೀರ್ ಕಾಸ್ತಿರ್ತೀವ್ರಿ. ನೀರ್ ಕಾಸುವಾಗ ಅದನ್ನ 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ನೀರ್ ಕಾಸಿದ್ಯಪ್ಪ ಅಂತಂತಂದ್ರೆ ಆಗ ನೀರು ಯಾವ ಭೌತಿಕ ಲಕ್ಷಣ ಅಂತಂತಂದ್ರೆ ಈಗ ಫಿಸಿಕಲ್ ಆಗಿ ಯಾವ ತರ ಕಾಣ್ತದ. ಓಕೆ, ಅದು ಅನಿಲವಾಗೈತೋ ಏನ ನೀರು ಗಟ್ಟಿಯಾಗಿರ್ತಾವ, ಐಸಾಗಿರ್ತೈತಲ್ಲ ಆ ಸೇಮ್ ಆಗಿರ್ತೈತೋ, ಅದು ಯಾವ ರೀತಿ ಇರ್ತದ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೋರಿ. ಅರೆಘನ, ದ್ರವ, ಘನ, ಅನಿಲ. ಇದಕ್ಕೆ ಸರಿಯಾದ ಉತ್ತರ ಐತಲ್ಲ ಅನಿಲ ನೋಡ್ರಿ. ಓಕೆ, ಈಗ ನಾವು ನೀರನ್ನ ಎಕ್ದಮ್ ಕಸಕತ್ತೀವಪ್ಪ ಅಂತಂತಂದ್ರೆ ಓಕೆ, ಅದು 100 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ನಾವು ನೀರನ್ನ ಕಾಸಿದೀವಿ ಅಂತಂತಂದ್ರೆ ನೀರು ಎಲ್ಲ ಆವಿಯಾಗಿ ಕ್ಯಾಸ ಅನಿಲ ರೂಪಕ್ಕೆ ಹೋಗ್ಬಿಡ್ತದ. ಓಕೆ, ಈಗ ಅದೇ ನಮಗ ನೀರು ಘನ ರೂಪದಲ್ಲಿ ಬೇಕಪ್ಪ ಅಂತಂತಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇತ್ತಪ್ಪ ಅಂತಂತಂದ್ರೆ ಘನ ರೂಪದಲ್ಲಿ ಇರ್ತದ. ಘನ ರೂಪ ಅಂತಂದ್ರೆ ನೀವು ನೋಡ್ಕೋಬಹುದು, ಐಸ್ ಇರುತ್ತಲ್ಲ ಅದು 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರ್ತದ ಅಂತ ನೋಡ್ರಿ, ಅದು ಐಸ್. ಓಕೆ, ದೆನ್ ನೆಕ್ಸ್ಟ್, ಈಗ ನೀರಿನ ಗರಿಷ್ಠ ಸಾಂದ್ರತೆ ಹಾಗೂ ಕನಿಷ್ಠ ಗಾತ್ರ ಏನೋ ನೀರಿನ ಗರಿಷ್ಠ ಸಾಂದ್ರತೆ. ಓಕೆ, ಎದರದು ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟೈತೆ ಅಂತ ಹೇಳಿ ನಿಮ್ಗೆ ಪ್ರಶ್ನೆ ಕೇಳಿದ್ರಪ್ಪ ಅಂತಂತಂದ್ರೆ 40 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೇಕು ನೋಡ್ರಿ ನೀವು. ಓಕೆ, ನೀರಿನ ಗರಿಷ್ಠ ಸಾಂದ್ರತೆ ಎಷ್ಟು ಅಂತ ಹೇಳಿ ಆಲ್ರೆಡಿ ಪ್ರಶ್ನೆ ಆಗಿದೆ ರೀ ಇದು. ಓಕೆ, ಇದು 40 ಡಿಗ್ರಿ ಸೆಲ್ಸಿಯಸ್ ನೋಡ್ರಿ. ಮತ್ತೆ ವಾಪಸ್ ಈ ಗರಿಷ್ಠ ಸಾಂದ್ರತೆ ಮತ್ತು ಕನಿಷ್ಠ ಗಾತ್ರ ಅಂತ ನೋಡ್ರಿ. ಕನಿಷ್ಠ ಗಾತ್ರ ಯಾವ್ದಪ್ಪ ಅಂತಂದ್ರೆ ಅದು 40 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಕಂಡು ಬರ್ತದಂತ ನೀರಿನ ಕನಿಷ್ಠ ಗಾತ್ರ. ಓಕೆ, ಮತ್ತೆ ಅದು ಓಕೆ, ಈಗ ನೀರ್ ಐತಲ್ಲ ಸಾರಿ ನೀರ್ ಐತಲ್ಲ, ಈಗ ನೀವು ನೀರಿನ ಥ್ರೂ ಕರೆಂಟ್ ವಿದ್ಯುತ್ ಹಾಯಿಸಿದ್ರಪ್ಪ ಅಂತಂತಂದ್ರ ವಿದ್ಯುತ್ ಪಾಸ್ ಆಗ್ತದ ನೋಡ್ರಿ. ಮತ್ತೆ ಈಗ ನೀರನ್ನ ನೀವು ಕಾಸಬಹುದು. ಓಕೆ, ಉಷ್ಣವಾಹಕ ಅಂತ ನಾವು ಅದಕ್ಕೆ ಕರಿತೀವಿ. ಓಕೆ, ನೀರು ಉಷ್ಣವಾಹಕ ಮತ್ತು ವಿದ್ಯುತ್ ವಾಹಕವಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ. ಓಕೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯ ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಯ ಲೋವರ್ ಹೌಸ್ 15% ಸೀಮಿತಗೊಳಿಸಿತು? ಓಕೆ, ಕೆಳಮನೆ ಅಂತಂತಂದ್ರೆ ಯಾವ್ದಪ್ಪ ಅಂತಂತಂದ್ರೆ ಲೋಕಸಭಾ ಅಂತ ಬರ್ತದ. ಲೋಕಸಭಾ ಇದು ಪಾರ್ಲಿಮೆಂಟ್ ಒಳಗಡೆ ಲೋಕಸಭಾ ಕೆಳಮನೆ. ಓಕೆ, ದೆನ್ ಅದೇ ರೀತಿಯಾಗಿ ಈಗ ನಾವು ವಿಧಾನ ಮಂಡಲದಲ್ಲಿ ನೋಡ್ಕೊಂತೀವಲ್ಲ ಅಲ್ಲಿ ವಿಧಾನಸಭೆ ಕೆಳಮನೆ ನೋಡ್ರಿ. ಓಕೆ, ಹಂಗಾದ್ರೆ ಅಪ್ಪರ್ ಹೌಸ್ ಅಂತಂದ್ರೆ ಯಾವ್ದಪ್ಪ ಅಂತಂತಂದ್ರೆ ಪಾರ್ಲಿಮೆಂಟ್ ನಲ್ಲಿ ರಾಜ್ಯಸಭೆ ಏನು ಬರ್ತದಲ್ಲ ರಾಜ್ಯಸಭೆ, ಅದು ರಾಜ್ಯಸಭಾ. ಓಕೆ, ಇದು ಎಲ್ಲಿ ಪಾರ್ಲಿಮೆಂಟ್ ಒಳಗಡೆ ರಾಜ್ಯಸಭಾ ಅಪ್ಪರ್ ಹೌಸ್. ದೆನ್ ಇದು ಅಪ್ಪರ್ ಹೌಸ್ ಅಂತ ಮಾಡ್ತೀನಿ ನೋಡ್ರಿ. ಓಕೆ, ಅಪ್ಪರ್ ಹೌಸ್. ದೆನ್ ಅದೇ ರೀತಿಯಾಗಿ ಇದ್ರೊಳಗಡೆ ಯಾವುದು ವಿಧಾನ ಮಂಡಲದೊಳಗಡೆ ಅಪ್ಪರ್ ಹೌಸ್ ಯಾವ್ದಂದ್ರೆ ವಿಧಾನ ಪರಿಷತ್ ಅಂತ ಬರುತ್ತಲ್ರಿ ಅದು. ಓಕೆ, ವಿಧಾನ ಪರಿಷತ್ ಎಲ್ಲಾ ರಾಜ್ಯದೊಳಗಡೆ ಇಲ್ಲ, ಬರೀ 6 ರಾಜ್ಯದೊಳಗಡೆ ಐತಿ. ಓಕೆ, ಅದು ಮುಂದೆ ಬರ್ತದ, ಅದಕ್ಕೆ ನಿಮ್ಗೆ ಕೋಡ್ನು ಕೊಡ್ತೀನಿ ನಾನು. ಇನ್ನೆರಡು ಪ್ರಶ್ನೆ ಆದ್ಮೇಲೆ ಐತದು, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೋಡ್ಕೊಳ್ಳೋಣ. ಈಗ ಇದಕ್ಕೆ ಆಪ್ಷನ್ ನೋಡ್ಕೊರಿ. ಓಕೆ, ಆಪ್ಷನ್ 1 92ನೇ ತಿದ್ದುಪಡಿ, 90ನೇ ತಿದ್ದುಪಡಿ, 93ನೇ ತಿದ್ದುಪಡಿ, 91ನೇ ತಿದ್ದುಪಡಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಐತಲ್ಲ 91ನೇ ತಿದ್ದುಪಡಿ ನೋಡ್ರಿ. ಓಕೆ, ಈ ತಿದ್ದುಪಡಿಯು ಎಷ್ಟರಲ್ಲಿ ಆಗ್ತದ ಅಂತಂತಂದ್ರೆ 2004ರಲ್ಲಿ ಆಗ್ತದ್ರಿ ಇದು. ಓಕೆ, 2004 ಜನವರಿ 1ರಂದು 91ನೇ ತಿದ್ದುಪಡಿ ಆಗ್ತದ. ಓಕೆ, ಇದು ಏನಂತ ಹೇಳಿ ತಿದ್ದುಪಡಿ ಆಗ್ತದಪ್ಪ ಅಂತಂತಂದ್ರೆ
ಕೇಂದ್ರದಲ್ಲಿ ಅಂತಂತಂದ್ರೆ ಈಗ ಪಾರ್ಲಿಮೆಂಟ್ ಅಲ್ಲಿ, ಓಕೆ, ಕೇಂದ್ರ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಅಂತ ನಾವು ಕರಿತೀವಿ ಅದಕ್ಕೆ. ಅಲ್ಲಿ ಐತಲ್ರಿ, ಪ್ರಧಾನ ಮಂತ್ರಿಯನ್ನು ಸೇರಿ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆಯು ಅಂತಂತಂದ್ರೆ, ಈಗ ಲೋಕಸಭೆ ಒಳಗಡೆ ಎಷ್ಟು ಜನ ಇರ್ತಾರ ನೋಡ್ರಿ, ಅವ್ರನ್ನೆಲ್ಲರನ್ನು ಸೇರಿಸ್ ಕ್ಯಾಸ ಅದ್ರೊಳಗಡೆ 15%, ಓಕೆ, 15%ಕ್ಕಿಂತ ಹೆಚ್ಚಾಗಂಗಿಲ್ಲ, ಓಕೆ, ಅದ್ರೊಳಗಡೆ ಏನಿರ್ಬೇಕು ಅಷ್ಟು ಮಂದಿನ ಮಾತ್ರ ಮಂತ್ರಿ ಮಂಡಲಕ್ಕೆ ಆಯ್ಕೆ ಮಾಡ್ಬೇಕಂತ, ಓಕೆ, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಅಂತ ಹೇಳಿ ಹೇಳ್ತದ. ಅದು ಎಷ್ಟನೇ ತಿದ್ದುಪಡಿ ಅಂತಂದ್ರೆ 91ನೇ ತಿದ್ದುಪಡಿ. ಇದೇ ರೀತಿಯಾಗಿ ವಿಧಾನಸಭೆಗಳು ಕೂಡ ಅದು ಅಪ್ಲೈ ಆಗ್ತದ ನೋಡ್ಕೊರಿ ಅದು, ಓಕೆ. ಇದು ಏನು 15% ಐತಲ್ರಿ, 15% ಮೀರಬಾರದು ಅಂತ ಹೇಳಿ, ಓಕೆ, ಅದು ವಿಧಾನಸಭೆ ಮತ್ತು ಲೋಕಸಭೆ ಎರಡರೊಳಗಡೆನು ಕಂಡು ಬರ್ತದ ನೋಡ್ರಿ ಅದು, ಓಕೆ, ಎರಡು ಕಡೆ ಅಪ್ಲೈ ಆಗ್ತದ, ಓಕೆ. ದೆನ್ ನೆಕ್ಸ್ಟ್ ಇಲ್ಲಿ ಇನ್ನು ಉಳಿದಿರುವಂತಹ ತಿದ್ದುಪಡಿಗಳದವು, ಅವನು ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಡೋಣ ಬರ್ರಿ, ಓಕೆ. 92ನೇ ತಿದ್ದುಪಡಿ. ಈ 92ನೇ ತಿದ್ದುಪಡಿ ಏನ್ ಹೇಳ್ತದ ಅಂತಂದ್ರೆ, ಈಗ ನಮ್ಮ ಸಂವಿಧಾನದ ಏನು 8ನೇ ಅನುಸೂಚಿ ಐತ್ರಿ, 8ನೇ ಅನುಸೂಚಿ ಒಳಗಡೆ ಏನನ್ನ ಒಳಗೊಂಡೈತಪ್ಪ ಅಂತಂದ್ರೆ, ನಮ್ಮ ಸಂವಿಧಾನದ 22 ಅಧಿಕೃತ ಭಾಷೆಗಳನ್ನ ಒಳಗೊಂಡಿದೆ, ಓಕೆ. ಆ 22 ಅಧಿಕೃತ ಭಾಷೆಗಳೊಳಗಡೆ ಈ 92ನೇ ತಿದ್ದುಪಡಿಯ ಮೂಲಕ 4 ಭಾಷೆಗಳು ಎರಡ್ ಆದ್ರಿ. ಆ 4 ಭಾಷೆಗಳು ಎರಡ್ ಆದ ತಕ್ಷಣನೇ 22 ಒಟ್ಟು 22 ಭಾಷೆಗಳಾಗ್ತಾವ ನೋಡ್ರಿ, ಓಕೆ. ಆ 4 ಭಾಷೆಗಳು ಯಾವ್ದಪ್ಪ ಅಂತಂದ್ರೆ, ನಿಮ್ಗೊಂದು ಕೋಡ್ ಹೇಳ್ತೀನಿ ನೋಡ್ರಿ, BDMS ಅಂತ, ಓಕೆ. ಈ ಕೋಡ್ ಏನಪ್ಪಾ ಅಂತಂತಂದ್ರೆ ಬೋಡೋ ಭಾಷೆ ರೀ, ಇದು ಬೋಡೋ ಭಾಷೆ ಅಂತ ಬರ್ತದ. ನೆಕ್ಸ್ಟ್ ಡೋಗ್ರಿ, ಮೈಥಿಲಿ, ಸಂತಾಲಿ ಅಂತ ನೋಡ್ರಿ, ಮೈಥಿಲಿ ನೆಕ್ಸ್ಟ್ ಸಂತಾಲಿ. ಈ ಭಾಷೆಗಳು ಏನದಾವಲ್ಲ, ಈ ಭಾಷೆಗಳು ಸಂತಾಲಿ ಅಷ್ಟೇ ಇದು. ಈ ಭಾಷೆಗಳು ಎರಡಗಡೆ ನಮ್ಮ ಸಂವಿಧಾನದಲ್ಲಿ 8ನೇ ಅನುಸೂಚಿ ಏನ್ ಬರ್ತದಲ್ಲ ಅದರೊಳಗಡೆ ಟೋಟಲ್ 22 ಅಧಿಕೃತ ಭಾಷೆಗಳು ಆಗ್ತಾವ ನೋಡ್ರಿ. ಟೋಟಲ್ ಆಗೋದು ಈ BDMS ಭಾಷೆಗಳು ಸೇರಿದ ನಂತರ, ಓಕೆ. ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಏನು ಮುಂದಿನ ಪ್ರಶ್ನೆ ಏನ ಐತಪ್ಪ ಅಂತಂತಂದ್ರೆ, ಭಾರತದ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ, ಓಕೆ. ಈಗ ನೀವು ಜಂಟಿ ಅಧಿವೇಶನ ಅಂತಂತಂದ್ರೆ ಏನಪ್ಪಾ ಅಂತಂತಂದ್ರೆ, ಈ ಜಂಟಿ ಅಧಿವೇಶನ, ಓಕೆ, ಜಂಟಿ ಸಭೆ ಅಂತಂದ್ರೆ ಅದೇ ಅಧಿವೇಶನ ಅಂತಾನ ಬರ್ತದ. ಇದರದ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರಂತ ಇಲ್ಲಿ ಕೇಳಿದ್ದಾರೆ, ಓಕೆ. ಆ ಅಧ್ಯಕ್ಷತೆಯನ್ನ ಯಾರು ವಹಿಸ್ತಾರೆ ಅನ್ನೋದಕ್ಕಿಂತ ಮುಂಚೆ ನಾವು ಈ ಜಂಟಿ ಸಭೆ ಅಂದ್ರೆ ಏನಂತ ತಿಳ್ಕೊಂಡ್ಬರ್ರಿ, ಓಕೆ. ಈ ಜಂಟಿ ಸಭೆಯನ್ನ ಎಷ್ಟನೇ ವಿಧಿ ಅನ್ವಯ ಕರೀತಾರಪ್ಪ ಅಂತಂದ್ರೆ 108ನೇ ವಿಧಿ ಅನ್ವಯ. 108ನೇ ವಿಧಿ ಅನ್ವಯ ಈ ಜಂಟಿ ಅಧಿವೇಶನವನ್ನು ಯಾರು ಕರೀತಾರಪ್ಪ ಅಂತಂತಂದ್ರೆ ರಾಷ್ಟ್ರಪತಿಗಳು ಕರೀತಾರ ನೋಡ್ರಿ, ಓಕೆ. ಈ ಜಂಟಿ ಅಧಿವೇಶನ ಯಾಕೆ ಕರೀತಾರಪ್ಪ ಅಂತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ರೀಸೆಂಟ್ ಆಗಿ ಏನು ಲೋಕಸಭೆ ಒಳಗಡೆ ಒಂದು ಮಸೂದೆ ಪಾಸ್ ಆಗ್ತದ, ಓಕೆ. ಆ ಲೋಕಸಭೆ ಒಳಗಡೆ ಏನೋ ಪಾಸ್ ಆಗ್ತದ, ಬಟ್ ಈಗ ಅದು ರಾಜ್ಯಸಭೆ ಒಳಗಡೆ ಪಾಸ್ ಆಗಲ್ಲ ಅಂತ ತಿಳ್ಕೊರಿ, ಓಕೆ. ಫಾರ್ ಎಕ್ಸಾಂಪಲ್ ಹೇಳಕತ್ತೀನಿ, ಈಗ ಒಂದು ಮಸೂದೆಯನ್ನ ಲೋಕಸಭೆಯವರು ಏನ್ ಮಾಡ್ತಾರ, ಒಂದ್ ಪಾಸ್ ಮಾಡ್ತಾರಪ್ಪ. ಫಾರ್ ಎಕ್ಸಾಂಪಲ್ ಈಗ ಇದು ಒಂದೇನಿದು ಒಂದು ದೇಶ ಒಂದು ಚುನಾವಣೆ ಇತ್ತಲ್ರಿ, ಆ ಮಸೂದೆಗೆ, ಓಕೆ, ಲೋಕಸಭೆಯಲ್ಲಿ ಪಾಸ್ ಆಗ್ತದ, ರಾಜ್ಯಸಭೆಯಲ್ಲಿ ಅದು ಪಾಸ್ ಆಗಂಗಿಲ್ಲ, ಓಕೆ. ಈ ಟೈಮ್ ಒಳಗಡೆ ಇದು ಪ್ರಮುಖವಾದಂತಹ ಒಂದು ತಿದ್ದುಪಡಿ ಮಸೂದೆ ಅಂತ ಹೇಳಿ ರಾಷ್ಟ್ರಪತಿ ಅವರಿಗೆ ಅನಿಸ್ತಂತಂದ್ರ ಅವಾಗ ಅವರು ಜಂಟಿ ಅಧಿವೇಶನವನ್ನ ಕರೀತಾರ. ಜಂಟಿ ಅಧಿವೇಶನ ಕರೆದು ಅವಾಗ ಎಲ್ಲಾ ಎರಡು ಲೋಕಸಭೆ ಮತ್ತು ರಾಜ್ಯಸಭೆಗಳು ಏನು ಅಧಿವೇಶನಕ್ಕೆ ಬರ್ತಾವು. ಆ ಟೈಮ್ ಒಳಗಡೆ ಅದಕ್ಕೆ ಅವರು ಮಾತುಗಳನ್ನ ಬಗೆಹರಿಸ್ಕೊಂಡು ಅವರಿಗೆ ಸರಿ ಅನಿಸ್ತಂತಂದ್ರೆ ಇಬ್ರು ಕೂಡಿಸಿ ಆ ತಿದ್ದುಪಡಿ ಮಸೂದೆಯನ್ನ ಅವರು ಜಾರಿಗೆ ತರಬಹುದು. ಅದಕ್ಕೋಸ್ಕರ ಈ ಜಂಟಿ ಅಧಿವೇಶನವನ್ನ ಕರೀತಾರ, ಓಕೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ, ಓಕೆ. ಆಪ್ಷನ್ ನೋಡ್ಕೊರಿ, ರಾಜ್ಯಸಭೆಯ ಉಪಾಧ್ಯಕ್ಷರು, ಲೋಕಸಭೆಯ ಸಭಾಪತಿ, ಭಾರತದ ರಾಷ್ಟ್ರಪತಿ, ಭಾರತದ ಉಪರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆಯ ಸಭಾಪತಿ ಅವರೇ ನೋಡ್ರಿ, ಓಕೆ. ಲೋಕಸಭೆಯ ಸಭಾಪತಿ ಅವರು ಅದರಲ್ರಿ, ಇವರು ಈ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಕರೆಯುತ್ತಾರೆ, ಓಕೆ. ಅದೇ ಒಂದ್ ವೇಳೆ ಜಂಟಿ ಸಭೆಯನ್ನು ಯಾರು ಕರೆಯುತ್ತಾರೆ ಅಂತ ಕೇಳಿದ್ರೆ ಕರೆಯುವವರು ರಾಷ್ಟ್ರಪತಿ, ಓಕೆ. ಕರೆಯುವವರು ಯಾರು,
ಭಾರತದ ರಾಷ್ಟ್ರಪತಿ. ಓಕೆ, 108ನೇ ವಿಧಿಯನ್ವಯ ಕರೀತಾರ ನೋಡ್ರಿ ಇದನ್ನ. ಓಕೆ, ದೆನ್ ನೆಕ್ಸ್ಟ್ ಸಾರಿ, ಇನ್ನೂ ಒಂದ್ ಸ್ವಲ್ಪ ಮಾಹಿತಿ ಏನೈತಪ್ಪ ಅಂತಂದ್ರೆ, ಈ ಜಂಟಿ ಅಧಿವೇಶನದ ಕೋರಂ ಅಂತ ಬರ್ತದೆ. ಕೋರಂ ಅಂತಂದ್ರೆ ಈಗ ಜಂಟಿ ಅಧಿವೇಶನ ನಡೆಸಲಿಕ್ಕೆ ಎಷ್ಟು ಜನ ಸದಸ್ಯರು ಅಲ್ಲಿ ಹಾಜರಿರ್ಬೇಕಂತ ಹೇಳಿ ಬರುತ್ತೆ. ಇದು ಕೂಡ ಪ್ರಶ್ನೆ ಆಗಿದೆ ರೀ. ಓಕೆ, ಆ ಇದು ಕೋರಂ ಎಷ್ಟು ಇರ್ಬೇಕಂತಂದ್ರೆ, ಸಂಸತ್ತಿನೊಳಗಡೆ ಇವೆರಡು ಸಂಸತ್ತಿನೊಳಗೆ 2 ಸಭೆ ಅಂತಂದ್ರೆ, ಒಂದು ಲೋಕಸಭಾ ಅಂತ ಹೇಳಿದೆ, ಮತ್ತೆ ಇನ್ನೊಂದು ರಾಜ್ಯಸಭೆ ಅಂತ ಹೇಳಿದೆ. ಆ ರಾಜ್ಯಸಭೆಗಳ ಒಟ್ಟು ಎಷ್ಟು ಸದಸ್ಯರು ಬರ್ತಾರೆ ನೋಡ್ರಿ. ಒಟ್ಟು ಸದಸ್ಯರು ಅಂದ್ರೆ ಎಷ್ಟಪ್ಪ? ಈಗ ಲೋಕಸಭೆ ಒಳಗಡೆ ಎಷ್ಟು ಸದಸ್ಯರು ಅದಾರ ಅಂದ್ರೆ ಟೋಟಲ್ 543. ರಾಜ್ಯಸಭೆ ಒಳಗಡೆ ಎಷ್ಟು ಜನ ಅದಾರ ಅಂದ್ರೆ 245. ಇವು 2 ಜನರನ್ನ ಒಟ್ಟು ಸೇರಿಸಿ, ಓಕೆ, ಇವು ಎಲ್ಲ 2 ಜನರು ಏನು ಒಟ್ಟು ಸೇರಿಸಿದ್ರೆ ಎಷ್ಟಾಗತ್ತಪ್ಪ ಅಂತಂದ್ರೆ 788 ಆಗ್ತದ. ಓಕೆ, ಈ 788ರಲ್ಲಿ 10 ಭಾಗ ಜನರು ಇದು ಏನು ಜಂಟಿ ಅಧಿವೇಶನಕ್ಕೆ ಏನು ಕಂಪಲ್ಸರಿ ಹಾಜರಾಗ್ಲೇಬೇಕು. ಓಕೆ, ಇದು ಮಿನಿಮಮ್ ಕೋರಂ ನೋಡ್ರಿ. ಓಕೆ, ಇಷ್ಟು ಜನ ಹಾಜರಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಏನು ಸಭೆ ನಡೆಯಲ್ಲ ಅದು. ಓಕೆ, ಅದಕ್ಕೋಸ್ಕರ ಇದನ್ನ ನೆನಪಿಟ್ಕೋಬೇಕಾಗತ್ತೆ ನೀವು. ಇದು ಆಲ್ರೆಡಿ ಪ್ರಶ್ನೆ ಬಂದಿದೆ. ಒಟ್ಟು ಎಷ್ಟಾಗುತ್ತೆ ಅಂದ್ರೆ 79 ಜನ ಹಾಜರಿರ್ಬೇಕು. ಅದು ಸಮಥಿಂಗ್ ಪಾಯಿಂಟ್ ಬರುತ್ತಾ, ಅದರಿಂದ ರೌಂಡ್ ಫಿಗರ್ 79 ನೋಡ್ಕೊರಿ ಅದು. ಓಕೆ, ನೆಕ್ಸ್ಟ್, ಯಾವ ಲೇಖನವು ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗಳಿಗೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಗೊಳಿಸಬಹುದಾದ ಅಧಿಕಾರ ನೀಡಿತು? ಓಕೆ, ಇದ ನೋಡ್ರಿ. ಈಗ ಶಾಸಕಾಂಗ ಮಂಡಳಿ ಅಂದ್ರೆ ವಿಧಾನ ಪರಿಷತ್ ಬಗ್ಗೆನೇ ಇದು ಪ್ರಶ್ನೆ. ಓಕೆ, ಆಪ್ಷನ್ ನೋಡ್ಕೊರಿ. ಆರ್ಟಿಕಲ್ 170, ಆರ್ಟಿಕಲ್ 168, ಆರ್ಟಿಕಲ್ 171, ಆರ್ಟಿಕಲ್ 169. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆರ್ಟಿಕಲ್ 169 ನೋಡ್ರಿ. ಓಕೆ, ವಿಧಾನ ಪರಿಷತ್ ಅಂದ್ರೆ ಶಾಸಕಾಂಗ ಮಂಡಳಿ ಅಂತ ನಾವು ಕರಿತೀವಿ. ಓಕೆ, ಆ ವಿಧಾನ ಪರಿಷತ್ತನ್ನ ರಚನೆ ಮತ್ತು ರದ್ದು ಮಾಡ್ಕೊಳ್ಳಕ್ಕೆ ಆಯಾ ರಾಜ್ಯಗಳಿಗೆನೆ ಏನು ಇದು ಏನಪ್ಪಾ ಇದನ್ನ ಕೊಟ್ಬಿಟ್ಟಾರ್ರಿ. ಓಕೆ, ಒಂದ್ ನಿಮಿಷ. ಓಕೆ, ಆಯಾ ರಾಜ್ಯಗಳಿಗೆ ಏನಪ್ಪಾ ಅಂತಂದ್ರೆ, ಈಗ ವಿಧಾನ ಪರಿಷತ್ ಈಗ ನಮ್ಮ ರಾಜ್ಯಕ್ಕೆ ಬೇಕಪ್ಪ ಅಂತಂತಂದ್ರೆ, ಈಗ ನಮ್ಮ ರಾಜ್ಯದೊಳಗಡೆ ವಿಧಾನ ಪರಿಷತ್ ಐತಿ, ಅದು ಬ್ಯಾಡಪ್ಪ ಅಂತಂತಂದ್ರೆ ಅದನ್ನ ನಾವು ರಚನೆ ಮಾಡುವುದು ಮತ್ತು ರದ್ದು ಮಾಡುವ ಅಧಿಕಾರವನ್ನ ಯಾರಿಗೆ ಕೊಟ್ಟಾರ ಅಂತಂತಂದ್ರೆ ಆಯಾ ರಾಜ್ಯಗಳಿಗೆನೆ ಕೊಟ್ಟಾರ ನೋಡ್ರಿ. ಓಕೆ, ಅದು ಎಷ್ಟನೇ ವಿಧಿಯ ಪ್ರಕಾರ ಅಂತಂತಂದ್ರೆ 169ನೇ ವಿಧಿಯ ಪ್ರಕಾರ ಅದನ್ನ ನೀಡಲಾಗಿದೆ. ಓಕೆ ಓಕೆ ಹಂಗಾದ್ರೆ ಈ ವಿಧಾನ ಪರಿಷತ್ತನ್ನ ಹೊಂದಿರುವ ರಾಜ್ಯಗಳು ಯಾವ್ಯಾವು? ವಿಧಾನ ಪರಿಷತ್ ಎಲ್ಲ ರಾಜ್ಯದೊಳಗದಾವೋ ಏನು ಕೆಲವೊಂದಿಷ್ಟು ರಾಜ್ಯಗಳ ಅಷ್ಟ ಅದಾವೋ ಅಂತ ಹೇಳಿ ನೀವು ಕೇಳ್ಬಹುದು. ಓಕೆ, ವಿಧಾನ ಪರಿಷತ್ ಏನೈತಲ್ರಿ, ಇವು ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ಇದೆ ರೀ ಇದು. ಓಕೆ, ಶಾಸಕಾಂಗ ಮಂಡಳಿ ಅಂತಂದ್ರೆ ಅದೇ ವಿಧಾನ ಪರಿಷತ್. ಓಕೆ, ವಿಧಾನ ಪರಿಷತ್ ಹೊಂದಿರುವ ರಾಜ್ಯಗಳು. ಓಕೆ, ರಾಜ್ಯಗಳು. ಓಕೆ ಓಕೆ, ಅವು ಯಾವ್ಯಾವಪ್ಪ ಅಂತ ಹೇಳಿ ಒಂದು ಕೋಡ್ ಕೊಡ್ತೀನಿ ನೋಡ್ರಿ. ಇಲ್ಲಿ ಕೋಡ್ ಏನಪ್ಪಾ ಅಂತಂತಂದ್ರೆ ಉತ್ತಮ ಅಂಬಿಕಾ ಅಂತ ಹೇಳ್ರಿ ಕೋಡ್. ಓಕೆ, ಉತ್ತಮ ಅಂಬಿಕಾ. ಓಕೆ, ಉತ್ತಮ ಅಂಬಿಕಾ. ಓಕೆ, ಇದು ಕೋಡ್ ನೋಡ್ರಿ. ವಿಧಾನ ಪರಿಷತ್ತನ್ನ ಹೊಂದಿರುವ ರಾಜ್ಯಗಳಿಗೆ ಇದು ಕೋಡ್. ಓಕೆ, ಯಾವ ರಾಜ್ಯಗಳಪ್ಪ ಅಂತ ನೀವು ಕೇಳಬಹುದು. ಇಲ್ಲಿ ಅಂದ್ರೆ ಉತ್ತರ ಪ್ರದೇಶಕ್ಕೆ ನಾನು UP ಅಂತ ಕೊಡ್ತೀನಿ. ಅಂದ್ರೆ ತೆಲಂಗಾಣಕ್ಕೆ ನಾನು TL ಅಂತ ಕೊಡ್ತೀನಿ. ತೆಲಂಗಾಣ ಅಂತಂದ್ರೆ ತೆಲಂಗಾಣ ಪಾಸಿಂಗ್ ರೀ ಇದು. ಓಕೆ, ಅದ್ರ ಸಂಬಂಧ ಹಿಂಗೆಲ್ಲ ಕೋಡ್ ಕೊಡ್ತೀನಿ ನಾನು ಶಾರ್ಟ್ ಕಟ್ ಆಗಿ ಬರೋಕ್ಕೋಸ್ಕರ. ಓಕೆ, ಅಂದ್ರೆ ಉತ್ತರ ಪ್ರದೇಶಕ್ಕೆ UP, ಅಂತಂದ್ರೆ ತೆಲಂಗಾಣ. ಓಕೆ, ದೆನ್ ನೆಕ್ಸ್ಟ್ ಅಂತಂದ್ರೆ ಮಹಾರಾಷ್ಟ್ರ ನೋಡ್ರಿ. ಓಕೆ, ಮಹಾರಾಷ್ಟ್ರ. ದೆನ್ ನೆಕ್ಸ್ಟ್ ಅಂಬಿಕಾ ಅಂತಂದ್ರೆ ಆಂಧ್ರ ಪ್ರದೇಶ. ಓಕೆ, ದೆನ್ ನೆಕ್ಸ್ಟ್ B ಅಂತಂದ್ರೆ ಬಿಹಾರ. ಓಕೆ, ದೆನ್ ನೆಕ್ಸ್ಟ್ ಅಂತಂದ್ರೆ ಕರ್ನಾಟಕ. ನಮ್ಮ ಕರ್ನಾಟಕದಲ್ಲಿ ವಿಧಾನಸಭೆ ಇದೆ. ಅದರ ಜೊತೆ ವಿಧಾನ ಪರಿಷತ್ತು ಇದೆ. ಒಟ್ಟು ವಿಧಾನಸಭೆಯಲ್ಲಿ 224 ಸೀಟ್ ಆದ್ರೆ 224 ಸೀಟ್ ಆದ್ರೆ ವಿಧಾನ ಪರಿಷತ್ತಲ್ಲಿ ಒಟ್ಟು 75 ಸೀಟುಗಳು ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾವ. ಓಕೆ, ಅದೇ ರೀತಿಯಾಗಿ ಉತ್ತರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಬಿಹಾರದಲ್ಲಿ ಕೂಡ ವಿಧಾನ ಪರಿಷತ್ತನ್ನ ಹೊಂದಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ 68 ಗ್ರಾಮ್ ಎಷ್ಟು ಓಟುನಲ್ಲಿ ಎಷ್ಟು ಪ್ರಮಾಣಗಳಿರುತ್ತವೆ ಅಂತ ಐತಿ. ಓಕೆ, ಇದು
ಏನಪ್ಪಾ ಅಂತಂತಂದ್ರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಐತ್ರಿ ಇದು. ಓಕೆ, ಇದನ್ನ ನೀವು ಕೆಮಿಸ್ಟ್ರಿ ಅದು ಏನು ಪ್ರಾಬ್ಲಮ್ಸ್ ಬರ್ತದಲ್ಲ ಅವನ್ನ ಫುಲ್ ಇನ್ ಡೆಪ್ತ್ ನೋಡ್ಕೋಬೇಕಾಗ್ತದ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರವನ್ನ ಹೇಳ್ತೀನಿ ನೋಡ್ರಿ. 12.044 12.044 ಇಂಟು 10⁻23 ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ನೀವು ಅಲ್ಲಿ ಪ್ರಾಬ್ಲಮ್ ಅನ್ನ ನೋಡ್ಕೋಬಹುದು ನೀವು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮೆಂಟಲ್ ಎಬಿಲಿಟಿ ಇದೆ ಇದು. ಓಕೆ, ಇದಕ್ಕೂ ಕೂಡ ಸರಿಯಾದ ಉತ್ತರ ಯಾವ್ದು ಬರುತ್ತಪ್ಪ ಅಂತಂತಂದ್ರೆ BBAC ನೋಡ್ರಿ. ಓಕೆ, BBAC ಒಂದನೆಯ ಆಯ್ಕೆ ಸರಿಯಾಗಿದೆ. ನೆಕ್ಸ್ಟ್ ಇದು ಕೂಡ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಇದೆ. ಇದಕ್ಕೂ ಕೂಡ ಸರಿಯಾದ ಉತ್ತರನ ಹೇಳಿ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಬನ್ನಿ. ಇದಕ್ಕೆ ಸರಿಯಾದ ಉತ್ತರ ಕೆ ಬರ್ತದ. ನಾವು ಮುಂದಿನ ಪ್ರಶ್ನೆ ನೋಡ್ಕೊಂಡು ಬರ್ರಿ, ಜಿಕೆ ಪ್ರಶ್ನೆ. ಓಕೆ, ಸಾಂದ್ರೀಕೃತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸಾಂದ್ರೀಕೃತ ನೈಟ್ರಿಕ್ ಆಮ್ಲ ಇವುಗಳು ಕೆಳಗೆ ನೀಡಿರುವ ಪ್ರಮಾಣದಲ್ಲಿರುವ ಮಿಶ್ರಣವೇ ಅಕ್ವರೇಜಿಯಾ. ಓಕೆ, ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಏನು ನೈಟ್ರಿಕ್ ಆಸಿಡ್ ಇರ್ತದ್ರಿ. ಓಕೆ, ಅಷ್ಟು ಪ್ರಮಾಣದಲ್ಲಿ ಏನು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಆಪ್ಷನ್ ಕೊಟ್ಟಾರ ನೋಡ್ರಿ. 1:5, 3:1, 2:3, 2:1. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಸರಿಯಾದ ಉತ್ತರ ಅಂತಂತಂದ್ರೆ 3:1 ನೋಡ್ರಿ. ಆಕ್ಚುಲಿ ಈಗ ಅಕ್ವೇರೇಜಿಯಾ ಅನ್ನೋದು ಇಲ್ಲಿ ಅಕ್ವೇರೇಜಿಯಾ ಕೊಟ್ಟಿದ್ದಾರೆ. ಈ ಅಕ್ವೇರೇಜಿಯಾ ರೆಡಿ ಆಗ್ಬೇಕಪ್ಪ ಅಂತಂತಂದ್ರೆ ಇದಕ್ಕೆ ಎಷ್ಟು 3 ಅನುಪಾತದಲ್ಲಿ HCl ಇರ್ಬೇಕ್ರಿ, ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಇರಬೇಕು. ಓಕೆ, 1 ಅನುಪಾತದಲ್ಲಿ ನೈಟ್ರಿಕ್ ಆಸಿಡ್ ಇರಬೇಕು. ಅಂದಾಗ ಮಾತ್ರ ಈ ಏನೈತಲ್ರಿ ಅಕ್ವೇರೇಜಿಯಾ ರೆಡಿ ಆಗ್ತದ. ಓಕೆ, ಈ ಅಕ್ವೇರೇಜಿಯಾ ರೆಡಿ ಆಗ್ತದ. ಈ ಅಕ್ವೇರೇಜಿಯಾನ ನಾವು ಏನಂತ ಕರಿತೀವಪ್ಪ ಅಂತಂತಂದ್ರೆ ದ್ರವರಾಜ ಅಂತ ಕರಿತೀವಿ. ದ್ರವರಾಜ. ಓಕೆ, ದ್ರವರಾಜ ಅಂತ ಕರಿತೀವಿ ಅದನ್ನ ಅಕ್ವೇರೇಜಿಯಾವನ್ನ. ಓಕೆ, ಅಕ್ವೇರೇಜಿಯಾವನ್ನ ನಾವು ದ್ರವರಾಜ ಅಂತ ಹೇಳಿ ಯಾಕೆ ಕರಿತೀವಪ್ಪ ಅಂತಂತಂದ್ರೆ ಇದರಲ್ಲಿ ಮಾತ್ರ ಚಿನ್ನ, ಓಕೆ, ಗೋಲ್ಡ್ ಮತ್ತ ಪ್ಲಾಟಿನಮ್ ಇವೇನ್ ಮಾಡ್ತಾರಲ್ರಿ ಕರಗ್ತಾವಂತ್ರಿ ಇದ್ರೊಳಗಡೆ ಅಕ್ವೇರೇಜಿಯಾದಲ್ಲಿ. ಓಕೆ, ಆದ್ದರಿಂದ ಇದನ್ನ ದ್ರವರಾಜ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ. ಬೂಟು ಶೂಗಳನ್ನು ಉತ್ಪಾದಿಸುವ ಉತ್ಪಾದನಾ ಘಟಕವು ಯಾವ ವಲಯದಡಿ ಬರುತ್ತದೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ತೃತೀಯ ವಲಯ, ಪ್ರಾಥಮಿಕ ವಲಯ, ಇವುಗಳಲ್ಲಿ ಯಾವುದೂ ಅಲ್ಲ, ದ್ವಿತೀಯ ವಲಯ ಅಂತ ಕೊಟ್ಟಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ದ್ವಿತೀಯ ವಲಯ ನೋಡ್ರಿ. ಓಕೆ, ನಾವು ಈಗಾಗಲೇ ಹಿಂದಿನ ಕ್ಲಾಸ್ ನಲ್ಲಿ ಅಂತಂದ್ರೆ BMTC ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ವಲ್ಲ ಅದರಲ್ಲಿ ಇವು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಬಗ್ಗೆ ನಾವು ಆಲ್ರೆಡಿ ನೋಡ್ಕೊಂಡಿದೀವಿ. ಓಕೆ, ಇಲ್ಲಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡ್ರಿ. ಓಕೆ, ಅಲ್ಲಿ ನೋಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಇಲ್ಲಿ ಆದ್ರೂ ನೋಡ್ಕೊರಿ ಕರೆಕ್ಟ್ ಆಗಿ. ಫಸ್ಟ್ ಪ್ರಾಥಮಿಕ ವಲಯ ಬರ್ತದ. ಈ ವಲಯಗಳು ಎಲ್ಲಿ ಬರ್ತಾವಪ್ಪ ಅಂತಂದ್ರೆ ಎಕನಾಮಿಕ್ಸ್ ಒಳಗಡೆ ಬರ್ತದ. ಪ್ರಾಥಮಿಕ ವಲಯದಲ್ಲಿ ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಏನು ಈಗ ಫಾರ್ ಎಕ್ಸಾಂಪಲ್ ಪಶು ಸಂಗೋಪನೆ, ಹೈನುಗಾರಿಕೆ ಮಾಡ್ತೀವಲ್ಲ ಇಂಥವೆಲ್ಲ ಕೃಷಿ ಸಲಕರಣೆಗಳಾಗ್ಲಿ ಅವೆಲ್ಲವೂ ಏನು ಪ್ರಾಥಮಿಕ ವಲಯದಲ್ಲಿ ಕಂಡು ಬರ್ತಾವ. ಓಕೆ, ಅವು ಯಾವ್ಯಾವಪ್ಪ ಅಂತಂತಂದ್ರೆ ಅದೇ ಕೃಷಿಗೆ ಸಂಬಂಧಪಟ್ಟಂತೆ ಪಶುಪಾಲನೆ ಮತ್ತು ಹೈನುಗಾರಿಕೆ ಇವೆಲ್ಲವೂ ಕೂಡ ಏನ್ರಿ ಪ್ರಾಥಮಿಕ ವಲಯದೊಳಗಡೆ ಕಂಡು ಬರ್ತದ. ದೆನ್ ದ್ವಿತೀಯ ವಲಯದಲ್ಲಿ ಯಾವ ಕಂಡು ಬರ್ತದ ರೀ? ಇಲ್ಲಿ ಉತ್ಪಾದಿಸುವ ಉತ್ಪಾದನಾ ಘಟಕ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಕಚ್ಚಾ ವಸ್ತುಗಳಿಂದ ನಾವು ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ಕೈಗಾರಿಕಾ ವಲಯ ಅಂತ ಕರಿತೀವಿ. ಓಕೆ, ಈಗ ದ್ವಿತೀಯ ವಲಯದೊಳಗಡೆ ಕೈಗಾರಿಕಾ ಉತ್ಪನ್ನಗಳು. ಓಕೆ, ಈಗ ಶೂ ರೆಡಿ ಆಯ್ತು. ಓಕೆ, ಇದು ಕೈಗಾರಿಕಾ ಉತ್ಪನ್ನದಲ್ಲಿ ಕಂಡು ಬರ್ತದ. ದೆನ್ ನೆಕ್ಸ್ಟ್ ವಿದ್ಯುತ್ ಅನ್ನ ನಾವು ಉತ್ಪಾದನೆ ಮಾಡ್ತೀವಿ. ಹೆಂಗಪ್ಪ ಅಂತಂತಂದ್ರೆ ಒಬ್ಬೊಬ್ರು ಉಷ್ಣದಿಂದ ರೆಡಿ ಮಾಡ್ತಾರ, ಒಬ್ಬೊಬ್ರು ಈಗ ಏನೋ ಇಂಥ ಫಾಲ್ಸ್ ಕೆಳಗಡೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಥ್ರೂ ಏನೋ ವಿದ್ಯುತ್ ಅನ್ನ ಜನರೇಟ್ ಮಾಡ್ತಾರ. ಓಕೆ, ಈ ತರ ಎಲ್ಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತೀವಿ. ಮತ್ತೆ ಕಟ್ಟಡ ನಿರ್ಮಾಣ ಕೂಡ ದ್ವಿತೀಯ ವಲಯದೊಳಗಡೆ ಬರ್ತದ ನೋಡ್ರಿ. ಓಕೆ, ಕಟ್ಟಡ ನಿರ್ಮಾಣ. ಮತ್ತೆ ಅದರ ಜೊತೆ ಇನ್ನೊಂದು ಯಾವ್ದು ಬರ್ತದ ಅಂದ್ರೆ ಸಣ್ಣ ಮತ್ತು ಗುಡಿ ಕೈಗಾರಿಕೆ. ಏನೋ ಮನ್ಯಾಗ ಈಗ ಫಾರ್ ಎಕ್ಸಾಂಪಲ್ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಅಂತಂದ್ರೆ ಈಗ ಒಂದು ಪುಟ್ಟಿ ರೆಡಿ ಮಾಡ್ತಾರಪ್ಪ ಅಂತಂತಂದ್ರ ಅದು ಕೂಡ ಏನು ಸಣ್ಣ ಮತ್ತು ಗುಡಿ ಕೈಗಾರಿಕೆ. ಅಂದ್ರೆ ಇಂಥ ಬುಡಕಟ್ಟು ಜನಾಂಗಗಳು ಈಗ ಫಾರ್ ಎಕ್ಸಾಂಪಲ್ ನೀವು ಹಳ್ಳಿ ಒಳಗಡೆ ಸಿಂಧಿ ಅಡಿಗೆ ಅಂತೀರ ನೋಡ್ರಿ, ಬಿದಿರಿನ ಪುಟ್ಟಿ ಇರ್ತಾವ ನೋಡ್ರಿ, ಬಿದಿರಿಂದ ಇದ್ರು
ಅದನ್ನು ಕೂಡ ಸಣ್ಣ ಮತ್ತು ಗುಡಿ ಕೈಗಾರಿಕೆ ಒಳಗಡೆ ನಾವು ಮೆನ್ಷನ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಊದನ್ ಕಡ್ಡಿಯನ್ನ ರೆಡಿ ಮಾಡ್ತಾರೆ ಮನೆಯಲ್ಲಿ. ಓಕೆ, ಆ ರೀತಿಯಾಗಿ ಇಂಥವೇನು ಸಣ್ಣ ಮತ್ತು ಗುಡಿ ಕೈಗಾರಿಕೆ ಸಣ್ಣ ಸಣ್ಣದು ಬಿಸ್ನೆಸ್ ಮಾಡ್ಕೊಂತಿರ್ತಾರಲ್ರಿ, ಅದು ಕೂಡ ದ್ವಿತೀಯ ವಲಯ ಒಳಗಡೆ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ತೃತೀಯ ವಲಯ ಅಂತಂದ್ರೆ ನಾವು ಸೇವಾ ವಲಯ ಅಂತ ಕರಿತೀವಿ ಈ ತೃತೀಯ ವಲಯಕ್ಕೆ. ಓಕೆ, ಸೇವಾ ವಲಯ ಅಂತಂತಂದ್ರೆ ಏನ್ರಿ, ಈಗ ಸಾರಿಗೆ ಮತ್ತು ಸಂಪರ್ಕ. ಈ ಸಾರಿಗೆ ಮತ್ತು ಸಂಪರ್ಕ ಏನ್ರಿ, ಇದು ಸಾರ್ವಜನಿಕರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಈಗ ಏನು ಗೌರ್ಮೆಂಟ್ ಥ್ರೂ ಬಸ್ ಬಿಡ್ತಾರ. ಓಕೆ, ಇವೆಲ್ಲ ಕೂಡ ಸೇವಾ ವಲಯದಲ್ಲಿ ಕಂಡು ಬರ್ತದ. ಸಾರಿಗೆ ಮತ್ತು ಸಂಪರ್ಕ ಹಿಂಗ್ ಕೊಡ್ತೀನ್ರಿ. ಓಕೆ, ಶಾರ್ಟ್ ಕಟ್ ಅಲ್ಲಿ. ದೆನ್ ನೆಕ್ಸ್ಟ್ ಇನ್ನೊಂದು ಮತ್ತೇನ್ ಬರ್ತದ ಅಂದ್ರೆ ಶಿಕ್ಷಣವು ಕೂಡ ಸೇವಾ ವಲಯದಲ್ಲಿ ಬರ್ತದ. ದೆನ್ ನೆಕ್ಸ್ಟ್ ಆರೋಗ್ಯ ಬರ್ತದ. ಓಕೆ, ಅದರ ಜೊತೆ ವ್ಯಾಪಾರ, ವಾಣಿಜ್ಯ, ಕ್ರೀಡೆ ಇವೆಲ್ಲವೂ ಕೂಡ ಏನು ತೃತೀಯ ವಲಯದಲ್ಲಿ ಕಂಡು ಬರ್ತದ ನೋಡ್ರಿ, ಸೇವಾ ವಲಯ ಅಂತೀವಿ. ಓಕೆ, ಅದೇ ರೀತಿಯಾಗಿ ಇವು ಏನು 4ನೇ ವಲಯ ಮತ್ತು 5ನೇ ವಲಯ ಅಂತ ಹೇಳಿ ಏನು ಇವನ್ನ ಹೊಸದಾಗಿ ಆಡ್ ಮಾಡ್ಕೊಂಡಾರ. ಏನು ಆಕ್ಚುಲಿ ಮೇನ್ ಆಗಿರುವ ಇವು 3. ಓಕೆ, ಅವನ ಈಗ ಇತ್ತೀಚಿನ ಏನು ಟ್ರೆಂಡ್ ಒಳಗಡೆ ನಾವು ಇವನು ಕೂಡ ಆಡ್ ಮಾಡ್ಕೋಬೇಕಾಗತ್ತ. ಓಕೆ, 4ನೇ ವಲಯ ಬರ್ತದ. 4ನೇ ವಲಯ, 4ನೇ ವಲಯಪ್ಪ ಅಂತಂತಂದ್ರೆ ಜ್ಞಾನ ಆಧಾರಿತ ಚಟುವಟಿಕೆಗಳಿಗೆ ನಾವು 4ನೇ ವಲಯದಲ್ಲಿ ಸೂಚಿಸ್ತೀವಿ. ಓಕೆ, ಅವು ಯಾವ್ಯಾವಪ್ಪ ಅಂತಂತಂದ್ರೆ ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಫಾರ್ ಎಕ್ಸಾಂಪಲ್ ಈಗ ಏನಪ್ಪಾ ಇಸ್ರೋ ಒಂದ್ ಏನಾದ್ರು ರಿಸರ್ಚ್ ಮಾಡುತ್ತಾ. ಓಕೆ, ಅದನ್ನ ಏನು ಈಗ ಇಸ್ರೋ ಈಗ ಒಂದ್ ಯಾವ್ದಾದ್ರು ಸ್ಯಾಟಲೈಟ್ ಅನ್ನ ರೆಡಿ ಮಾಡಿ ಅದನ್ನ ಲಾಂಚ್ ಮಾಡ್ತದಪ್ಪ ಅಂತಂತಂದ್ರೆ ಅದಕ್ಕೆ ನಾವು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಒಳಗಡೆ ಕರಿತೀವಿ, ಅದನ್ನ ಹಾಕ್ತಿವಿ. ಓಕೆ, ಅದು ಕೂಡ 4ನೇ ವಲಯಗಳೊಳಗಡೆ ಕಂಡು ಬರ್ತದ. ಮತ್ತೆ ನೆಕ್ಸ್ಟ್ IT. ಇವು ಏನು IT ಕಂಪ್ನೀಸ್ ಗಳದಾವಲ್ರಿ, ಅವೀಗ ಒಂದು ಏನಪ್ಪಾ ಬುದ್ಧಿಯನ್ನು ಓಡಿಸ್ಕ್ಯಾಸ ಒಂದು ಹೊಸದಾಗಿ ಏನೇನೋ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತಾರ ಅವರು. ಓಕೆ, ಅವೆಲ್ಲ ಕೂಡ ಏನು ಈ 4ನೇ ವಲಯದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಶಿಕ್ಷಣವನ್ನು ಕೂಡ ಈಗ 4ನೇ ವಲಯದಲ್ಲಿ ಹಾಕಿದ್ದಾರೆ ಅಂತ ಹೇಳ್ತಾರ, ಅದು ತೃತೀಯ ವಲಯದಲ್ಲೂ ಕೂಡ ಬರ್ತದ ಮೇನ್ ಆಗಿ. ಓಕೆ, ದೆನ್ ನೆಕ್ಸ್ಟ್ ಇವು ಮೀಡಿಯಾ ಕೂಡ ಇದು ಏನು 4ನೇ ವಲಯದಲ್ಲಿ ಬರ್ತದ. ನೆಕ್ಸ್ಟ್ ಇವು ಮನೋರಂಜನೆ, ಚಿತ್ರ, ಇದು ಫಿಲ್ಮ್ ಅವೆಲ್ಲ ಬರ್ತಾವಲ್ರಿ, ಅವು ಕೂಡ 4ನೇ ವಲಯದಲ್ಲಿ ಕಂಡು ಬರ್ತದ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ 5ನೇ ವಲಯ ಅಂತ ಹೇಳಿ ಒಂದು ಬರ್ತದ. ಓಕೆ, ಈ 5ನೇ ವಲಯ ಏನೈತಲ್ಲ ಇಲ್ಲಿ ಫುಲ್ ಏನ್ರಿ ಅತ್ಯುನ್ನತ ಮಟ್ಟದ ನಿರ್ಧಾರ ಕೈಗೊಳ್ಳುವಿಕೆಗಳು ಏನು ಬರ್ತಾವಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮ್ ಡಿಸ್ಟಿಕ್ಕಿಗೆ ಒಬ್ಬ ದೊಡ್ಡ ಅಧಿಕಾರಿ ಅಂದ್ರೆ DC. ಓಕೆ, ಆ DC ಒಂದು ಏನಾದ್ರು ಅಧಿಕಾರ ತಗೊಂತಾರ, ಏನಾದ್ರು ಒಂದು ಹೊಸದಾಗಿ ಏನಾದ್ರು ಒಂದು ಜಾರಿ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕ ಸಂಬಂಧಪಟ್ಟಂತೆ ಅಧಿಕಾರ ಅವ್ರಿಗೆ ಇರ್ತೈತಿ. ಓಕೆ, ಅದಕ್ಕ ಏನು ಅವರು DC ಗಳು ಏನು ತೆಗೆದುಕೊಳ್ಳುವಂತ ನಿರ್ಧಾರಗಳು ಬರ್ತಾವಲ್ಲ ಅವರು 5ನೇ ವಲಯದೊಳಗಡೆ ಬರ್ತಾರ. ಮತ್ತೆ ನೆಕ್ಸ್ಟ್ CEO ಈಗ ಒಂದು ದೊಡ್ಡ ಕಂಪ್ನಿ ಇರ್ತಾವ, ಅದ್ರ CEO ಇರ್ತಾರಲ್ಲ, ಆ ಕಂಪ್ನಿಗೆ ಸಂಬಂಧಪಟ್ಟಂತ ದೊಡ್ಡ ನಿರ್ಧಾರಗಳನ್ನ ತಕ್ಕೊಂತಾರ. ಓಕೆ, ಅದೇ ರೀತಿಯಾಗಿ ಈಗ ಹಣಕಾಸಿಂದು ಮತ್ತೆ ಕಾನೂನು ಸಲಹೆಗಾರರು ಬರ್ತಾರಲ್ಲಿ ಅವ್ರು, ಅದು ಎಲ್ಲ ಕೂಡ 5ನೇ ವಲಯದಲ್ಲಿ ಬರ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೆಂಟಲ್ ಎಬಿಲಿಟಿ ಐತಿ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊರಿ 18. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯು ಕೂಡ ಮೆಂಟಲ್ ಎಬಿಲಿಟಿ ಐತಿ. ಇದಕ್ಕೂ ಸರಿಯಾದ ಉತ್ತರ 24-18 ನೋಡ್ರಿ. ಓಕೆ, ನೀವು ಇವನ ಪ್ರಶ್ನೆಯನ್ನ ಬಿಡಿಸ್ಕೊರಿ. ಮತ್ತೆ ಸಾಕಷ್ಟು ಏನು ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿದಂತಹ ಸಾಕಷ್ಟು ಕ್ಲಾಸ್ಗಳು ಸಿಗುತ್ತಾವ ನಿಮ್ಗೆ ಯೂಟ್ಯೂಬ್ ನಲ್ಲಿ, ಅಲ್ಲಿ ನೀವು ಮೆಂಟಲ್ ಎಬಿಲಿಟಿ ನೋಡ್ಕೋಬಹುದು. ಅದು ಮೆಂಟಲ್ ಎಬಿಲಿಟಿಗೆ ಅಷ್ಟೇ ಸಪರೇಟ್ ಒಂದೊಂದು ಕ್ಲಾಸ್ ಆಗ್ಯಾವ, ಆದ್ರಿಂದ ನಾನು ಬಿಡಿಸ್ತಾ ಇಲ್ಲ, ಮತ್ತೆ ಟೈಮ್ ಶಾರ್ಟೇಜ್ ಇದೆ ಅಂತೇಳಿ. ಓಕೆ, ನೆಕ್ಸ್ಟ್ ಮುಂದಿನ ಸಮಯ ಕೂಡ ಮೆಂಟಲ್ ಎಬಿಲಿಟಿನೇ. ಇದಕ್ಕೆ ಸರಿಯಾದ ಉತ್ತರ 57 1/2 ಡಿಗ್ರಿ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಇದು 73. ಓಕೆ, ಇದು ಐತ್ರಿ, ಇದು ಏನು ಡೈರೆಕ್ಷನ್ ಮೇಲಿದೆ. ಇದಕ್ಕೂ ಕೂಡ ಸರಿಯಾದ ಉತ್ತರವನ್ನು ಹೇಳ್ತೀನಿ, ನೈಋತ್ಯ ನೋಡ್ರಿ ಇದಕ್ಕ. ಓಕೆ, ನಮ್ಮ ಮುಂದಿನ GK ಪ್ರಶ್ನೆಗಳಿಗೆ ಹೋಗೋಣ ಬನ್ನಿ. ಈ ಕೆಳಗಿನ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ಏನು ಸಂಸ್ಥೆಯ ಹೆಸರುಗಳನ್ನ ಕೊಟ್ಟಾರ, ಈ ಕಡೆ ಸಂಸ್ಥಾಪಕರನ್ನ ಕೊಟ್ಟಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೋಬಹುದು ನೀವು ಇಲ್ಲಿ. ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಓಕೆ, ಪ್ರಾರ್ಥನಾ ಸಮಾಜವನ್ನು ಯಾರು ಸ್ಥಾಪಿಸ್ತಾರಪ್ಪ ಅಂತಂತಂದ್ರೆ
ನಿಮಗೆ ಗೊತ್ತಿತ್ತಪ್ಪ ಅಂತಂತಂದ್ರೆ ನೀವು ಇದನ್ನ ಎಲಿಮಿನೇಟ್ ಮಾಡಬಹುದು. ನಿಮಗೆ ಗೊತ್ತಿಲ್ಲ ಅಂತಂತಂದ್ರೆ ಬಹಳ ಕಷ್ಟ ಆಗ್ತದ. ಓಕೆ, ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ತಿಳ್ಕೊರಿ. ಈ ಪ್ರಾರ್ಥನಾ ಸಮಾಜವನ್ನ ಸ್ಥಾಪನೆ ಮಾಡೋರು ಯಾರಪ್ಪ ಅಂತಂತಂದ್ರೆ ಆತ್ಮಾರಂಗ ಪಾಂಡುರಂಗ ಅವರು. ಆತ್ಮಾರಂಗ ಪಾಂಡು ಪಾಂಡುರಂಗ. ಓಕೆ, ಇವ್ರು ಏನ್ ಮಾಡ್ತಾರಲ್ರಿ, ಈ ಪ್ರಾರ್ಥನಾ ಸಮಾಜವನ್ನ 1867ರಲ್ಲಿ ಎಷ್ಟು 1867ರಲ್ಲಿ ಎಲ್ಲಿ ಸ್ಥಾಪಿಸ್ತಾರ ಅಂದ್ರೆ ಮುಂಬೈ ಒಳಗಡೆ ಸ್ಥಾಪಿಸ್ತಾರ ನೋಡ್ರಿ. ಓಕೆ, ಇದನ್ನ ನೀವು ನೆನಪಿಟ್ಕೋಬೇಕಾಗ್ತದ. ಇಂಥ ಪ್ರಶ್ನೆಗಳು ಬಂದಾಗ ನೀವು ಎಲಿಮಿನೇಷನ್ ಮಾಡಕ್ಕೋಸ್ಕರ ಇದು ಬಹಳ ಹೆಲ್ಪ್ ಆಗ್ತದ. ಈ ಸಮಾಜಗಳು ಏನ್ ಬರ್ತಾವಲ್ರಿ, ಇವು ಇನ್ನು ಪ್ರಮುಖವಾದ ಹಲವಾರು ಸಮಾಜಗಳು ಬರ್ತಾವ ಇವನ್ ಬಿಟ್ಟು. ಓಕೆ, ಅವ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಾಗ್ತದ. ಇವು ಬಂದ್ಬಿಟ್ಟು ಯಾವ್ದಕ್ಕೋಸ್ಕರ ಈ ಸಂಸ್ಥೆಗಳು ಸ್ಥಾಪನೆ ಆಗಿದ್ವಪ್ಪ ಅಂತಂದ್ರೆ ಸಾಮಾಜಿಕ ಸುಧಾರಣೆಗಾಗಿ ಈ ಸಂಸ್ಥೆಗಳು ಸ್ಥಾಪನೆ ಆಗಿರ್ತಾವ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ಯ ಸಮಾಜವನ್ನ ಸ್ಥಾಪಿಸಿದವ್ರು ಯಾರು? ದಯಾನಂದ ಸರಸ್ವತಿ. ಇದು ಕರೆಕ್ಟ್ ಆಗೈತಿ ನೋಡ್ರಿ. ಓಕೆ, ಎರಡನೇದು ಸರಿಯಾಗಿದೆ. ಓಕೆ, ಆರ್ಯ ಸಮಾಜವನ್ನ ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸ್ತಾರ. ಇದನ್ನ ಎಷ್ಟರಲ್ಲಿ ಸ್ಥಾಪಿಸ್ತಾರ ಅಂದ್ರೆ 1875ರಲ್ಲಿ ಸ್ಥಾಪಿಸ್ತಾರ. ಇಸ್ವಿ ಕೂಡ ಬಹಳ ಇಂಪಾರ್ಟೆಂಟ್. ಆಲ್ರೆಡಿ ಪ್ರಶ್ನೆಗಳಾಗಿದಾವ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಹೇಳಿ. ಓಕೆ, ಇದನ್ನ ಎಲ್ಲಿ ಸ್ಥಾಪಿಸ್ತಾರ ಅಂದ್ರೆ ಇದು ಕೂಡ ಮುಂಬೈ ಒಳಗಡೆ ಸ್ಥಾಪನೆ ಆಗ್ತದ. ಓಕೆ, ಮುಂಬೈ ಒಳಗಡೆ ಸ್ಥಾಪನೆ ಆಗ್ತದ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಅನ್ನ ಯಾರು ಸ್ಥಾಪಿಸ್ತಾರ್ರಿ? ರಾಮಕೃಷ್ಣ ಪರಮಹಂಸರು ಸ್ಥಾಪಿಸುವುದಿಲ್ಲ. ಇದನ್ನ ರಾಮಕೃಷ್ಣರ ನೆನಪಿಗೋಸ್ಕರ ಸ್ವಾಮಿ ವಿವೇಕಾನಂದರು ಸ್ಥಾಪಿಸ್ತಾರೆ ಇದನ್ನ. ಓಕೆ, ಯಾರು? ಸ್ವಾಮಿ ವಿವೇಕಾನಂದರು. ಓಕೆ, ಇದನ್ನ ಎಷ್ಟರಲ್ಲಿ ಸ್ಥಾಪಿಸ್ತಾರ ಅಂದ್ರೆ 1897ರಲ್ಲಿ ಸ್ಥಾಪಿಸ್ತಾರ. ಎಲ್ಲಿ ಸ್ಥಾಪಿಸ್ತಾರ? ಕೋಲ್ಕತ್ತಾದೊಳಗಡೆ ಒಂದು ಬೇಲೂರು ಅಂತ ಬರ್ತದ. ನಮ್ಮ ಹಾಸನದೊಳಗಿರುವುದಲ್ಲ, ಕೋಲ್ಕತ್ತಾದಲ್ಲಿರುವ ಬೇಲೂರು. ಆ ಕೋಲ್ಕತ್ತಾದ ಬೇಲೂರಿನಲ್ಲಿ ಈ ರಾಮಕೃಷ್ಣ ಮಿಷನ್ ಅನ್ನು ಯಾರು? ಸ್ವಾಮಿ ವಿವೇಕಾನಂದರು 1897ರಲ್ಲಿ ಸ್ಥಾಪಿಸಿದರು ನೋಡ್ರಿ. ಓಕೆ, ಇದು ಕೂಡ ತಪ್ಪು. ನೆಕ್ಸ್ಟ್ ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಓಕೆ, ಇದನ್ನ ಸ್ಥಾಪಿಸುವವರು ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರೇ ಸ್ಥಾಪಿಸ್ತಾರ. ಇದು ಸರಿಯಾದ ಉತ್ತರ. ಇದು ಕೂಡ ನೋಡ್ರಿ ಸರಿಯಾದ ಆಯ್ಕೆ. ಓಕೆ, ಇಲ್ಲಿ ನೋಡ್ಕೋಬಹುದು ನಾವು. ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಥಾಪಿಸ್ತಾರ ಅಂತ ಹೇಳಿದೆ. ಎಷ್ಟರಲ್ಲಿ ಸ್ಥಾಪಿಸ್ತಾರ ಅಂದ್ರೆ 1905ರಲ್ಲಿ ಸ್ಥಾಪಿಸ್ತಾರ. ಎಲ್ಲಿ ಸ್ಥಾಪಿಸ್ತಾರ ಅಂದ್ರೆ ಪುಣೆ ಒಳಗಡೆ ಸ್ಥಾಪಿಸ್ತಾರ ನೋಡ್ರಿ ಇದನ್ನ. ಓಕೆ ಓಕೆ ಓಕೆ, ನಾ ಇಲ್ಲಿ ನಿಮಗ ಏನು ಕರೆಕ್ಟ್ ಆಗಿ ಆಯ್ಕೆ ಮಾಡಿದ್ದು ಯಾವ್ದು ಮಾಡೀನಿ ಅಂದ್ರೆ ಸರಿಯಾಗಿದ್ದು ಆಯ್ಕೆ ಮಾಡೀನಿ ನಾನು. ಓಕೆ, ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರ ಅವರು? ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳಿದ್ದಾರೆ. ಇದೇ ತಪ್ಪು ನಾವು ನೋಡ್ರಿ ನಾವಲ್ಲಿ ಮಾಡೋದು. ಓಕೆ, ಆದ್ದರಿಂದ ನಾವು ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಓದ್ಕೋಬೇಕಾಗ್ತದ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತಂತಂದ್ರೆ 1 ಮತ್ತು 3 ತಪ್ಪಾಗಿದೆ ಅಂತಂತಂದ್ರೆ ಅದನ್ನ ನೋಡ್ಬೇಕು ನೀವು. ಕೇವಲ 1 ಮತ್ತು 3 ಮಾತ್ರ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಇತ್ತೀಚೆಗೆ ಜರುಗಿದ ಯುಕೆ ಇಂಡಿಯಾ ಸಪ್ತಾಹ ಸಮಾರಂಭದಲ್ಲಿ ಭಾರತೀಯ ನಿವೃತ್ತ ಸೇನಾನಿ ರಾಜಿಂದರ್ ಸಿಂಗ್ ಅವರಿಗೆ ಪಾಯಿಂಟ್ಸ್ ಆಫ್ ಲೈಟ್ಸ್ ಅವಾರ್ಡ್ ಅನ್ನು ಯಾರು ಪ್ರದಾನಿಸಿದರು ಅಂತ ಕೇಳಿದ್ದಾರೆ. ಓಕೆ, ಅವಾಗ 2023ರಲ್ಲಿ ಇದು ಏನು ಆಗಿತ್ತಲ್ಲ, ಆಗಿನ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಇದು. ಓಕೆ, ಇದಕ್ಕೆ ಆಪ್ಷನ್ ನೋಡ್ಕೊರಿ. ಯುಕೆ ಪ್ರಧಾನಮಂತ್ರಿ ಓಲಿವರ್ ಡೌಡೆನ್, ಯುಕೆ ಪ್ರಧಾನಮಂತ್ರಿ ರಿಷಿ ಸುನಕ್, ಯುಕೆ ಗೃಹ ಕಾರ್ಯದರ್ಶಿ ಸುಯೆಲ್ಲಾ ಬ್ರೋವರ್ಮನ್, ಯುಕೆ ರಕ್ಷಣಾ ರಾಜ್ಯ ಕಾರ್ಯದರ್ಶಿ ಬೆನ್ ವ್ಯಾಲೆಸ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾರಂದ್ರೆ ಇವರು ರಿಷಿ ಸುನಕ್ ಅವರು. ಯುಕೆ PM ಇದ್ರಿ ಅವಾಗ ಅವರು ಇದು ಪ್ರಶಸ್ತಿಯನ್ನ ನೀಡ್ತಾರ. ಓಕೆ, ಯಾವುದು? ಪಾಯಿಂಟ್ಸ್ ಆಫ್ ಲೈಟ್ಸ್ ಅವಾರ್ಡ್. ಈ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ನೀಡ್ತಾರಪ್ಪ ಅಂತಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಅತ್ಯುತ್ತಮ ವ್ಯಕ್ತಿಗಳು ಯಾರು ಇರ್ತಾರಲ್ರಿ, ಅತ್ಯುತ್ತಮ ವ್ಯಕ್ತಿಗಳನ್ನ ಹುಡುಕಿ ಅವರಿಗೆ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರಂತ ನೋಡ್ರಿ. ಓಕೆ, ಅತ್ಯುತ್ತಮ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡ್ತಾರ. ಈ ಪ್ರಶಸ್ತಿಯನ್ನ ಸ್ಟಾರ್ಟ್ ಮಾಡಿದ್ದೆ ಯಾವಾಗಪ್ಪ ಅಂತಂದ್ರೆ 1990ರಲ್ಲಿ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನ. ಓಕೆ, 1990ರಲ್ಲಿ ಏನು ಎಸ್ಟಾಬ್ಲಿಷ್ ಮಾಡ್ತಾರ. ಓಕೆ, ನೆಕ್ಸ್ಟ್ ಈ ಪಾಯಿಂಟ್ಸ್ ಆಫ್ ಲೈಟ್ಸ್ ಅವಾರ್ಡ್ ಐತಲ್ರಿ, ಯುಕೆದೊಳಗಡೆ ಕೊಡ್ತಾರಂತ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. 2023 ಜೂನ್ 28 ರಂದು
NRF ವಿಧೇಯಕ, NRF ಬಿಲ್ ಅನ್ನು ಸಂಸತ್ತಿನಲ್ಲಿ ಮಂಡಿಸಲು ಕೇಂದ್ರ ಕ್ಯಾಬಿನೆಟ್ ಅನುಮೋದಿಸಿತು. NRF ಅನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಆಪ್ಷನ್ ಕೊಟ್ಟಿದಾರಲ್ರಿ, ನ್ಯಾಷನಲ್ ರೋಡ್ ಫೌಂಡೇಶನ್, ನ್ಯಾಷನಲ್ ರೈಲ್ವೇಸ್ ಫಂಡ್, ನ್ಯೂ ರಿಸರ್ಚ್ ಫಂಡ್, ನ್ಯಾಷನಲ್ ರೈಲ್ವೇಸ್ ಫೌಂಡೇಶನ್, ಇವೆಲ್ಲವೂ ಕೂಡ ಈ NRF ಬಿಲ್ಗೆ ಸಂಬಂಧಿಸಿಪಟ್ಟಂತಹ ಫುಲ್ ಫಾರ್ಮ್ ಅಲ್ಲ ನೋಡ್ರಿ ಇವು. ಓಕೆ, ಆದ್ದರಿಂದ ಈ ಪ್ರಶ್ನೆಗೆ ಏನ್ ಮಾಡಿದ್ದಾರೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ನಾನು ನಿಮ್ಗೆ NRF ಬಿಲ್ ಬಗ್ಗೆ ಹೇಳ್ತೀನಿ ಬನ್ನಿ ಇಲ್ಲಿ. ಓಕೆ, NRF ಇದರ ಲಾಂಗ್ ಫಾರ್ಮ್ ಏನಂತಪ್ಪ ಅಂತಂದ್ರೆ ಫಸ್ಟ್ ತಿಳ್ಕೊರಿ, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂದಾಗ ಏನು, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂದಂಗ. ಓಕೆ, ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆಕ್ಟ್ ಆಕ್ಚುಲಿ ಇದು ಇಲ್ಲಿ ಬಿಲ್ ಅಂತ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಆಕ್ಟ್ ಆಗೈತ್ರಿ. ಇದು ಅಂದ್ರೆ ಬಿಲ್ ಅಪ್ಪ ಅಂತಂತಂದ್ರೆ ಈಗೊಂದು ಏನಾದ್ರು ಒಂದು ಏನಾದ್ರು ಒಂದು ಕಾಯ್ದೆಯನ್ನ ಜಾರಿಗೆ ತರಬೇಕಂತಂದ್ರೆ ಅದನ್ನ ಫಸ್ಟ್ ಈಗ ಯಾವುದೇ ಇದು ಪಾರ್ಲಿಮೆಂಟ್ ಆಗ್ಲಿ, ಇಲ್ಲಿ ವಿಧಾನ ಮಂಡಲದಲ್ಲಾಗ್ಲಿ ಅದನ್ನ ಫಸ್ಟ್ ಏನಂತ ಮಂಡಿಸ್ತಾರ ಅಂತಂದ್ರೆ ಮಸೂದೆ ಅಂತ ಹೇಳಿ ಅದನ್ನ ಕರೀತಾರೆ. ಅದು ಅದು ಏನು ಕಾಯ್ದೆಯಾಗಿ ಜಾರಿಗೆ ಬರೋಕ್ಕಿಂತ ಮುಂಚೆಗೆ ಏನಂತ ಕರೀತಾರೆ, ಬಿಲ್ ಅಂತಂದ್ರೆ ಮಸೂದೆ ಅಂತ ಅಂದಂಗ್ರಿ. ಓಕೆ, ಮಸೂದೆ ಅಂತ ಕರೀತಾರೆ. ಅದು ಎಲ್ಲ ಈಗ ಲೋಕಸಭೆ ಒಳಗಡೆ ಮತ್ತು ರಾಜ್ಯಸಭೆ ಒಳಗಡೆ ಮತ್ತು ಫೈನಲ್ ಆಗಿ ರಾಷ್ಟ್ರಪತಿಗಳ ಅಂಕಿತವನ್ನ ಪಡೆದುಕೊಂಡು ಅದು ಏನಾದ್ರು ಜಾರಿಗೆ ಬಂತಂತಂದ್ರೆ ಆಮೇಲೆ ಅದನ್ನ ಕಾಯ್ದೆ ಅಂತ ಕರೀತಾರ. ಓಕೆ, ಕಾಯ್ದೆ, ಆಕ್ಟ್ ಅಂದ್ರೆ ಕಾಯ್ದೆ ಅಂತ ಕರೀತಾರ. ಇದು ಏನೈತಲ್ರಿ, ಈ ಸಿಲ್ಲಿ ಅಂದಿದ್ದ ಆಲ್ರೆಡಿ ಏನ್ರಿ ಒಂದ್ಸಲ PC ಒಳಗಡೆ ಪ್ರಶ್ನೆ ಆಗಿದೆ ಇದು. ಓಕೆ, ಆಗಿದೆ ಇದು. ಈ ಒಂದೊಂದು ವರ್ಡ್ ಕೂಡ ಇಂಪಾರ್ಟೆಂಟ್ ನೋಡ್ರಿ, ಇವನ್ನೆಲ್ಲ ನೀವು ತಿಳ್ಕೊಬೇಕಾಗ್ತದ. ಓಕೆ, ಈ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆಕ್ಟ್ ಐತಲ್ಲ 2023 ಒಳಗಡೆನೆ ಜಾರಿಗೆ ಬರ್ತದ. ಇದನ್ನ ಯಾಕಪ್ಪ ಅಂತಂತಂದ್ರೆ ಯಾಕೆ ತರ್ತಾರಪ್ಪ ಅಂತಂತಂದ್ರೆ ಇದು ಭಾರತದಲ್ಲಿ ವೈಜ್ಞಾನಿಕ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸುವಕ್ಕೋಸ್ಕರ ನಿಧಿ ಸಹಾಯ ಮಾಡಲು ಸ್ಥಾಪಿಸಲಾದ ಒಂದು ಪ್ರಮುಖ ಕಾನೂನಾಗಿದೆ ನೋಡ್ರಿ ಇದು NRF ಬಿಲ್ 2023 ಅಂತ ಹೇಳಿ ಅದನ್ನ ಮಸೂದೆಯಲ್ಲಿ ಇದು ಏನು ಇದ್ರೊಳಗಡೆ ಮಂಡಿಸ್ತಾರ. ಅದು ಏನಂತ ಹೇಳಿ ಯಾಕೆ ಆಗ್ತದ ಅಂತಂದ್ರೆ ಅನುಸಂಧಾನ ಅಂತೇಳಿ ಮುಂದೆ ನಾವ್ ಇಲ್ಲಿ ಕೊಡ್ಬೇಕಾಗ್ತದ. ಅದ್ರ ಹೆಸರು ನೋಡ್ರಿ, ಅವರು ಅನುಸಂಧಾನ್ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಆಕ್ಟ್ 2023 ಅಂತ ಹೇಳಿ ಅದಕ್ಕೆ ಕರೀತಾರ. ಈಗ ಪ್ರಸ್ತುತ ಅದು ಕಾಯ್ದೆ ಆಗಿದೆ. ಓಕೆ, ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಪ್ರಶ್ನೆ ಐತಿ. ಇದಕ್ಕೂ ಕೂಡ ಸರಿಯಾದ ಉತ್ತರ ಯಾವ್ದಾಗತ್ತಂತಂದ್ರೆ 324 ಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ ಇತ್ತೀಚೆಗೆ ಉದ್ಘಾಟನೆಗೊಂಡ 300 ಮೀಟರ್ ಉದ್ದದ ಅಟಲ್ ಸೇತುವೆಯನ್ನು ಅಹಮದಾಬಾದ್ ನಲ್ಲಿ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ, ತಾಪಿ ನದಿ, ನರ್ಮದಾ ನದಿ, ಸಾಬರಮತಿ ನದಿ, ಮಾಹಿ ನದಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾಬರಮತಿ ನದಿ. ಓಕೆ, ಈ ನದಿಗೆ ಅಡ್ಡಲಾಗಿ ಅಟಲ್ ಸೇತುವೆಯನ್ನ ನಿರ್ಮಿಸ್ತಾರ. ಓಕೆ, ಇದು ಏನೈತಲ್ರಿ ಸಾಬರಮತಿ ನದಿ, ಈ ಸಾಬರಮತಿ ನದಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾವು ತಿಳ್ಕೊಂಡ ಬನ್ನಿ. ಓಕೆ, ಈಗ ಅಟಲ್ ಸೇತುವೆ ಬಗ್ಗೆ ತಿಳ್ಕೊಬೇಕಂತಂದ್ರೆ ಅದು ಕರೆಂಟ್ ಅಫೇರ್ಸ್ ಒಳಗಡೆ ಸುದ್ದಿ ಇತ್ತು, ಆ ಟೈಮ್ ಒಳಗಡೆ ಹವಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಿದ್ರು. ಓಕೆ, ನಾವೀಗ ನದಿಗಳು ಇವು ಆಲ್ವೇಸ್ ನಮಗೆ ಇಂಪಾರ್ಟೆಂಟ್, ಅದಕ್ಕೆ ನಾವ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಓಕೆ, ಬರ್ರಿ. ಸಾಬರಮತಿ ನದಿ ಇದು ಐತಲ್ಲ ಎಲ್ಲಿ ಹುಟ್ಟತ್ತಂದ್ರೆ ರಾಜಸ್ಥಾನದ ಉದಯಪುರ, ರಾಜಸ್ಥಾನದೊಳಗಡೆ ಏನ್ ಉದಯಪುರ ಬರ್ತದಲ್ಲ ಅಲ್ಲಿ ಅರಾವಳಿ ಬೆಟ್ಟಗಳ ಸಾಲಿನಲ್ಲಿ ಇದು ಉಗಮಗೊಳ್ತದ. ಅರಾವಳಿ ಬೆಟ್ಟದಲ್ಲಿ ಇದು ಏನು ಸಾಬರಮತಿ ನದಿ ಉಗಮಗೊಂಡು ಒಟ್ಟ ಟೋಟಲ್ 371 ಕಿಲೋಮೀಟರ್ ಹರಿದು ಮುಂದೆ ಇದು ಅರಬ್ಬಿ ಸಮುದ್ರಕ್ಕೆ ಸೇರ್ತದ ನೋಡ್ರಿ, ಅರಬ್ಬಿ ಸಮುದ್ರಕ್ಕೆ ಸೇರ್ತದ. ಓಕೆ, ಇದಕ್ಕೆ ಏನ ಉಪನದಿಗಳು ಯಾವ ಇದ್ವಪ್ಪ ಅಂತಂದ್ರೆ ಉಪನದಿ ಅಂದ್ರೆ ಟ್ರಿಬ್ಯೂಟರೀಸ್ ಅಂತ ಕರಿತೇವೆ ಇಂಗ್ಲಿಷ್ ಒಳಗಡೆ. ಅವು ಯಾವ ಇದು ಅಂದ್ರೆ ವಾಟ್ರುಕ್ ಅಂತ ನೋಡ್ರಿ, ವಾಟ್ರುಕ್ ಇವು ಅದಾವು, ಇದ್ದು ಅಲ್ಲ, ಸಾರಿ. ಓಕೆ, ವಾಟ್ರುಕ್, ನೆಕ್ಸ್ಟ್ ವಾಹಲ್, ನೆಕ್ಸ್ಟ್ ಹರ್ನಾವ್ ಇವೇನದಾವಲ್ರಿ ಸಾಬರಮತಿ ನದಿಗೆ ಸಂಬಂಧಪಟ್ಟಂತಹ ಉಪನದಿಗಳು. ಓಕೆ, ಇಲ್ಲಿ ಇನ್ನು ಆಪ್ಷನ್ ಒಳಗಡೆ ಒಂದಿಷ್ಟು ನದಿಗಳದಾವು, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ ಬರ್ರಿ. ನೆಕ್ಸ್ಟ್ ತಾಪಿ ನದಿಯನ್ನ ಏನಂತ ಕರೀತಾರ ಅಂತಂದ್ರೆ
ಸೂರ್ಯಪುತ್ರಿ ಅಂತ ಕರೀತಾರಂತ ನೋಡ್ರಿ, ಸೂರ್ಯಪುತ್ರಿ. ಓಕೆ, ಸೂರ್ಯಪುತ್ರಿ ಎಂದು ಈ ಕೆಳಗಿನ ಯಾವ ನದಿಯನ್ನು ಕರೆಯಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾರ. ಆ ಟೈಮ್ ಒಳಗಡೆ ನೀವು ತಾಪಿ ನದಿ ಅಂತ ಹೇಳಿ ಹಾಕ್ಬೇಕಾಗ್ತದ. ಓಕೆ, ಇದು ಈ ನದಿಗೆ ಐತಲ್ರಿ ಒಂದು ಮೇನ್ ಒಂದು ಇಂಪಾರ್ಟೆಂಟ್ ಜಿಕೆ ಅಂತ ಜಿಕೆನ ಅಂತ ಹೇಳ್ಬೋದು. ಇದಕ್ಕ ಏನಪ್ಪಾ ಅಂತಂದ್ರೆ ಈ ತಾಪಿ ನದಿ ಐತಲ್ರಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿಯಾಗಿದೆ. ಎರಡನೇ ಅತಿ ದೊಡ್ಡ ನದಿಯಾಗಿದೆ ನೋಡ್ರಿ. ಇದು ಯಾವುದು? ತಾಪಿ ನದಿ, ಪಶ್ಚಿಮಕ್ಕೆ ಹರಿಯುವ ಎರಡನೇ ಅತಿ ದೊಡ್ಡ ನದಿ. ಓಕೆ ಸರ್, ಎರಡನೇದು ಯಾತ್ರಿ, ಹಂಗಾರೆ ಮೊದಲನೇ ಅತಿ ದೊಡ್ಡ ನದಿ ಯಾವ್ದ್ರಿ ಪಶ್ಚಿಮಕ್ಕೆ ಹರಿಯುವುದಂತಂದ್ರೆ ಇಲ್ಲೇ ಐತಿ ನೋಡ್ರಿ. ಓಕೆ, ಇದು ಪಶ್ಚಿಮಕ್ಕೆ ಹರಿಯುವ ಅತಿ ದೊಡ್ಡ ನದಿ ಯಾವ್ದಪ್ಪ ಅಂತಂತಂದ್ರೆ ನರ್ಮದಾ. ಎರಡನೇದಂತಂತಂದ್ರೆ ತಾಪಿ ನೋಡ್ರಿ. ಓಕೆ ಓಕೆ, ಈ ನರ್ಮದಾ ನದಿ ಎಲ್ಲಿ ಉಗಮಗೊಂಡದಪ್ಪ ಅಂತಂದ್ರೆ ಹಂಗಾದ್ರೆ ಮಧ್ಯಪ್ರದೇಶದ ಅಮರಕಂಟಕದ ಬಳಿ, ಅಮರಕಂಟಕ ಏನು ಬರ್ತದಲ್ರಿ ಅಲ್ಲಿ ಈ ನದಿ ಉಗಮವಾಗ್ತದ. ಓಕೆ, ಇಲ್ಲಿ ಇನ್ನೊಂದು ಮಾಹಿ ನದಿ ಒಂದ್ ಐತ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಅಂತಂದ್ರೆ ಇದು ಏನೈತಲ್ಲಪ್ಪ, ನಮ್ಮ ಭಾರತದಲ್ಲಿ ಏನು ಕರ್ಕಾಟಕ ಸಂಕ್ರಾಂತಿ ಇರುತ್ತೋ ಹಾದು ಹೋಗ್ತದ ನೋಡ್ರಿ 23.5°. ಓಕೆ, ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೀವಿ ನಾವು ಅದಕ್ಕ, ಟ್ರಾಪಿಕ್ ಆಫ್ ಕ್ಯಾನ್ಸರ್. ಓಕೆ, ಇದು ಏನ ಅದಲ್ರಿ, ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನ ಎರಡು ಬಾರಿ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಹಾದು ಹೋಗುವ ನದಿ ಯಾವ್ದಪ್ಪ ಅಂತಂದ್ರೆ ಮಾಹಿ ನದಿ. ಇದು ಕೂಡ ಪ್ರಶ್ನೆ ಆಗಿದೆ. ಓಕೆ, ಇವನ್ನೆಲ್ಲ ಏನ್ ಹೇಳಿದೆಲ್ಲ ಎಲ್ಲ ಪ್ರಶ್ನೆ ಆದಂತ ಹೋಯೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. ಸೂರ್ಯಗ್ರಾಮ್ ಯೋಜನೆಯ ಪರಿಣಾಮವಾಗಿ ಸಾಧಿಸಲಾಗಿರುವ ಭಾರತದ ಮೊದಲ 24x7 ಸೌರಶಕ್ತಿಯ ಗ್ರಾಮವನ್ನು ಹೆಸರಿಸಿ. ಓಕೆ, ಆಪ್ಷನ್ ನೋಡ್ಕೊರಿ. ಬಿಷ್ಣು ರಾಜಸ್ಥಾನ್, ಮೊಡೇರಾ ಗುಜರಾತ್, ಖುರಿ ರಾಜಸ್ಥಾನ್, ಅತ್ವಾಲ್ ಪಂಜಾಬ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಮೊಡೇರಾ ಗುಜರಾತ್ ನೋಡ್ರಿ. ಓಕೆ, ಭಾರತದ ಮೊದಲ 24x7 ಸೌರಶಕ್ತಿಯ ಗ್ರಾಮ ಯಾವ್ದಪ್ಪ ಅಂತಂದ್ರೆ ಮೊಡೇರಾ. ಓಕೆ, ಭಾರತದ ಮೊದಲ ಸೋಲಾರ್ ಸಿಟಿ ಅಂತ ಹೇಳಿ ಅದಕ್ಕೆ ಕರಿತಾರಪ್ಪ ಅಂತಂದ್ರೆ ಸೋಲಾರ್ ಸಿಟಿ. ಓಕೆ, ಅಂತೇಳಿ ಅದಕ್ಕೆ ಕರಿತಾರಂದ್ರೆ ಸಾಂಚಿ ಕರಿತಾರ ನೋಡ್ರಿ. ಓಕೆ, ಇವು ಮೊದಲ ಹಿಂಗೇನು ಬರ್ತಾವ ನೋಡ್ರಿ, ಇವೆಲ್ಲ ಜಿಕೆಗೂ ಇಂಪಾರ್ಟೆಂಟ್, ಇವು ಬರೀ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಬಿಡಂಗಿಲ್ಲ. ಓಕೆ, ಇವನ್ನೆಲ್ಲ ನೀವು ನೆನಪಿಟ್ಕೋಬೇಕಾಗ್ತದ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲಿ ಕೆಳಗಿನ ಯಾವ ಸಂಸ್ಥೆಗಳಿಂದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ವಿಶ್ವ ಪರಂಪರೆಯ ತಾಣವೆಂದು ಘೋಷಿಸಲಾಗಿದೆ? ಫಸ್ಟ್ ವಿಶ್ವ ಪರಂಪರೆಯ ತಾಣ ಅಂತಂದ್ರೆ ಏನಂತ ತಿಳ್ಕೊರಪ್ಪ ಅಂತಂತಂದ್ರೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಮ್ ಒಂದು ಪ್ರವಾಸಿ ತಾಣ ಐತಪ್ಪ ನಮ್ಮ ರಾಜ್ಯದೊಳಗಡೆ ಕರ್ನಾಟಕದಲ್ಲಿ. ಯಾವ್ದು ತಗೋರಿ, ಈಗ ಪಟ್ಟದಕಲ್ಲು ಐತಿ. ಪಟ್ಟದಕಲ್ಲು ಇದು ಆಲ್ರೆಡಿ ಏನು ವಿಶ್ವ ಪರಂಪರೆಯ ತಾಣಕ್ಕೆ ಸೇರ್ಪಡೆಯಾಗಿದೆ ಇದು. ಓಕೆ, ಈಗ ಪಟ್ಟದಕಲ್ಲು ಒಳಗಡೆ ಸಾಕಷ್ಟು ಮೂರ್ತಿಗಳದಾವು, ಏನೋ ಒಳ್ಳೆ ಆರ್ಕಿಟೆಕ್ಚರ್ ಐತಿ, ಫುಲ್ A1 ಫಸ್ಟ್ ಕ್ಲಾಸ್ ಐತ್ರಿ. ಓಕೆ, ಆ ಆರ್ಕಿಟೆಕ್ಚರ್ ಎಲ್ಲ ಹಾಳಾಗ್ಬಾರ್ದು, ಓಕೆ, ಸಾರ್ವಜನಿಕರಿಗೆ ಸಿಕ್ಕಿ ಬಲಿ ಆಗ್ಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಶ್ವ ಪರಂಪರೆಯ ತಾಣಕ್ಕೆ ಆಯ್ಕೆ ಮಾಡ್ತಾರ. ಓಕೆ, ಅದಕ್ಕೆ ಆಯ್ಕೆ ಮಾಡಿದ್ರಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂತಂತಂದ್ರೆ ಫುಲ್ ಅದನ್ನ ಸೆಕ್ಯೂರ್ ಆಗಿ ನೋಡ್ಕೊಂತಾರ್ರಿ. ಓಕೆ, ಅದಕ್ಕೆ ಏನು ಡ್ಯಾಮೇಜ್ ಆಗ್ಲಾರಂಗೆ, ಮತ್ತೆ ಅದಕ್ಕ ಇನ್ನಷ್ಟು ಜಾಸ್ತಿ ಪ್ರವಾಸಿಗರು ಬರುವಂಗೆ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆಯ ಹಾದಿ ಅಂತ ಹೇಳ್ಬೋದು ಅದು. ಓಕೆ, ಈಗ ಮೇನ್ ಆಗಿರೋದು ಏನಪ್ಪಾ ಅಂತಂದ್ರೆ ಥೀಮ್ ಅವುಗಳು ಹಾಳಾಗಂಗಿಲ್ರಿ. ಓಕೆ, ಸಾರ್ವಜನಿಕರಿಗೆ ಸಿಕ್ಕು. ಓಕೆ ಓಕೆ, ಆಪ್ಷನ್ ನೋಡ್ಕೊರಿ. ಇಲ್ಲಿ FAO, ಯುನಿಸೆಫ್, UNCTAD, ಯುನೆಸ್ಕೋ. ಓಕೆ, ಇದನ್ನ ಆನ್ಸರ್ ಆಲ್ರೆಡಿ ಹೇಳ್ಬಿಟ್ಟಿನಿ, ಸರಿಯಾದ ಉತ್ತರ ಯುನೆಸ್ಕೋ ಆಗುತ್ತಾ. ಓಕೆ, ಮತ್ತೆ ಯುನೆಸ್ಕೋ ಐತಲ್ರಿ, ಯುನೆಸ್ಕೋ ಲಾಂಗ್ ಫಾರ್ಮ್ ಏನಂತ ಹೇಳಿ ಪ್ರಶ್ನೆ ಕೇಳ್ಯಾರ ನೋಡ್ರಿ ಆಲ್ರೆಡಿ. ಓಕೆ, ಈ ಯುನೆಸ್ಕೋ ಲಾಂಗ್ ಫಾರ್ಮ್ ಏನಪ್ಪಾ ಅಂತಂತಂದ್ರೆ ಯುನೈಟೆಡ್ ನೇಷನ್ ರೀ. ಏನಪ್ಪಾ ಇದು ಏನ್ ಸ್ಟಾರ್ಟಿಂಗ್ ಐತಲ್ಲ, ಇದು ಯುನೈಟೆಡ್ ನೇಷನ್ ನೋಡ್ರಿ. ಯುನೈಟೆಡ್ ನೇಷನ್ ಎಜುಕೇಶನಲ್
ಎಜುಕೇಶನಲ್ scientific and cultural ಆರ್ಗನೈಸೇಷನ್ ನೋಡ್ರಿ. ಇದಕ್ಕೆ ಲಾಂಗ್ ಫಾರ್ಮ್ ಆಲ್ರೆಡಿ ಇದನ್ನ ಪ್ರಶ್ನೆಯನ್ನ ಕೇಳಿದಾರ, ಯುನೆಸ್ಕೋ ಲಾಂಗ್ ಫಾರ್ಮ್ ಏನಂತೇಳಿ. ಓಕೆ, ಯುನೆಸ್ಕೋ ಸಂಬಂಧಪಟ್ಟಂತ ಮಾಹಿತಿ ನೋಡ್ಕೊರಿ. ಈ ಯುನೆಸ್ಕೋ ಆಕ್ಚುಲಿ ಸ್ಥಾಪನೆ ಆಗಿದ್ದು ಎಷ್ಟರಲ್ಲಿ ಅಂತಂದ್ರೆ 1945 ನವೆಂಬರ್ 16 ನೋಡ್ರಿ, ನವೆಂಬರ್ 16. ಓಕೆ, ಈ ಯುನೆಸ್ಕೋದ ಹೆಡ್ ಕ್ವಾರ್ಟರ್ ಎಲ್ಲಿ ಕಂಡು ಬರ್ತದ ಅಂದ್ರೆ ಫ್ರಾನ್ಸ್ ನ ಪ್ಯಾರಿಸ್ ಒಳಗಡೆ ಕಂಡು ಬರ್ತದ. ಪ್ಯಾರಿಸ್ ಒಳಗಡೆ ಇದರದ್ದು ಹೆಡ್ ಕ್ವಾರ್ಟರ್ ಕಂಡು ಬರ್ತದ. ಓಕೆ, ಸರಿಯಪ್ಪ. ಇದು ಏನು ಯುನೆಸ್ಕೋ ಬರೀ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದೇ ಸೇರೈತೇನ ಅಂತ ಕೇಳ್ಬೋದು. ಇಲ್ಲ, ನಮ್ಮ ಭಾರತದೊಳಗಡೆ ಒಟ್ಟು ಟೋಟಲ್ ಆಗಿ 44 ತಾಣಗಳು ಏನಾಗ್ಯಾವಲ್ರಿ, ಈ ವಿಶ್ವ ಪರಂಪರೆಯ ತಾಣದ ಪಟ್ಟಿಗೆ ಸೇರಿಸಲಾಗಿದೆ. ಓಕೆ, ಆ 44ನೇ ತಾಣ ಯಾವ್ದಪ್ಪ ಅಂತಂದ್ರೆ ಇತ್ತೀಚೆಗೆ ಸೇರ್ಪಡಪಟ್ಟದ ಮರಾಠ ಕೋಟೆಗಳು ನೋಡ್ರಿ, ಮರಾಠ ಕೋಟೆಗಳು. ಓಕೆ, ಈ ಮರಾಠ ಕೋಟೆಗಳು ಒಟ್ಟು ಎಷ್ಟು ಮರಾಠ ಕೋಟೆಗಳು ಈ 44ನೇ ತಾಣಕ್ಕೆ ಸೇರಿದೆ ಅಂತಂದ್ರೆ ಒಟ್ಟು 12 ಕೋಟೆಗಳು ಸೇರಿದಾವೆ. ಈ 12 ಕೋಟೆಗಳಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾವ ಅಂದ್ರೆ 11 ಮಹಾರಾಷ್ಟ್ರದೊಳಗಡೆ ಕಂಡು ಬರ್ತಾವ್ರಿ. ಓಕೆ, ಒಂದು ಮಾತ್ರ ತಮಿಳುನಾಡಿನೊಳಗಡೆ ಕಂಡು ಬರ್ತದ. ಅದಕ್ಕೆ ನಾವು ಜಿಂಜಿ ಫೋರ್ಟ್ ಅಂತ ಕರಿತೀವಿ, ಜಿಂಜಿ ಕೋಟೆ ಅಂತ ಕರಿತೀವಿ. ಓಕೆ, ಈ ಮಹಾರಾಷ್ಟ್ರದೊಳಗಿರೋ ಕೋಟೆ ಇವ ರಾಯಗಢ, ಪ್ರತಾಪಗಢ ಇಂಥವೇನ್ ಬರ್ತಾವ ನೋಡ್ರಿ, ಅವೆಲ್ಲ ಈ ಮರಾಠ ಕೋಟೆಗಳು ನೋಡ್ರಿ. ಅವು ಈ ವಿಶ್ವ ಪರಂಪರೆಯ ತಾಣದ 44ನೇ ತಾಣಕ್ಕೆ ಸೇರ್ಪಡೆಗೊಂಡಿವೆ ಅವು ಅಷ್ಟು. ಓಕೆ, ದೆನ್ ಹಂಗಾದ್ರೆ ನಮಗೆ 44ನೇದು ಅಷ್ಟೇ ಸಾಕನ್ರಿ ನೋಡ್ಕೊಂಡ್ರ ಅಂತ ನೀವು ಅದನ್ನ ಮೈಂಡ್ಸೆಟ್ ಒಳಗಿಂದ ತೆಗೆದ್ ಬಿಡ್ರಿ. ಅದು ಆಕ್ಚುಲಿ ಈಗ ಎಲ್ಲಾ ಕ್ವಶನ್ ಪೇಪರ್ನಾಗ ತೆಗಿತಿರೋರು KA ಡಿಪಾರ್ಟ್ಮೆಂಟ್ದವರು. ಅವರು ಯಾವ ರೀತಿ ಪ್ರಶ್ನೆಯನ್ನ ತೆಗಿತಾರಪ್ಪ ಅಂತಂದ್ರೆ ಇದು ಬರೇ 2023 ಒಳಗಿಂದ್ರಿ ಕ್ವಶನ್ ಪೇಪರ್ ಇದು. ಓಕೆ, ನಾವು 2026 ಅಲ್ಲಿ ಎಕ್ಸಾಮ್ ಬರೀತಿದೀವಿ ಅಂದ್ರೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ 43ನೇ ತಾಣ ಯಾವ್ದಪ್ಪ ಅಂತ ನಿಮಗೂ ಗೊತ್ತಿರ್ಬೇಕು. ಅಸ್ಸಾಂನ ಮೊಯ್ಡಾಮ್ಸ್. ಓಕೆ, ಈ ಅಸ್ಸಾಂನ ಮೊಯ್ಡಾಮ್ಸ್ ಏನೈತಲ್ಲ, ಇದು 43ನೇ ತಾಣ. ಇದು 43ನೇ ತಾಣ. ಓಕೆ, ಈ 43ನೇ ತಾಣಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಕೋಬಹುದು 402 ಸಿವಿಲ್ PSI ಎಕ್ಸಾಮ್ ಅನ್ನ KA ದವರು ಕಂಡಕ್ಟ್ ಮಾಡಿದ್ರು. ಆ ಕ್ವಶನ್ ಪೇಪರ್ ಒಳಗಡೆ ಈ 43ನೇ ತಾಣ ಯಾವ್ದು ಅಂತೇಳಿ ಅಷ್ಟ ಪ್ರಶ್ನೆ ಕೇಳಿದ್ರಿ ಅವರು. ಇದರದ ಅಪ್ಪ ಅವ್ವ ಅಜ್ಜ ಅಮ್ಮ ಹುಟ್ರು ಇತಿಹಾಸನ ಕೇಳ್ಬಿಟ್ಟಾರ. ಓಕೆ, ಈ ಅಸ್ಸಾಂನ ಮೊಯ್ಡಾಮ್ಸ್ ಯಾವ ರೀತಿ ನಿರ್ಮಾಣ ಆಗಿತ್ತು, ಇದನ್ನ ಯಾವ ರಾಜ್ಯ ಮನೆತನದವರು ನಿರ್ಮಿಸಿದ್ರು, ಓಕೆ, ಅದ್ರ ಪೂರ್ತಿ ಇತಿಹಾಸವನ್ನು ಅಲ್ಲಿ ಕೇಳಲಾಗಿದೆ. ಓಕೆ, ಆದ್ರಿಂದ ನೀವು ಫುಲ್ ಇನ್ ಡೆಪ್ತ್ ಆಗಿ ಓದ್ಕೋಬೇಕಾಗ್ತದ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ 42ನೇ ತಾಣ ಯಾವ್ದಪ್ಪ ಅಂತಂತಂದ್ರೆ 42ನೇದು ಯಾವ್ದಪ್ಪ ಅಂತಂತಂದ್ರೆ ಹೊಯ್ಸಳ ಟೆಂಪಲ್ ನೋಡ್ರಿ. ಹೊಯ್ಸಳ ಟೆಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಹೊಯ್ಸಳ ದೇವಾಲಯಗಳು ಬರ್ತಾವ ನೋಡ್ರಿ, ಅವು ಈ ವಿಶ್ವ ಪರಂಪರೆಯ ತಾಣಕ್ಕೆ, ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಕ್ಕೆ ಆ್ಯಡ್ ಆಗಿದಾವೆ. ಓಕೆ, ಸರಿ. ನಮ್ಮ ಕರ್ನಾಟಕದಲ್ಲಿ ಬರೀ ಓನ್ಲಿ ಈ ಹೊಯ್ಸಳ ದೇವಾಲಯಗಳು ಅಷ್ಟದವನ್ನ ಅಂತ ಕೇಳ್ಬೋದು. ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಇರುವಂತವು ಯಾವಪ್ಪ ಅಂತಂದ್ರೆ ಒಂದು ಪಟ್ಟದಕಲ್ಲು, ದೆನ್ ನೆಕ್ಸ್ಟ್ ಹಂಪಿ, ಈ ಹೊಯ್ಸಳ ದೇವಾಲಯಗಳು, ಮತ್ತು ಪಶ್ಚಿಮ ಘಾಟ್, ವೆಸ್ಟರ್ನ್ ಘಾಟ್ಸ್ ಏನು ಬರ್ತಾವಲ್ರಿ, ಈ ವೆಸ್ಟರ್ನ್ ಘಾಟ್ಸ್ ಏನು ಬರೀ ಒಂದು ರಾಜ್ಯದಲ್ಲಿ ಅಷ್ಟೇ ಹರಡಿಕೊಂಡಿಲ್ಲ. ಇವು ಎಲ್ಲ ಈಗ ಏನು ತಮಿಳುನಾಡು, ಕೇರಳ, ಇದು ನಮ್ಮ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇವಿಷ್ಟು ಸೇರಿಸಿದ ಕೂಡ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಇದು ಆ್ಯಡ್ ಆಗ್ತದ. ಮೇನ್ ಆಗಿ ನಮ್ಮ ಕರ್ನಾಟಕದ ಭಾಗದಿಂದ ಮೇನ್ ಆಗಿ ಸೇರ್ಪಡೆ ಕೊಟ್ಟಿದ್ದು ಇವು ಮೂರು. ಇದು ಎಲ್ಲ ಮಿಕ್ಸ್ಡ್ ಬರ್ತೈತೆ ನೋಡ್ರಿ ಇದು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ಈ ಕೆಳಗಿನ ಯಾವ ರಾಜ್ಯವು ಮಾರ್ಚ್ 2023ರಲ್ಲಿ 76ನೇ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಸಂತೋಷ್ ಟ್ರೋಫಿ ಗೆದ್ದಿದೆ? ಓಕೆ, ಆಪ್ಷನ್ ನೋಡ್ಕೊರಿ, ಕರ್ನಾಟಕ, ಮೇಘಾಲಯ, ಪಂಜಾಬ್, ಪಶ್ಚಿಮ ಬಂಗಾಳ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಸಂತೋಷ್ ಟ್ರೋಫಿ. ಇದು ಎದಕ್ಕೆ ಸಂಬಂಧಪಟ್ಟದ? ಫುಟ್ಬಾಲಿಗೆ ಸಂಬಂಧಪಟ್ಟದ ನೋಡ್ರಿ. ಓಕೆ, ಈ ಸಂತೋಷ್ ಟ್ರೋಫಿಯನ್ನ ಗೆದ್ದವ್ರು ಯಾರು ಅಂತಂದ್ರೆ ನಮ್ಮ ಕರ್ನಾಟಕದವರು 2023ರಲ್ಲಿ ಗೆದ್ದಿದ್ರು. ಓಕೆ, 2023ರಲ್ಲಿ ಅದು. ಓಕೆ, ಅವಾಗ ಗೆದ್ದಿದ್ರು. ಓಕೆ, ಹಂಗಾದ್ರೆ 2025 ಯಾರು ಗೆದ್ದಾರ್ರಿ? ಅದು ಬೇಕಲ್ಲ. ಓಕೆ, 2025 ವಿನ್ನರ್ ಆದಂತವ್ರು ಯಾರಪ್ಪ ಅಂತಂದ್ರೆ
ವೆಸ್ಟ್ ಬಂಗಾಳ, ಪಶ್ಚಿಮ ಬಂಗಾಳ, ಪಶ್ಚಿಮ ಬಂಗಾಳ. ಓಕೆ, ಪಶ್ಚಿಮ ಬಂಗಾಳದವರು ಮೊದಲ ಸ್ಥಾನಕ್ಕೆ ಮೊದಲ ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಓಕೆ, ದೆನ್ ನೆಕ್ಸ್ಟ್ ಸೆಕೆಂಡ್ ಯಾರಾಗಿದ್ದಾರಪ್ಪ ಅಂತಂದ್ರೆ ಫಸ್ಟ್ ಪಶ್ಚಿಮ ಬಂಗಾಳ, ಸೆಕೆಂಡ್ ಯಾರಾಗಿದ್ದಾರೆ ರನ್ನರ್ ಅಪ್ ಕೇರಳದವರು ರನ್ನರ್ ಅಪ್ ಆಗ್ಯಾರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2022 ಪುರಸ್ಕೃತರಾದ ಅನಂತ ಕುಲಕರ್ಣಿ ಅವರು ಪ್ರಸಿದ್ಧ ಏನಾಗಿದ್ರು? ಪತ್ರಕರ್ತ ಆಗಿದ್ರು, ಪೌರ ಕಾರ್ಮಿಕರಾಗಿದ್ರು, ಶಾಸ್ತ್ರೀಯ ಗಾಯಕರಾಗಿದ್ರು, ವಿಜ್ಞಾನಿ ಆಗಿದ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಶಾಸ್ತ್ರೀಯ ಗಾಯಕ ನೋಡ್ರಿ. ಓಕೆ ಓಕೆ, ಈ ನೀವು ನೋಡ್ಕೋಬಹುದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪ್ರತಿ ವರ್ಷ ಪ್ರಕಟಣೆ ಮಾಡ್ತಾರ. ಒಬ್ಬರಿಗೆ ಎಷ್ಟ ಪ್ರಕಟಣೆ ಮಾಡ್ತಾರ ನಾವು ನೋಡ್ಕೊಂಡು ಕುಂದ್ರಕ್ಕ ಒಟ್ಟ ಈ ಸಲ 70 ಚಿಲ್ಲರ್ ಸಮಥಿಂಗ್ ಅಷ್ಟು ಜನರಿಗೆ ಏನೋ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಯಾರ ಪ್ರಮುಖ ಇರ್ತಾರಲ್ಲ ಅವ್ರ ಬಗ್ಗೆ ನಾವು ಸ್ವಲ್ಪ ಏನು ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ಕೋಬೇಕಾಗ್ತದ. ನೀವು ಕರೆಂಟ್ ಅಫೇರ್ಸ್ ಒಳಗಡೆ ಅದನ್ನೆಲ್ಲ ಕವರ್ ಮಾಡ್ಕೋಬೇಕು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳೋಣ ಬನ್ನಿಲ್ಲಿ. ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಈ ಕಡೆ ಕ್ರೀಡೆಗಳ ಕಪ್ ಮತ್ತು ಟ್ರೋಫಿಗಳನ್ನ ಕೊಟ್ಟಿದ್ದಾರೆ, ಈ ಕಡೆ ಕ್ರೀಡೆಗಳನ್ನ ಕೊಟ್ಟಿದ್ದಾರೆ. ಓಕೆ, ಕಪ್ ನೋಡ್ರಿ, ಎಜ್ರಾ ಕಪ್, ಡುರಾಂಡ್ ಕಪ್, JR ಇರಾನಿ ಕಪ್, ಮುರುಗಪ್ಪ ಕಪ್ ಕೊಟ್ಟಾರ. ಈ ಕಡೆ ಗೇಮ್ ಪೋಲೋ ಗೇಮ್, ಹಾಕಿ, ಫುಟ್ಬಾಲ್ ಹಾಕಿ. ಓಕೆ, ಈ ಕಪ್ ಎದಕ್ಕೆ ಸಂಬಂಧಪಟ್ಟಿದಾವು ಸಂಬಂಧಪಟ್ಟಂತೆ ಸಂಕೇತಗಳನ್ನ ಕೊಟ್ಟಾರ. ನಿಮಗೆ ಗೊತ್ತಿತ್ತಪ್ಪ ಅಂದ್ರೆ ಈಸಿಯಾಗಿ ನೀವು ಎಲಿಮಿನೇಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರನ ಹಾಕಬಹುದು. ಓಕೆ, ಬರ್ರಿ ಇಲ್ಲಿ ಎಜ್ರಾ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆಯಪ್ಪ ಅಂತಂದ್ರೆ ಪೋಲೋ ಕ್ರೀಡೆಗೆ ಸಂಬಂಧಪಟ್ಟಿದೆ ನೋಡ್ರಿ. ಇದಕ್ಕೆ ಇದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಡುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಡುರಾಂಡ್ ಕಪ್ ಸಂಬಂಧಪಟ್ಟಿದ್ದು ಫುಟ್ಬಾಲ್ಗೆ ನೋಡ್ರಿ. ಇದು ಫುಟ್ಬಾಲ್ಗೆ ಸಂಬಂಧಪಟ್ಟದ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಇದು ಅಲ್ಲ. JRD ಇರಾನಿ ಕಪ್, ಈ ಇರಾನಿ ಕಪ್ ಸಂಬಂಧಪಟ್ಟಿದ್ದು ಕ್ರಿಕೆಟ್ಗೆ ಅನ್ಸುತ್ತ. ಆದ್ದರಿಂದ ಇದು ಕೂಡ ತಪ್ಪಾದ ಉತ್ತರ. ಓಕೆ, ಕ್ರಿಕೆಟ್. ಓಕೆ, ದೆನ್ ನೆಕ್ಸ್ಟ್ ಮುರುಗಪ್ ಕಪ್ ಏನೈತಲ್ರಿ ಇದು ಹಾಕಿಗೆ ಸಂಬಂಧಪಟ್ಟದ. ಇದು ಸರಿಯಾದ ಉತ್ತರ ನೋಡ್ಕೋಬಹುದು ನೀವು ಇಲ್ಲಿ. ಓಕೆ, ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಯಾವ್ಯಾವ್ದಾಗತ್ತಪ್ಪ ಅಂತಂದ್ರೆ 1 ಮತ್ತು 4 ಏನ್ ಆನ್ಸರ್ ಐತಲ್ಲ ಅದಾಗತ್ರಿ. 1 ಮತ್ತು 4 ಸರಿಯಾದ ಉತ್ತರವಾಗಿದೆ. ಓಕೆ ಓಕೆ, ನಾವಿಲ್ಲಿ ನೋಡ್ಕೋಬಹುದು ಸರ ಪೋಲೋಗ ಸಂಬಂಧಪಟ್ಟಂತೆ ಓನ್ಲಿ ಎಜ್ರಾ ಕಪ್ ಅಷ್ಟೇ ಐತನ್ರಿ ಅಂತ ಕೇಳ್ಬೋದು. ಇಲ್ಲ, ಪೋಲೋಗ ಸಂಬಂಧಪಟ್ಟಂತೆ ಇನ್ನಿತರ ಕಪ್ಗಳು ಯಾವ ಅಂತ ನೋಡ್ಕೊಂಡು ಬರಲ್ಲ. ಮಿಂಚೆಸ್ಟರ್ ಕಪ್, ಮಿಂಚೆಸ್ಟರ್ ಕಪ್. ಓಕೆ, ಮಿಂಚೆಸ್ಟರ್ ಕಪ್ ಬರ್ತದ. ನೆಕ್ಸ್ಟ್ ರಾಧಾ ಮೋಹನ್ ಕಪ್ ಅಂತ ಬರ್ತದ, ರಾಧಾ ಮೋಹನ್ ಕಪ್. ದೆನ್ ನೆಕ್ಸ್ಟ್ ಇನ್ನೊಂದು ಯಾವ್ದು ಕಪ್ ಬರ್ತದ ಅಂದ್ರೆ ಕಿಂಗ್ಸ್ ಕಪ್ ಅಂತ ಬರ್ತದ, ಕಿಂಗ್ಸ್ ಕಪ್. ಓಕೆ, ಕಿಂಗ್ಸ್ ಕಪ್. ದೆನ್ ನೆಕ್ಸ್ಟ್ ಪ್ರೆಸಿಡೆಂಟ್ ಕಪ್ ಅಂತ ಬರ್ತದ, ಪ್ರೆಸಿಡೆಂಟ್ ಕಪ್ ಪಿ ಅಂತ ಬರೀತೀನಿ ನೋಡ್ರಿ, ಪ್ರೆಸಿಡೆಂಟ್. ಓಕೆ, ದೆನ್ ಅದೇ ರೀತಿಯಾಗಿ ಮತ್ತೆ ಹಾಕಿಗೆ ಸಂಬಂಧಪಟ್ಟಂತೆ ಯಾವ ಕಪ್ಗಳದಾವು ಅಂತ ಅದನ್ನು ನೋಡ್ಕೊರ್ ಬರಲ್ಲ. ಓಕೆ, ಹಾಕಿಗೆ ಸಂಬಂಧಪಟ್ಟಂತ ಯಾವಪ್ಪ ಅಂತಂದ್ರೆ ಆಗಾ ಖಾನ್ ಕಪ್ ಅಂತ ಬರ್ತದ, ಆಗಾ ಖಾನ್ ಕಪ್ ಬರ್ತದ. ದೆನ್ ನೆಕ್ಸ್ಟ್ ಧ್ಯಾನಚಂದ್ರ ಟ್ರೋಫಿ ಬರ್ತದ. ಏನೋ ಹಾಕಿ ಮಾಂತ್ರಿಕ ಅಂತ ಕರಿತಿದ್ರಿ ಧ್ಯಾನಚಂದ್ರರಿಗೆ. ಓಕೆ, ಈ ಧ್ಯಾನಚಂದ್ರ ಟ್ರೋಫಿ ಬರ್ತದ, ಅದು ಹಾಕಿಗೆ ಸಂಬಂಧಪಟ್ಟಂತೆ. ದೆನ್ ನೆಕ್ಸ್ಟ್ ರಂಗಸ್ವಾಮಿ ಕಪ್ ಅಂತ ಬರ್ತದ, ರಂಗಸ್ವಾಮಿ ಕಪ್. ದೆನ್ ನೆಕ್ಸ್ಟ್ ಸ್ಟ್ಯಾನ್ಲಿ ಕಪ್ ಅಂತ ಬರ್ತದ್ರಿ, ಸ್ಟ್ಯಾನ್ಲಿ ಕಪ್ ಅಂತ ಬರ್ತದ. ಓಕೆ, ಇನ್ನೂ ಹಲವಾರು ಕಪ್ಗಳು ಬರ್ತಾವ, ಅವನ್ನ ನೋಡ್ಕೊಳ್ಳೋಣ. ಓಕೆ, ಮುಂದಿನ ಪ್ರಶ್ನೆಗಳಲ್ಲಿ ಬಂದೇ ಬರ್ತಾವು, ಅಲ್ಲಿ ನೋಡ್ಕೊಳ್ಳೋಣ ಅವನ್ನ. ದೆನ್ ನೆಕ್ಸ್ಟ್ ಫುಟ್ಬಾಲ್ಗೆ ಸಂಬಂಧಪಟ್ಟಂತೆ ಯಾವ ಕಪ್ಗಳು ಬರ್ತಾವ? ಒಂದು ಡುರಾಂಡ್ ಕಪ್ ಬರ್ತೈತ್ರಿ, ಇಲ್ಲಿ ಹೇಳಿದ್ನಲ್ಲ ಡುರಾಂಡ್ ಕಪ್ ಬರ್ತದ. ದೆನ್ ನೆಕ್ಸ್ಟ್ ಇಂದಿರಾ ಗಾಂಧಿ ಟ್ರೋಫಿ ಅಂತ ಬರ್ತದ,
ಇಂದಿರಾ ಗಾಂಧಿ ಟ್ರೋಫಿ, ಇಂದಿರಾ ಗಾಂಧಿ ಟ್ರೋಫಿ. ದೆನ್ ನೆಕ್ಸ್ಟ್ ಕಳಿಂಗ ಕಪ್ ಅಂತ ಬರ್ತದ, ಕಳಿಂಗ ಕಪ್. ಓಕೆ. ದೆನ್ ನೆಕ್ಸ್ಟ್ ಸಂತೋಷ್ ಟ್ರೋಫಿ, ಈಗ ಆಲ್ರೆಡಿ ಮ್ಯಾಗ ಪ್ರಶ್ನೆ ನೋಡಿದ್ರೆ ನೀವು ಸಂತೋಷ್ ಟ್ರೋಫಿ ಅದು ಕೂಡ ಬರ್ತದ. ದೆನ್ ನೆಕ್ಸ್ಟ್ ಏಷ್ಯಾ ಕಪ್ ಅಂತ ಹೇಳಿ ಒಂದು ಬರ್ತದ ನೋಡಿ. ಓಕೆ, ಏಷ್ಯಾ ಕಪ್. ಸರಿ, ನಾವೀಗ ಮುಂದಿನ ಪ್ರಶ್ನೆನ ನೋಡ್ಕೊಳ್ಳೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಓಕೆ, ಇದ್ರೊಳಗಡೆ ಯಾವ್ದು ತಪ್ಪೈತಿ ನೋಡ್ರಿ, ಅದನ್ನ ಎಲಿಮಿನೇಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ಅವರು ಕೊಟ್ಟಿದಾರ. ಓಕೆ, ಆಯ್ಕೆಗಳನ್ನ ನೋಡ್ಕೊರಿ. ಭಾರತದ ಅತಿ ದೊಡ್ಡ ಸಂಗ್ರಹಾಲಯ ಸಾಲಾರ್ಜಂಗ್ ಮ್ಯೂಸಿಯಂ ಹೈದರಾಬಾದ್. ಭಾರತದ ಅತಿ ದೊಡ್ಡ ಗುಮ್ಮಟ ಗೋಲ್ ಗುಂಬಜ್. ಭಾರತದ ಅತಿ ದೊಡ್ಡ ಪ್ಲಾನಿಟೋರಿಯಂ ಬಿರ್ಲಾ ಪ್ಲಾನಿಟೋರಿಯಂ. ಭಾರತದ ಅತಿ ದೊಡ್ಡ ಗುರುದ್ವಾರ ಗೋಲ್ಡನ್ ಟೆಂಪಲ್ ಅಮೃತ್ಸರ್. ಓಕೆ, ಇದ್ರೊಳಗಡೆ ಇವು ಏನು ಆಪ್ಷನ್ಗಳದಾವ ಇವು ಸರಿಯಾಗಿದೆ ನೋಡ್ರಿ ಇದು. ಓಕೆ, ತಪ್ಪಾಗಿ ಆಯ್ಕೆಯಾಗಿರೋದು ಯಾವ್ದಪ್ಪ ಅಂದ್ರೆ ಭಾರತದ ಅತಿ ದೊಡ್ಡ ಸಂಗ್ರಹಾಲಯ ಸಾಲಾರ್ಜಂಗ್ ಮ್ಯೂಸಿಯಂ ಏನೈತಲ್ಲ ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅದ. ಹಂಗಾದ್ರೆ ಇದು ಅಲ್ಲ ರೀ ಸರ, ಏನದು ಅತಿ ದೊಡ್ಡ ಸಂಗ್ರಹಾಲಯ ಇದು ಅಲ್ಲಪ್ಪ ಅಂತಂದ್ರೆ ಮತ್ತೆ ಯಾವ್ದಂತ ನೀವು ಕೇಳ್ಬಹುದು. ಓಕೆ, ಅದು ಯಾವ್ದಂದ್ರೆ ದಿ ಇಂಡಿಯನ್ ಮ್ಯೂಸಿಯಂ. ದಿ ಇಂಡಿಯನ್ ಮ್ಯೂಸಿಯಂ, ದಿ ಇಂಡಿಯನ್ ಮ್ಯೂಸಿಯಂ ಅಂತ ಕರೀತಾರೆ. ಇದು ಎಲ್ಲೈತಪ್ಪ ಅಂತಂದ್ರೆ ಕೋಲ್ಕತ್ತಾದೊಳಗಡೆ ಐತೆ ನೋಡ್ರಿ. ಕೋಲ್ಕತ್ತಾ. ಭಾರತದ ಅತಿ ದೊಡ್ಡ ಸಂಗ್ರಹಾಲಯ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ ನೀವು? ದಿ ಇಂಡಿಯನ್ ಮ್ಯೂಸಿಯಂ ಅಂತ ಹೇಳ್ಬೇಕಾಗ್ತದ. ಓಕೆ, ಇದನ್ನ ಐತಲ್ರಿ ಮೊದಲ ಸ್ವತಂತ್ರ ಬರೋಕ್ಕಿಂತ ಮುಂಚೆಗೆ ಇದಕ್ಕ ಇಂಪೀರಿಯಲ್ ಮ್ಯೂಸಿಯಂ ಆಫ್ ಕಲ್ಕತ್ತಾ ಅಂತ ಕರಿತಿದ್ರು. ಓಕೆ, ಇದು ಎಷ್ಟರೊಳಗಡೆ ಸ್ಥಾಪನೆ ಆಗಿತ್ತು ಅಂದ್ರೆ 1814ರಲ್ಲಿ ಈ ಮ್ಯೂಸಿಯಂ ಸ್ಥಾಪನೆ ಆಗಿತ್ತು. ಓಕೆ, ಭಾರತದ ಅತಿ ದೊಡ್ಡ ಗುಮ್ಮಟ ಯಾವ್ದಂತಂದ್ರೆ ನಮ್ಮ ಗೋಲ್ ಗುಂಬಜ್ ಬಿಜಾಪುರದೊಳಗಡೆ ಐತಲ್ರಿ, ಅದು. ಅತಿ ದೊಡ್ಡ ಪ್ಲಾನಿಟೋರಿಯಂ ಅಂದ್ರೆ ಬಿರ್ಲಾ ಪ್ಲಾನಿಟೋರಿಯಂ. ಅತಿ ದೊಡ್ಡ ಗುರುದ್ವಾರ ಅಂದ್ರೆ ಗೋಲ್ಡನ್ ಟೆಂಪಲ್ ನೋಡ್ರಿ, ಅಮೃತ್ಸರದೊಳಗಡೆ ಇದ್ದಿದ್ದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಭಾರತೀಯ ಸಂವಿಧಾನದ 42ನೇ ತಿದ್ದುಪಡಿ ಕಾಯಿದೆ 1976 ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೆಗಾ ಸಂವಿಧಾನ, ವಿಶೇಷ ಸಂವಿಧಾನ, ಹೆಚ್ಚುವರಿ ಸಂವಿಧಾನ, ಮಿನಿ ಸಂವಿಧಾನ. ನಿಮಗೆಲ್ಲ ಇದು ಗೊತ್ತಿರುವ ಹಾಗೆ 42ನೇ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಕರೀತಾರ ನೋಡ್ರಿ. ಓಕೆ, ಈ 42ನೇ ತಿದ್ದುಪಡಿ ಕಾಯ್ದೆಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಯಾಕೆ ಕರೀತಾರಪ್ಪ ಅಂತಂತಂದ್ರೆ ಇಲ್ಲಿ ಸಾಕಷ್ಟು ಏನು ಹೊಸದಾಗಿ ಏನೇನೋ ತಿದ್ದುಪಡಿಗಳಾದವು. ಅವು ಏನೇನಂತ ನೋಡ್ಕೊಂಡ್ ಬರೋಣ ಬನ್ನಿ. ಓಕೆ, ಆ 42ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತ ಮಾಹಿತಿಗಳು ಇಲ್ಲಿದಾವ ನೋಡ್ರಿ. ಈ 42ನೇ ತಿದ್ದುಪಡಿ ಎಷ್ಟರಲ್ಲಾಗ್ತದ ಅಂದ್ರೆ 1976ರಲ್ಲಿ ಆಗ್ತದ. ಓಕೆ, ಇದು ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜಾರಿಗೆ ತರಲಾಗಿದೆ ಈ ತಿದ್ದುಪಡಿಯನ್ನ. ಓಕೆ, ಇದನ್ನ ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಕರಿತೀವಿ. ಓಕೆ, ಏನೇನ ಹೊಸದಾಗಿ ಇದು ಯಾಡದಪ್ಪ, ಏನೇನ ಬದಲಾವಣೆ ಐತಪ್ಪ ಅಂತಂದ್ರೆ ಈ ನಮ್ಮ ಸಂವಿಧಾನಕ್ಕೆ ಏನಪ್ಪಾ ಮಾಡ್ತಾರಂತಂದ್ರೆ ಸಮಾಜವಾದಿ, ಸೋಷಿಯಲಿಸ್ಟ್, ಜಾತ್ಯತೀತ, ಸೆಕ್ಯುಲರ್, ಅಖಂಡತೆ, ಇಂಟಿಗ್ರಿಟಿ ಎಂಬ ಪದಗಳನ್ನ ಏನು ನಮ್ಮ ಸಂವಿಧಾನದ ಪ್ರಸ್ತಾವನೆ ಅಂತ ಏನು ಕರಿತೀವಿ, ಪೀಠಿಕೆ, ಅದಕ್ಕೆ ಯಾಡ್ ಮಾಡ್ತಾರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳನ್ನ ಯಾಡ್ ಮಾಡ್ತಾರ, ಫಂಡಮೆಂಟಲ್ ಡ್ಯೂಟೀಸ್ ಅನ್ನ. ಒಟ್ಟು ಎಷ್ಟು 10 ಮೂಲಭೂತ ಕರ್ತವ್ಯಗಳನ್ನ ಸೇರ್ಪಡೆ ಮಾಡ್ತಾರೆ ಇಲ್ಲಿ. ಓಕೆ, ಇನ್ನು ಒಂದು ಯಾವಾಗ ಯಾಡ್ ಮಾಡ್ತಾರ ಅಂತಂದ್ರೆ ಇದನ್ನ 86ನೇ ತಿದ್ದುಪಡಿ 2002ರಲ್ಲಿ ಏನು ಯಾಡ್ ಮಾಡ್ತಾರ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ನ್ಯಾಯಾಂಗದ ಅಧಿಕಾರ ಕಡಿತ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಹೈಕೋರ್ಟ್ಗಳ ನ್ಯಾಯಾಂಗ ವಿಮರ್ಶೆಯ ಅಧಿಕಾರವನ್ನು ಗಣನೀಯವಾಗಿ ಕಡಿಮೆ ಮಾಡಲಾಗ್ತದ ಅಂತ ಇಲ್ಲಿ. ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಪ್ರಾಮುಖ್ಯತೆ. ಓಕೆ, ಇಲ್ಲಿ ಜಾಸ್ತಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಕೊಡಲಾಗ್ತದ. ದೆನ್ ನೆಕ್ಸ್ಟ್ ವಿಷಯ ವರ್ಗಾವಣೆ. ನೀವು ನೋಡ್ಬೋದು ನಮ್ಮ ಸಂವಿಧಾನದ 7ನೇ ಅನುಸೂಚಿ ಒಳಗಡೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಏನೈತಲ್ಲ ಅದರೊಳಗಡೆ ಶಿಕ್ಷಣ, ಅರಣ್ಯ, ವನ್ಯಜೀವಿಗಳ ರಕ್ಷಣೆ, ನ್ಯಾಯಾಂಗದ ಆಡಳಿತದ ಸೇರಿದಂತೆ 5 ವಿಷಯಗಳನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ಸೇರಿಸಲಾಗ್ತದ. ಸಮವರ್ತಿ ಪಟ್ಟಿಯಪ್ಪ ಅಂತಂತಂದ್ರೆ ಕನ್ಕರೆಂಟ್ ಲಿಸ್ಟ್ ನೋಡ್ರಿ. ಓಕೆ, ನೆಕ್ಸ್ಟ್ ಲೋಕಸಭೆಯ ಅವಧಿ ವಿಸ್ತರಣೆ ಆಗ್ತದ. ಎಷ್ಟು ಈಗ 5 ವರ್ಷ ಇದ್ದಿದ್ದು 6 ವರ್ಷ ಆಗ್ತದ. ಬಟ್ ಇದನ್ನ ಹೊಳೆ 44ನೇ ತಿದ್ದುಪಡಿ ಒಳಗಡೆ ಇದನ್ನ ಹೊಳೆ 5 ವರ್ಷನ ಮಾಡ್ತಾರ. ಓಕೆ, ಹೊಸ ನಿರ್ದೇಶಕ ತತ್ವಗಳ ಸೇರ್ಪಡೆ ಮಾಡ್ತಾರ. ಅವು ಯಾವ ವಿಧಿಯಪ್ಪ ಅಂತಂತಂದ್ರೆ 39A. ಈ 39A ವಿಧಿಯ ಪ್ರಕಾರ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನು ನೆರವು, ಇದು ಏನು ಈ ವಿಧಿಯನ್ನ ಯಾಡ್ ಮಾಡ್ತಾರ ಇದ್ರೊಳಗಡೆ. ಓಕೆ, ದೆನ್ ನೆಕ್ಸ್ಟ್
ಕೈಗಾರಿಕೆಗಳ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಇದನ್ನ ಏನ್ ಮಾಡ್ತಾರ 43A ವಿಧಿಯ ಪ್ರಕಾರ ಯಾಡ್ ಮಾಡ್ತಾರ ನೋಡ್ರಿ ಇದನ್ನ. ನೆಕ್ಸ್ಟ್ ಪರಿಸರ ಸಂರಕ್ಷಣೆ 48A ವಿಧಿ ಒಳಗಡೆ ಯಾಡ್ ಮಾಡ್ತಾರ. ಇವನ್ನೆಲ್ಲ ಏನ್ ಮಾಡ್ತಾರಪ್ಪ ಅಂತಂದ್ರೆ 42ನೇ ತಿದ್ದುಪಡಿ ಒಳಗಡೆ ಯಾಡ್ ಮಾಡಲಾಗ್ತದ. ಓಕೆ, ಆದ್ದರಿಂದ ಇದನ್ನ ಮಿನಿ ಸಂವಿಧಾನ ಅಂತ ಕರೀತಾರ. ಲಘು ಅದು ಗೂಗಲ್ ಟ್ರಾನ್ಸ್ಲೇಷನ್ ರೀ ಅದು. ಆದ್ದರಿಂದ ನೀವು ಅದನ್ನು ಬಹಳ ಏನು ಸೀರಿಯಸ್ ಆಗಿ ತಗೋಬೇಡ್ರಿ. ಓಕೆ, ಮಿನಿ ಸಂವಿಧಾನ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರ. ಓಕೆ, ನಮ್ದು ಮಿನಿ ಕಾನ್ಸ್ಟಿಟ್ಯೂಷನ್ ಈಗ ನಾವು ನೋಡ್ಕೊಂಡ್ ಬಂದ್ವಿ. ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ಕರ್ನಾಟಕ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಪೈಕಿ ಪರಿಶಿಷ್ಟ ಜಾತಿಗಳಿಗೆ ಎಷ್ಟು ಕ್ಷೇತ್ರಗಳನ್ನು ಮೀಸಲಿಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಐತಿ. ಓಕೆ ಓಕೆ ನೋಡ್ಕೊರಿ. ನಮ್ಮ ಕರ್ನಾಟಕ ವಿಧಾನಸಭೆ ಒಳಗಡೆ 224 ಕ್ಷೇತ್ರಗಳು ಅದಾವು. ಅದ್ರೊಳಗಡೆ SC ಅವ್ರಿಗೆ ಎಷ್ಟು, ST ಅವ್ರಿಗೆ ಎಷ್ಟು, ಸಾಮಾನ್ಯ ಕ್ಷೇತ್ರಗಳು ಎಷ್ಟು, ಅವನ್ನೆಲ್ಲ ನಾವು ಏನು ತಿಳ್ಕೊಬೇಕಾಗ್ತದ. ಬರೀ ಹೋಗಿ ನಮಗ ನಮ್ದೊಂದು ಕ್ಷೇತ್ರ ಐತಪ್ಪ ಅಲ್ಲಿ ಹೋಗಿ ನಾವು ವೋಟ್ ಮಾಡಿ ಬರ್ತೀವಿ ಅಂತಂದ್ರೆ ನಡೆಯಂಗಿಲ್ಲ. ನೀ ಕಾಂಪಿಟೇಟಿವ್ ಎಕ್ಸಾಮ್ಕ ಓದಾಕತ್ತಿದ್ರ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ನಾವೆಲ್ಲ ನೋಡ್ಕೋಬೇಕಾಗ್ತದ. ಆಪ್ಷನ್ ನೋಡ್ಕೊರಿ. 25, 36, 30, 15. ಓಕೆ, ಪರಿಶಿಷ್ಟ ಜಾತಿಯಪ್ಪ ಅಂತಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಅಂದಂಗ SC ಅಂತ ಬರ್ತದ. ಓಕೆ, SC ಕಾಸ್ಟ್ದವರಿಗೆ ಒಟ್ಟು ಎಷ್ಟು ಸ್ಥಾನಗಳನ್ನ ನಮ್ಮ ವಿಧಾನಸಭೆಯಲ್ಲಿ ಮೀಸಲಿಡಲಾಗಿದೆಯಪ್ಪ ಅಂತಂತಂದ್ರೆ ಒಟ್ಟು 36 ಸ್ಥಾನಗಳು. 36 ಸ್ಥಾನಗಳನ್ನ ಮೀಸಲಿಡಲಾಗಿದೆ ನೋಡ್ರಿ. ಓಕೆ, 36 ಸ್ಥಾನಗಳನ್ನ ಮೀಸಲಿಡಲಾಗಿದೆ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಇದು ಬರೀ SC ಅವ್ರಿಗೆ ಆಗ್ತಿತ್ತು ಸರ್. ಹಂಗಾದ್ರೆ ST ಅವ್ರಿಗೆ ಎಷ್ಟು ಏನಪ್ಪಾ ಸೇರ್ಪಡೆ ಮಾಡಿದ್ದಾರೆ ಅಂತ ಕೇಳಿದ್ರೆ ST ಅವ್ರಿಗೆ ಸೇರ್ಪಡೆ ಮಾಡಿದ್ದು ಇದು SC ಅವರಿಗೆ ಸೇರ್ಪಡೆ ಮಾಡಿದ್ದ ಅಂತ ಹೇಳಿದ್ವಲ್ಲ, ಒಂದು ನಿಮಿಷ. ಓಕೆ, ಇದು SC ಅವರಿಗೆ ರೀ, ಇದು SC ಶೆಡ್ಯೂಲ್ ಕಾಸ್ಟ್. ಹಂಗಾದ್ರೆ ST ಅವ್ರಿಗೆ ಎಷ್ಟು ಅಂತ ಕೇಳಿದ್ರೆ ST ಅವರಿಗೆ ಎಷ್ಟು ಅಂತಂತಂದ್ರೆ ಒಟ್ಟು 15 ಸ್ಥಾನಗಳನ್ನ ಮೀಸಲಿಡಲಾಗಿದೆ ನೋಡ್ರಿ. ಓಕೆ, SC ST ದವರಿಗೆ ಆಯ್ತು. ಮತ್ತು ಸಾಮಾನ್ಯ ಕ್ಷೇತ್ರಗಳಿಗೆ ಎಷ್ಟು ಅಂತಂತಂದ್ರೆ ಒಟ್ಟು 173 ಸ್ಥಾನಗಳನ್ನ ಸೇರ್ಪಡೆ ಮಾಡಲಾಗಿದೆ. ಓಕೆ ಓಕೆ, ಇವನ್ನೆಲ್ಲ ಯಾಡ್ ಮಾಡಿದ್ರ ಪ್ಲಸ್ ಮಾಡಿದ್ರ 224 ಆಗತ್ತೆ ನೋಡ್ರಿ. 6, ಇದು 11 ಪ್ಲಸ್ 3 4 ಆಗ್ತದ. ಓಕೆ, ಇಲ್ಲಿ 7, 7, 3, 10, 1, 12. ಓಕೆ, ಎಲ್ಲ ಬಂತು 1, 2 ಆಗ್ತದ. 1, 1, 2, 224 ಟೋಟಲ್ ಆಗ್ತದ ನೋಡ್ರಿ ನಮ್ಮ ವಿಧಾನಸಭಾ ಕ್ಷೇತ್ರದ. ಇದು SC ಅವ್ರಿಗೆ ಎಷ್ಟು? SC ಅವ್ರಿಗೆ 36, ST ಅವ್ರಿಗೆ 15, ಸಾಮಾನ್ಯ ಕ್ಷೇತ್ರಕ್ಕೆ ಎಷ್ಟು? 173. ಇವೆಲ್ಲ ಸ್ಥಾನಗಳನ್ನ ನೀವು ತಿಳ್ಕೊಬೇಕಾಗ್ತದ. ಓಕೆ ಸರ್, ಬರೀ ನಮ್ ವಿಧಾನಸಭೆದೊಳಗಡೆ ಅಷ್ಟೇ ಹಿಂಗ್ ಬೇರೆ ಬೇರೆ ಕಾಸ್ಟ್ ಅವ್ರಿಗೆ ಏನೋ ಸಪ್ರೇಟ್ ಆಗಿ ಅವ್ರವ್ರಿಗೆ ಇದನ್ನ ಕೊಡ್ತಾರನ್ರಿ ಅಂತ ನೀವು ಕೇಳ್ಬಹುದು. ಇಲ್ಲ ಸಾಹೇಬ, ಇದು ಲೋಕಸಭೆ ಒಳಗನು ನಡೀತದ. ಲೋಕಸಭೆ ಒಳಗಡೆ ಎಷ್ಟೆಷ್ಟು ಕೊಡ್ತಾರಪ್ಪ ಲೋಕಸಭೆ ಒಳಗಡೆ SC ದವರಿಗೆ, ST ದವರಿಗೆ ಮತ್ತು ಸಾಮಾನ್ಯ ಕ್ಷೇತ್ರಕ್ಕೆ ಎಷ್ಟು ಸ್ಥಾನಗಳನ್ನ ನೀಡ್ತಾರಪ್ಪ ಅಂತಂದ್ರೆ ಟೋಟಲ್ ಎಷ್ಟೈತೆ ಅಂದ್ರೆ ಸಾಹೇಬ 543 ಸ್ಥಾನಗಳು ಕಂಡು ಬರ್ತವೆ ಇಲ್ಲಿ ನಮ್ಮ ಲೋಕಸಭೆ ಒಳಗಡೆ. ಇದರೊಳಗಡೆ SC ಅವ್ರಿಗೆ ಕೊಡಲಾಗುವ ಸ್ಥಾನಗಳು ಎಷ್ಟಪ್ಪ ಅಂತಂದ್ರೆ 84. ಮತ್ತಪ್ಪ ನಮ್ಮ ST ಅವ್ರಿಗೆ ಕೊಡಲಾಗುವ ಸ್ಥಾನಗಳು ಎಷ್ಟಪ್ಪ ಅಂತಂದ್ರೆ 47. ನಮ್ಮ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಕೊಡಲಾಗುವ ಸ್ಥಾನಗಳು ಎಷ್ಟಂದ್ರೆ 412. ಇವನ್ನೆಲ್ಲ ಆಡ್ ಮಾಡಿದ್ರೆ ಎಷ್ಟು ಬರ್ತದ್ರಿ? 543 ಬರ್ತದ ನೋಡ್ರಿ. ಓಕೆ ಓಕೆ, ಇದನ್ನ ಲೋಕಸಭೆ ಒಳಗಡೆ ಇದನ್ನ ಹಿಂಗ್ ಸ್ಥಾನಗಳನ್ನ ಮೀಸಲ್ ಓಕೆ. ಈಗ SC ಕಾಸ್ಟ್ನವ್ರಿಗೆ ಇಷ್ಟು ಮೀಸಲು, ST ಕಾಸ್ಟ್ನವ್ರಿಗೆ ಇಷ್ಟು ಮೀಸಲು ಅಂತೇಳಿ ಇದನ್ನ ಯಾವ ವಿಧಿಯ ಪ್ರಕಾರ ಕೊಟ್ಟಿದಾರಪ್ಪ ಅಂತಂತಂದ್ರೆ 330ನೇ ವಿಧಿಯ ಪ್ರಕಾರ ಕೊಡಲಾಗಿದೆ. 330ನೇ ವಿಧಿಯ ಪ್ರಕಾರ ಕೊಡಲಾಗಿದೆ ನೋಡ್ರಿ. 330ನೇ ವಿಧಿಯ ಪ್ರಕಾರ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಇಲ್ಲಿ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಮಾಸಿಕ 2,000 ರು ಭತ್ಯೆ ದೊರೆಯುವ ಕರ್ನಾಟಕ ಸರ್ಕಾರದ ಯೋಜನೆಯನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಿಮ್ಗ ಆಪ್ಷನ್ ಕೊಡೋದ್ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ಬಿಡ್ತೀರಿ ನೀವು. ಓಕೆ, ಆಪ್ಷನ್ ಒಂದ್ಸಲ ನೋಡ್ಬಿಡೋಣ ಬರ್ರಿ. ಕರ್ನಾಟಕ ಗೃಹ ಜ್ಯೋತಿ ಸ್ಕೀಮ್, ಕರ್ನಾಟಕ ಸಾಂತ್ವನ ಸ್ಕೀಮ್, ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್, ಕರ್ನಾಟಕ ಶಕ್ತಿ ಸ್ಕೀಮ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ ಗೃಹಲಕ್ಷ್ಮಿ ಸ್ಕೀಮ್ ಅಂತ ಹೇಳಿ ಕರೀತಾರ. ಓಕೆ ಸರ, ಬರೀ ಇದು ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ಅಂತಂದ್ರೆ ಬರೀ ಮಹಿಳೆಯರಿಗೆ ಅಷ್ಟ ಮಾತ್ರ ಇದು ಕೊಡಲಾಗ್ತದ ಅಂತ ನೀವು
ಕೇಳಿದ್ರಪ್ಪ ಅಂತಂದ್ರೆ ಈ ಮಹಿಳೆಯರುಗಳಲ್ಲಿ ಒಳಗಡೆ ಈಗ ಫಾರ್ ಎಕ್ಸಾಂಪಲ್ ಈಗ ಆಶಾ ಕಾರ್ಯಕರ್ತರು ಬರ್ತಾರಲ್ರಿ, ಅವರು ಮಹಿಳೆಯರಿಗೆ ಅವ್ರಿಗೂ ಕೂಡ ಇದನ್ನ 2,000 ಕೊಡ್ತಾರ. ಮತ್ತ ವಾಪಸ್ ಅದೇ ರೀತಿಯಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೊಡ್ತಾರ. ಇವರು ಬಿಸಿ ಊಟ ರೆಡಿ ಮಾಡ್ತಾರಲ್ರಿ ಕನ್ನಡ ಶಾಲೆಗ, ಅವ್ರಿಗೂ ಕೊಡ್ತಾರ. ಓಕೆ, ಮತ್ತ ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಬರ್ತಾರ, ಅವ್ರಿಗೂ ಕೊಡ್ತಾರ. ದೆನ್ ನೆಕ್ಸ್ಟ್ ಮಾಜಿ ದೇವದಾಸಿಯರು, ಓಕೆ, ದೇವದಾಸಿ ಪದ್ಧತಿಗೆ ಏನು ಆಚರಣೆ ಮಾಡ್ತಿದ್ರಲ್ರಿ, ಅದ್ರೊಳಗಡೆ ಈಗ ಬಿಟ್ಟಿರ್ತಾರೆ ಅಂತವ್ರಿಗೂ ಕೂಡ ಇದನ್ನ ಕೊಡ್ತಾರ. ಓಕೆ, 2,000 ರೂಗಳನ್ನ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ದಾಳಗಳ ಡೈಸ್ ಚಾಪ್ಟರ್ ಮ್ಯಾಗ ಪ್ರಶ್ನೆ ಐತಿದ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡು ಮುಂದಿನ ಪ್ರಶ್ನೆಗೆ ಹೋಗ್ಬರ್ರಿ. ಇದಕ್ಕೆ ಸರಿಯಾದ ಉತ್ತರ 1. ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. 1954ರಲ್ಲಿ ಎಷ್ಟರಲ್ಲಿ 1954ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ ನೋಡ್ಕರಿ. ಸ್ಕೂಲ್ ಮಾಸ್ಟರ್, ಕಿತ್ತೂರು ಚೆನ್ನಮ್ಮ, ಬೇಡರ ಕಣ್ಣಪ್ಪ, ಮಹಾಕವಿ ಕಾಳಿದಾಸ ಅಂತ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಬೇಡರ ಕಣ್ಣಪ್ಪ. ಓಕೆ, ಬೇಡರ ಕಣ್ಣಪ್ಪ. ಓಕೆ ಸರ, ಈಗ ನೀವು ರಾಷ್ಟ್ರೀಯ ಚಲನಚಿತ್ರ 1954ರಾಗಿಂದ ಆತ್ರಿ. ಪ್ರಸ್ತುತವಾಗಿ ಯಾರಿಗೆ ಕೊಟ್ಟಿದಾರ ಅಂತ ಕೇಳಿದ್ರೆ ಅದು ಸ್ಪೆಷಲಿ ಅತ್ಯುತ್ತಮ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ನಮ್ಮ ಯಾರಿಗೆ ಕೊಟ್ಟಾರಪ್ಪ ಅಂತಂದ್ರೆ ಕನ್ನಡದಲ್ಲಿ ಒಂದು ಫಿಲ್ಮ್ ಕೊಟ್ಟಿದ್ದಾರೆ. ಆ ಫಿಲ್ಮ್ ಯಾವ್ದಪ್ಪ ಅಂತಂದ್ರೆ ದಿ ರೇ ಆಫ್ ಹೋಪ್ ಅಂತೇಳಿ, ಏನು ಕಂದಿಲು ದಿ ರೇ ಆಫ್ ಹೋಪ್ ಅಂತ ಬರುತ್ತೆ ಅದು ಫಿಲ್ಮ್. ಕಂದಿಲು ದಿ ರೇ ಆಫ್ ಹೋಪ್ ಅಂತ ನೋಡ್ರಿ. ಕಂದಿಲು, ಈ ಕಂದಿಲು ಫಿಲ್ಮಿಗೆ ಏನ್ ಮಾಡಿದ್ದಾರೆ 2025ರಲ್ಲಿ ಕನ್ನಡದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ ಸರ, ಕನ್ನಡದಾಗಾತ್ರಿ ಓವರ್ ಆಲ್ ಯಾವ ಚಿತ್ರ ಕೊಟ್ಟಿದ್ದಾರೆ ಅಂತಂದ ನಾ ಈಗ ಆಲ್ರೆಡಿ ನಿಮ್ಗ BMTC ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದಿತ್ತು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಬಗ್ಗೆ. ಓಕೆ ನೋಡ್ರಿ, ಇಲ್ಲೇ ನಾನ್ ಜಸ್ಟ್ ಈಗ ಆಲ್ರೆಡಿ ಒಂದು BMTC ಕ್ವಶನ್ ಪೇಪರ್ ನ ಮಾಡಾಕಿದ್ದೀನಿ. ಈಗ SDA ಕ್ವಶನ್ ಪೇಪರ್ ಮುಗಿಯಾಕ್ ಬಂತ. ಓಕೆ, ಇದ್ರೊಳಗಡೆ ಸಾಕಷ್ಟು ರಿಪೀಟೆಡ್ ಪ್ರಶ್ನೆಗಳು ಬಂದಾವ್ ನೋಡ್ರಿ. ರಿಪೀಟೆಡ್ ಪ್ರಶ್ನೆ ಅಂದ್ರೆ ಹೆಂಗಪ್ಪ ಅಂತಂದ್ರೆ ಸೇಮ್ ಆಂಗಲ್ ಮೇಲೆ ಕೇಳಿಲ್ಲ. ಓಕೆ, ಒಂದ ಪ್ರಶ್ನೆನ ಈಗ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಐತಂದ್ರೆ ಇಲ್ಲಿ 1954 ಕೇಳಿದಾರ. ಓಕೆ, ಅಲ್ಲಿ BMTC ಒಳಗಡೆ ಏನ್ ಕೇಳ್ಯಾರಪ್ಪ ಅಂತಂದ್ರೆ 2023 ಒಳಗಡೆ ಯಾರೇ ಕೊಟ್ಟಿದ್ರ ಅಂತ ಕೇಳಿದಾರೆ. ಓಕೆ, ಈ ರೀತಿಯಾಗಿ ಪ್ರಶ್ನೆಗಳನ್ನ ಒಂದ ಟಾಪಿಕ್ ಮ್ಯಾಗ ಕೇಳ್ತಾರ. ನೀವು ರಿಪೀಟೆಡ್ ಕ್ವಶನ್ ಅಂತಂದ್ರೆ ಕೇಳಿದ ಪ್ರಶ್ನೆನ ಹೊಳ ಕೇಳ್ತಾರ ಅಂತ ನೀವು ಅನ್ಕೋಬಹುದು. ಓಕೆ, ಕೇಳಿದ ಪ್ರಶ್ನೆನ ಸೇಮ್ ಕೇಳೋದು ರೇರ್. ಓಕೆ, ಅದ ಟಾಪಿಕ್ ಮ್ಯಾಗ ಏನು ಬೇರೆ ಬೇರೆ ಆಂಗಲ್ ಒಳಗಡೆ ಕೇಳೋದು ಇದ್ದೇ ಇರ್ತೈತ್ರಿ. ಪ್ರತಿ ಪ್ರಶ್ನೆ ಪತ್ರಿಕೆಗಳು ಕೂಡ ಅದು ಇದ್ದೇ ಇರ್ತದ. ಒಂದ್ ಸೇಮ್ ಟಾಪಿಕ್ ಮ್ಯಾಗನ ಬೇರೆ ಬೇರೆ ಆಂಗಲ್ ಒಳಗಡೆ ಕ್ವಶನ್ ಕೇಳೋದು ಇದ್ದೇ ಇರ್ತದ, ನೋಡ್ಕೋಬಹುದು ನೀವು. ಓಕೆ, ಇದಕ್ ಇಲ್ಲಿ ಬರ್ರಿ. ಅತ್ಯುತ್ತಮ ಚಲನಚಿತ್ರ ಅಂತ ಹೇಳಿ ಯಾವ ಪ್ರಶಸ್ತಿ ಯಾವ ಫಿಲ್ಮಿಗೆ ಕೊಟ್ಟಾರ ಅಂತ ನಾನು ಹೇಳಿದ್ನಪ್ಪ ಅಂತಂದ್ರೆ 12th ಫೇಲ್ ಫಿಲ್ಮಿಗೆ ಕೊಟ್ಟಿದ್ರು ನೋಡ್ರಿ. 12th ಫೇಲ್. ಓಕೆ, ದೆನ್ ನೆಕ್ಸ್ಟ್ ಅತ್ಯುತ್ತಮ ನಟ ಅಂತ ಬರ್ತಾರ್ರಿ. ಓಕೆ, ಅತ್ಯುತ್ತಮ ನಟ ಅಂತ ಯಾರಿಗೆ ಕೊಟ್ಟಿದ್ರಪ್ಪ ಅಂತಂದ್ರೆ ಶಾರುಖ್ ಖಾನ್ ನೋಡ್ರಿ. ಶಾರುಖ್ ಖಾನ್. ಮತ್ತೆ ಈ 12th ಫೇಲ್ ಹೀರೋ ಯಾರಿದ್ರಪ್ಪ ಅಂತಂದ್ರೆ ವಿಕ್ರಾಂತ್ ಮಾಸೆ. ಇವ್ರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೊಡ್ತಾರ ನೋಡ್ರಿ, ವಿಕ್ರಾಂತ್ ಮಾಸೆ. ನೆಕ್ಸ್ಟ್ ಅತ್ಯುತ್ತಮ ನಟಿ ಅಂತೇಳಿ ಯಾರಿಗೆ ಕೊಡ್ತಾರಪ್ಪ ಅಂತಂದ್ರೆ ರಾಣಿ ಮುಖರ್ಜಿ ಅವರಿಗೆ ಕೊಡ್ತಾರ. ರಾಣಿ ಮುಖರ್ಜಿ ಇವ್ರಿಗೆಲ್ಲ ಈ ಪ್ರಶಸ್ತಿಗಳನ್ನ ಕೊಡ್ತಾರ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ಈ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಅಣ್ವಸ್ತ್ರಗಳನ್ನು ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿರುವ ಕ್ಷಿಪಣಿ ಯಾವುದು ಅಂತೇಳಿ ಕೊಟ್ಟಿದ್ದಾರೆ. ಒಂದು ಪೃಥ್ವಿ, ತ್ರಿಶೂಲ, ನಾಗ, ಯಾವುದು ಅಲ್ಲ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಪೃಥ್ವಿ ನೋಡ್ರಿ. ಯಾವುದು? ಪೃಥ್ವಿ ಇದಕ್ಕೆ ಸರಿಯಾದ ಉತ್ತರ. ಓಕೆ ಸರ, ಏನ್ರಿ ಪೃಥ್ವಿ ಒಂದೇ ನಮ್ಮ ಭಾರತೀಯ ಕ್ಷಿಪಣಿ ಒಳಗಡೆ ಅದು ಒಂದ ಅಣ್ವಸ್ತ್ರಗಳನ್ನ ಕೈ ಕೊಂಡೊಯ್ತದ ಅಂತೇಳಿ ನೀವು ಕೇಳ್ಬಹುದು. ಇನ್ನು ಹಲವಾರು ಏನು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳು ನಮ್ಮ ಭಾರತದಲ್ಲಿ ಅದಾವ. ಓಕೆ, ಅವು ಏನಪ್ಪಾ ಅಂತಂದ್ರೆ ಲ್ಯಾಂಡ್ ಬೇಸ್ಡ್ ಅಂತ ಹೇಳಿ ಒಂದಿಷ್ಟು ಬರ್ತಾವ, ಸಿ ಬೇಸ್ಡ್ ಅಂತ ಒಂದಿಷ್ಟು ಬರ್ತಾವ, ಏರ್ ಬೇಸ್ಡ್ ಅಂತ ಹೇಳಿ ಒಂದಿಷ್ಟು ಬರ್ತಾವ. ಓಕೆ, ಫಸ್ಟ್ ಲ್ಯಾಂಡ್ ಬೇಸ್ಡ್ ನೋಡೋಣ ಬರ್ರಿ. ಲ್ಯಾಂಡ್ ಬೇಸ್ಡ್
ಆ ಲ್ಯಾಂಡ್ ಬೇಸ್ಡ್ ಕ್ಷಿಪಣಿಗಳು ಯಾವಪ್ಪ ಅಂತಂದ್ರೆ ಅಗ್ನಿ ಅಗ್ನಿ ಸಿರೀಸ್ ಬರ್ತಾವ್ರಿ. ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ ಪ್ರೈಮ್ ಅಂತೇಳಿ ಏನು ಸಿರೀಸ್ಗಳು ಬರ್ತಾವಲ್ಲ, ಇವೆಲ್ಲ ಏನು ಅಣ್ವಸ್ತ್ರಗಳನ್ನು ಏನು ಕೊಂಡೊಯ್ಯಬಲ್ಲ ಸಾಮರ್ಥ್ಯ ಹೊಂದಿರುವ ಕ್ಷಿಪಣಿ ನೋಡ್ರಿ ಇದು ಅಗ್ನಿ. ಓಕೆ, ನೆಕ್ಸ್ಟ್ ಅದ್ರ ಕೂಡ ಇನ್ನೊಂದು ಶೌರ್ಯ ಅಂತ ಬರ್ತದ. ಶೌರ್ಯ ಕೂಡ ಲ್ಯಾಂಡ್ ಬೇಸ್ಡ್ ನೋಡ್ರಿ. ಓಕೆ, ನೆಕ್ಸ್ಟ್ ಅದೇ ರೀತಿಯಾಗಿ ಸಿ ಬೇಸ್ಡ್ ಅಂತ ಹೇಳಿ ಒಂದಿಷ್ಟು ಕ್ಷಿಪಣಿಗಳು ಬರ್ತಾವ. ಅವ್ಯಾವ ಅಂತಂದ್ರೆ ಒಂದು K-15 ಸಾಗರಿಕಾ ಅಂತ ಬರ್ತದ. K-15 ಸಾಗರಿಕಾ ಅಂತೇಳಿ ಒಂದು ಕ್ಷಿಪಣಿ ಬರ್ತದ. ಓಕೆ, K-15 ಸಾಗರಿಕಾ. ದೆನ್ ನೆಕ್ಸ್ಟ್ K-4 ಅಂತ ಬರ್ತದ. ದೆನ್ ನೆಕ್ಸ್ಟ್ ಧನುಷ್ ಅಂತ ಬರ್ತದ ನೋಡ್ರಿ. ಧನುಷ್. ಓಕೆ, ಇವೆಲ್ಲ ಏನು ಸಿ ಬೇಸ್ಡ್. ದೆನ್ ನೆಕ್ಸ್ಟ್ ಏನು ಏರ್ ಡೆಲಿವರಿ ಅಂತ ಬರ್ತದ. ಏರ್ ಬೇಸ್ಡ್. ಓಕೆ, ಯಾವ್ಯಾವಪ್ಪ ಅಂತಂದ್ರೆ ಬ್ರಹ್ಮೋಸ್, ನಿರ್ಭಯ. ದೆನ್ ನೆಕ್ಸ್ಟ್ ಏರ್ ಕ್ರಾಫ್ಟ್ ಅಂತ ಒಂದು ಬರ್ತದ. ಇವೆಲ್ಲ ಏನ್ರಿ, ಇವು ಅಣ್ವಸ್ತ್ರಗಳನ್ನ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಕ್ಷಿಪಣಿಗಳನ್ನು ನೋಡ್ರಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಬನ್ನಿಲ್ಲಿ. ಕೆಳಗಿನ ಪರ್ವತಗಳನ್ನು ಅವುಗಳ ಎತ್ತರದ ಅನುಸಾರ ಅವರೋಹಣ ಕ್ರಮದಲ್ಲಿ ಜೋಡಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಾರ ಇಲ್ಲಿ. ಓಕೆ, ಆಪ್ಷನ್ಸ್ ನೋಡ್ಕೊರಿ ಇಲ್ಲಿ. ಇಲ್ಲಿ ಕೊಟ್ಟಿದಾರ ನೋಡ್ರಿ ಅವರು ಯಾವ್ಯಾವ ಬೆಟ್ಟಗಳು ಅಂತೇಳಿ. ಬಿಳಿಗಿರಿ ರಂಗನ ಬೆಟ್ಟ, ಬಾಬಾ ಬುಡನಗಿರಿ, ಶಿವಗಂಗಾ, ಕುದುರೆಮುಖ, ಕೊಡಚಾದ್ರಿ, ಚಾಮುಂಡಿ ಬೆಟ್ಟ ಅಂತ ಕೊಟ್ಟಿದ್ದಾರೆ. ಓಕೆ, ಇದ್ರೊಳಗಡೆ ಏನು ಅವರೋಹಣ ಕ್ರಮದಲ್ಲಿ ಜೋಡಿಸ್ರಿ ಅಂತ ಹೇಳಿದ್ದಾರೆ. ನಿಮ್ಗ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಕೋಡ್ ಗೊತ್ತೈತಿ ಅನ್ಕೊಂತೀನಿ ನಾನು, ಮಬ್ಬ ಕುದುರೆ ಅಂತ ಹೇಳಿ. ಅದನ್ನ ಆಲ್ರೆಡಿ ಮಾಡಿದ್ರು. ಓಕೆ, ಆ ಮಬ್ಬು ಕುದುರೆ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ ಹೈಟ್ ಇಂದ ಕಮ್ಮಿ ಬರುವ ಪರ್ವತಗಳು. ಓಕೆ, ಮಬ್ಬ ಕುದುರೆ ಅಂತಂದ್ರೆ ಫಸ್ಟ್ ಯಾವ್ದು ಬರ್ತಿತ್ತಪ್ಪ ಅಂತಂತಂದ್ರೆ ಮುಳ್ಳಯ್ಯನಗಿರಿ ಬರ್ತಿತ್ತು. ಮುಳ್ಳಯ್ಯನಗಿರಿ ಇದು ಏನ್ರಿ, ಇದು ಕರ್ನಾಟಕದ ಅತಿ ಎತ್ತರದ ಬೆಟ್ಟ ನೋಡ್ರಿ. ಅದು ಮುಳ್ಳಯ್ಯನಗಿರಿ ಪೀಕ್. ಸೆಕೆಂಡ್ ಯಾವ್ದಪ್ಪ ಅಂತಂದ್ರೆ ಬ ಅಂತಂದ್ರೆ ಬಾಬಾ ಬುಡನಗಿರಿ. ಓಕೆ, ಇದು ಸೆಕೆಂಡ್ ಎತ್ತರದಿದ್ದ ಯಾವ್ದಪ್ಪ ಅಂತಂದ್ರೆ ಬಾಬಾ ಬುಡನಗಿರಿ. ನೆಕ್ಸ್ಟ್ ಥರ್ಡ್ ಅಂತಂದ್ರೆ ಕುದುರೆಮುಖ ನೋಡ್ರಿ. ಕುದುರೆಮುಖ. ಓಕೆ, ಮಬ್ಬ ಕೂದುರೆ. ಓಕೆ, ಇದೈತ್ ನೋಡ್ರಿ ಕುದುರೆ. ಇವೇನದವಲ್ಲ ಟಾಪ್ 3 ಅತಿ ಎತ್ತರದ ಬೆಟ್ಟಗಳು ಇವು ನಮ್ಮ ಏನು ರಾಜ್ಯದಲ್ಲಿ. ಓಕೆ, ಈ ಕೋಡ್ ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ನಾವು ಎಲಿಮಿನೇಟೆಡ್ ಮಾಡಬಹುದು ಬೇಕಾದಂಗ. ಅವರೋಹಣ ಕ್ರಮ ಕೇಳಿದಾರಲ್ಲ, ಇದ್ರೊಳಗಡೆ ಮುಳ್ಳಯ್ಯನಗಿರಿ ಅಂತೂ ಆಪ್ಷನ್ ಇಲ್ಲ. ಓಕೆ, ಸೆಕೆಂಡ್ ಯಾವ್ದೈತಿ, ಬಾಬಾ ಬುಡನಗಿರಿ ಐತಿ. ಥರ್ಡ್ ಯಾವ್ದೈತಿ, ಕುದುರೆಮುಖ. ಓಕೆ, ಆದ್ರಿಂದ ಏನು ಇವ್ ಅದಾವಲ್ಲಪ್ಪ ಹೆಂಗಾದ್ರ ಅಂತೇಳಿ ನೀವು ಇದಕ್ಕೆ ಸರಿಯಾದ ಉತ್ತರನ ಇದನ್ನ ಹಾಕಿ ಬರ್ಬೋದು ನೀವು ಬೇಕಾದಂಗ. ಓಕೆ, ಸರಿಯಾದ ಉತ್ತರ ಇದ ನೋಡ್ರಿ. ಆಕ್ಚುಲಿ ಬಿಳಿಗಿರಿ ರಂಗನ ಬೆಟ್ಟ, ಶಿವಗಂಗಾ, ಕೊಡಚಾದ್ರಿ, ಚಾಮುಂಡಿ ಬೆಟ್ಟ. ಓಕೆ, ಇವು ಎಲ್ಲೆಲ್ಲಿ ಅದಾವಪ್ಪ ಅಂತಂತಂದ್ರೆ ಇವು ಏನದಾವಲ್ಲ ಮಬ್ಬ ಕುದುರೆ ಇವು ಅದಾವಲ್ರಿ, ಇವೆಲ್ಲ ಬೆಟ್ಟಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತ ಹೇಳಿ ನೋಡೋಣ. ಅದ್ರ ಜೊತೆಯಾಗಿ ಈಗ ನಾವು ಬರೀ ಇಲ್ಲೇ ನಮ್ಗೆ ಗೊತ್ತಿದ್ದು. ಓಕೆ, ನಾವು ಈಗ ಟಾಪ್ 10 ನೋಡ್ಕೊಂಡ್ ಬಂದ್ಬಿಡೋಣ ಸುಮ್ಮನೆ. ಯಾಕೆ ಗುದ್ದಾಡೋದು, ಹೌದನ್ನ ಇದನ್ನ ಟಾಪ್ 10 ಯಾವ್ದಾವ ನೋಡ್ಕೊಂಡ್ ಬಂದ್ಬಿಡೋಣ. ಓಕೆ, ನೀವಿಲ್ಲಿ ನೋಡ್ಕೋಬಹುದು. ನಾನು ಆಲ್ರೆಡಿ ನಿಮಗೆ ಹೇಳಿದ್ಯಾ, ಮುಳ್ಳಯ್ಯನಗಿರಿ ಫಸ್ಟ್ ಹೈಯೆಸ್ಟ್ ಅಂತ ಹೇಳಿದ್ದೆ. ಇದು ಟಾಪ್ 1 ನೋಡ್ರಿ. ಎಷ್ಟು ಮೀಟರ್, 1930 ಮೀಟರ್ ಐತೆ ಅಂತೇಳಿ. ಇದನ್ನ ನೀವು ಕಂಪಲ್ಸರಿ ನೆನಪಿಟ್ಕೋಬೇಕ. ಆಲ್ರೆಡಿ ಇದು ಪ್ರಶ್ನೆ ಆಗಿದೆ. ಮುಳ್ಳಯ್ಯನಗಿರಿ ಪಿಕ್ ಎಷ್ಟು ಹೈಟ್ ಇದೆ ಅಂತ ಹೇಳಿ ಕೇಳಿದಾರೆ ನೋಡ್ರಿ. ಓಕೆ, ಇದು ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಚಿಕ್ಕಮಗಳೂರಿನಲ್ಲಿದೆ. ಓಕೆ, ಸೆಕೆಂಡ್ ಯಾವ್ದು ಹೇಳಿದೆ, ಬಾಬಾ ಬುಡನಗಿರಿ ಹೇಳಿದೆ. ಅದು 1895 ಮೀಟರ್ ಐತಿ ನೋಡ್ರಿ. ಇದು ಚಿಕ್ಕಮಗಳೂರ. ನೆಕ್ಸ್ಟ್ ಕುದುರೆಮುಖ ಐತಿ. ಇದು 1894 ಮೀಟರ್. ಬರೀ 1 ಮೀಟರ್ ಫರ್ಕ್ ನೋಡ್ರಿ ಇದಕ್ಕೆ. ಓಕೆ, ಅಡಿ ಒಳಗಡೆ ಸ್ವಲ್ಪ ಡಿಫ್ರೆನ್ಸ್ ಆಗ್ತದೆ ಅಷ್ಟೇ ಬಿಡ್ರಿ. ಅದು ಮೀಟರ್ಗ ಅಂದ್ರ ಅಷ್ಟು ಅಡಿ ಆಗತ್ತೈತದ. 1 ಮೀಟರ್ ಡಿಫ್ರೆನ್ಸ್ ಆಗ್ತದೆ. ಇದು ಚಿಕ್ಕಮಗಳೂರು ಒಳಗಡೆ ಕಂಡು ಬರ್ತದ. ಥರ್ಡ್ ಯಾವ್ದಪ್ಪ ಅಂತಂತಂದ್ರೆ ತಡಿಯಂಡಮೋಳ್ ನೋಡ್ರಿ. ಓಕೆ, ಇದು ಎಷ್ಟೈತಪ್ಪ ಅಂತಂದ್ರೆ 1748 ಮೀಟರ್ ಐತಿ. ಕೊಡಗು ಒಳಗಡೆ ಕಂಡು ಬರ್ತದ. ನೆಕ್ಸ್ಟ್ ಕುಮಾರ ಪರ್ವತ ಅಂತ ಐತಿ. ಈ ಕುಮಾರ ಪರ್ವತಕ್ಕೆ ಇನ್ನೊಂದು ಹೆಸರು ಪುಷ್ಪಗಿರಿ ಅಂತ ಕರೀತಾರ.
ಇದು ಕೊಡಗಿನಲ್ಲಿದೆ. ಟಾಪ್ 5 ಅದು ನೋಡ್ರಿ. ನಿಮ್ಗೆ ಟಾಪ್ 5 ಒಂದು ಬೆಸ್ಟ್ ಕೋಡ್ ಹೇಳ್ಬಿಡ್ಲೇನ್ರಿ? ಓಕೆ, ಮ ಬ ಕ ಮಬ್ ಕತ್ತೆ ಕುಮಾರ ಅಂತೇಳಿ ನಾನು ಕೋಡ್ ಈಸಿಯಾಗಿ ನಿಮ್ಗೆ ನೆನಪಿಟ್ಕೊಳಕ ಹೇಳ್ತೀನಿ ನೋಡ್ರಿ ಇದಕ್ಕೆ. ಓಕೆ, ಮಬ್ ಕತ್ತೆ ಕುಮಾರ ಟಾಪ್ 5. ಓಕೆ, ಮ ಅಂದ್ರೆ ಮುಳ್ಳಯ್ಯನಗಿರಿ, ಬ ಅಂದ್ರೆ ಬಾಬಾ ಬುಡನ್ಗಿರಿ, ಕ ಅಂದ್ರೆ ಕುದುರೆ ಮುಖ, ತೆ ಅಂದ್ರೆ ತಡಿಯಂಡ ಓಳ್. ಓಕೆ, ಕುಮಾರ ಅಂತಂದ್ರೆ ಕುಮಾರ ಪರ್ವತ. ಟಾಪ್ 5 ನೋಡ್ರಿ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಇನ್ನು ಉಳಿದಂತವ್ ನೋಡ್ಕೊಂಡ್ ಬರ್ರಿ. ಬಿ ಆರ್ ಹಿಲ್ಸ್ ಬನ್ನಿ ಇದು ಅಂತಂದ್ರೆ ಈ ಬಿ.ಆರ್.ಹಿಲ್ಸ್ ಕಂಡು ಬರೋದು ಅಂತ ಎಲ್ಲಪ್ಪ ಅಂತ ಬಿಳಿಗಿರಿ ರಂಗನ ಬೆಟ್ಟ. ಬಿ.ಆರ್ ಅಂತಂದ್ರೆ ಬಿಳಿಗಿರಿ ರಂಗನ ಬೆಟ್ಟ ಅಂದಂಗ. ಓಕೆ, ಇವು ಕಂಡು ಬರೋದು ಎಲ್ಲಿ? ಚಾಮರಾಜನಗರ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಮೆರ್ತಿ ಗುಡ್ಡ ಅಂತ ಐತಿ ನೋಡ್ರಿ. ಈ ಮೆರ್ತಿ ಗುಡ್ಡ ಕಂಡು ಬರೋದು ಕೂಡ ಚಿಕ್ಕಮಗಳೂರಿನಲ್ಲಿನೇ. ಕೋಟೆ ಬೆಟ್ಟ ಅಂತ ಐತಿ. ಈ ಕೋಟೆ ಬೆಟ್ಟ ಎಲ್ಲಿ ಕಂಡು ಬರ್ತದ? ಕೊಡಗು. ಬ್ರಹ್ಮಗಿರಿ ಬೆಟ್ಟ ಇದು ಕೊಡಗು. ನೆಕ್ಸ್ಟ್ ಗಂಗಾ ಮೂಲ ಚಿಕ್ಕಮಗಳೂರು. ಇವೇನದಾವಲ್ಲ ಟಾಪ್ 10 ಹೈಯೆಸ್ಟ್ ಇರುವಂತಹ ಪೀಕ್ಗಳು ನೋಡ್ರಿ ನಮ್ಮ ಕರ್ನಾಟಕದಲ್ಲಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ಕೊಂಬರ್ರಿ. ಇಲ್ಲಿ USB ವಿಸ್ತೃತ ರೂಪ ಏನು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ, ಸರಿ, ಆಪ್ಷನ್ ನೋಡ್ಕೊರಿ. ಅರ್ಜೆಂಟ್ ಸೆಂಟ್ ಬಿಟ್ ಅಂತ ಹೇಳೈತಿ, ಅಲ್ಟಿಮೇಟ್ ಸರ್ವಿಸ್ ಬಿಟ್ ಅಂತ ಐತಿ, ಯೂನಿವರ್ಸಲ್ ಸೆಂಟ್ ಬಿಟ್ ಅಂತ ಐತಿ, ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಐತಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯೂನಿವರ್ಸಲ್ ಸೀರಿಯಲ್ ಬಸ್ ನೋಡ್ರಿ. ಓಕೆ, ಯೂನಿವರ್ಸಲ್ ಸೀರಿಯಲ್ ಬಸ್. ಓಕೆ, ಈ USB ಇದು ಏನು ಕಂಪ್ಯೂಟರ್ ರಿಲೇಟೆಡ್ ಆಗಿ ಬರೀ USB ದಷ್ಟ ತಿಳ್ಕೊಬೇಕನ ಅಂತಂದ್ರೆ ಇಲ್ಲ, ಆಲ್ರೆಡಿ ಪ್ರಶ್ನೆಗಳು ಕೇಳಿದಾರ. ಯಾವ ಕೇಳ್ಯಾರ? LCD ಕೇಳ್ಯಾರ ನೋಡ್ರಿ. LCD ವಿಸ್ತೃತ ರೂಪ ಏನು? ಓಕೆ, ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ನೋಡ್ರಿ. LCD ಡಿಸ್ಪ್ಲೇ. ಓಕೆ, ಇದರದ ವಿಸ್ತೃತ ರೂಪ. ದೆನ್ ನೆಕ್ಸ್ಟ್ ಮತ್ತೆ ಯಾವ್ದು ಕೇಳ್ಯಾರ? LED ಕೇಳ್ಯಾರ ನೋಡ್ರಿ. ಲೈಟ್ ಎಮಿಟಿಂಗ್ ಡಯೋಡ್ ಅಂದಂಗ. ಲೈಟ್ ಎಮಿಟಿಂಗ್ ಡಯೋಡ್ ಇದನ್ನು ಕೂಡ ಪ್ರಶ್ನೆ ಕೇಳಿದಾರ. ಮತ್ತಪ್ಪಸು IP ಅಡ್ರೆಸ್ ಅಂತ ಅಂತೀವಿ ಗೊತ್ತ್ರಿ ನಾವು. IP ಅಡ್ರೆಸ್, IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ನೋಡ್ರಿ. ಇಂಟರ್ನೆಟ್ ಪ್ರೋಟೋಕಾಲ್ ಅದ್ರ ಜೊತೆ ಮತ್ತೆ ಯಾವ ಕೇಳ್ಯಾರ ಅಂತಂದ್ರೆ DVD ಕೇಳ್ಯಾರ ನೋಡ್ರಿ. ಡಿವಿಡಿ. ಓಕೆ, ಈ DVDಗೂ ಕೂಡ ಡಿಜಿಟಲ್ ವರ್ಸ್ಟೈಲ್ ಡಿಸ್ಕ್ ಅಂತ ಕರೀತಾರ ನೋಡ್ರಿ. ಡಿಜಿಟಲ್ ವರ್ಸ್ಟೈಲ್ ಡಿಸ್ಕ್ ಅಂತ ಹೇಳಿ ಕರೀತಾರ. ಓಕೆ, ಇವೆಲ್ಲವೂ ಕೇಳಿರತಕ್ಕಂತಹ ಪ್ರಶ್ನೆಗಳು ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಐತಿ. ಇಲ್ಲೇ ಘಾಟ್ಗಳು ಬರ್ತಾವ್ರಿ, ಪ್ರಮುಖವಾದಂತಹ ಘಾಟ್ಗಳು. ಓಕೆ, ಈ ಘಾಟ್ಗಳಿಗೆ ಸಂಬಂಧಪಟ್ಟಂತೆ ಬೆಂಕಿ ಕೋಡ್ ಹೇಳ್ತೀನಿ ಬರ್ರಿ ನಿಮಗೆ. ಓಕೆ, ಕೋಡ್ಗಳು ಇವನು ಏನು ನಿಮ್ಮ ಮುಂದ್ ಪ್ರಶ್ನೆ ಕೇಳಿದ್ರ ಅಂದ್ರೆ ನಿಮಗೆ ಮರಿಬಾರ್ದಂತಂದ್ರೆ ಈ ಕೋಡ್ಗಳನ್ನ ನೀವು ನೆನಪಿಟ್ಕೊಳ್ಳೇಬೇಕಾಗ್ತದ. ಓಕೆ, ಸ್ಥಳಗಳ ನಡುವೆ ಸಂಪರ್ಕಿಸುವ ಘಾಟ್ಗಳನ್ನು ಜೋಡಿಸಿ ಮತ್ತು ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಒಂಥರ ಹೊಂದಿಸಿ ಬರೀರ ನೋಡ್ರಿ. ಇದಕ್ಕಿದು ಹಿಂಗ. ಓಕೆ, ಆ ಹೊಂದಿಸಿ ಬರೆಯೋ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಹುಳಿಕಲ್ ಘಾಟ್ ಅಂದ್ರೆ ಇದಕ್ಕೆ ನಾ ಹುಳಿಕಲ್ ಘಾಟಿಗೆ ಏನ್ ಕೋಡ್ ಮಾಡಿಬಿಟ್ಟಿನಪ್ಪ ಅಂತಂದ್ರೆ ಹೂ ಕೂಶಿ ಅಂತ ಮಾಡೇನ್ರಿ. ಏನು ಈ ಹುಳಿಕಲ್ ಘಾಟಿಗೆ ಏನಂತ ಮಾಡೇನ್ರಿ? ಹೂ ಅಂತಂದ್ರೆ ಹುಳಿಕಲ್. ಓಕೆ, ಹುಳಿಕಲ್ ಘಾಟ್ ಅಂದಂಗ. ಹೂ ಅಂತಂದ್ರೆ ಹೂ ಕು ಶಿ ಅಂತ ನಾನು ಕೋಡ್ ಮಾಡಿದ್ದೇನೆ. ಹೂ ಕೂಶಿ ಅಂತಂದ್ರೆ ಹುಳಿಕಲ್ ಘಾಟ್ ಕುಂದಾಪುರ್ ಮತ್ತು ಶಿವಮೊಗ್ಗದ ನಡುವೆ ಇದೆ ಐತ್ರಿ ಈ ಘಾಟ್. ಓಕೆ, ಅದರೊಳಗಡೆ ಇಲ್ಲಿ ನೀವು ಆಪ್ಷನ್ ನೋಡ್ಕೊರಲ್ಲ, ಶಿವಮೊಗ್ಗ ಮತ್ತು ಕುಂದಾಪುರ್ ಜೋಡಿಸೋದ ಐತಲ್ರಿ ಇಲ್ಲಿ ಆಪ್ಷನ್ 4. ಓಕೆ, ನಿಮಗ್ ಕೋಡ್ ಗೊತ್ತಿತ್ತಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ಏನು ಇದನ್ನ ಮಾಡೋದಕ್ಕಿಲ್ಲ, ಹುಡುಕಾಡೋದಕ್ಕಾಗಿಲ್ಲ, ಡೈರೆಕ್ಟ್ ಅದನ್ನ ಕೋಡ್. ಓಕೆ, ನೆಕ್ಸ್ಟ್ ಚಾರ್ಮಡಿ ಘಾಟಿಗೆ ನಾ ಏನ್ ಮಾಡೇನಿ ಗೊತ್ತ್ರಿ ಕೋಡು? ಇದನ್ನ ನಮ್ಮ ಸೀನಿಯರ್ಗಳು ಹೇಳಿದ್ರು. ಓಕೆ, ಚಾಮಚಿ ಅಂತ ಹೇಳಿ ಅವರೆಲ್ಲ ಕೋಡ್ ಮಾಡಿದ್ರು. ಅವನು ನಮಗ ಹೇಳಿದ್ರು ಅವರೆಲ್ಲ. ಓಕೆ, ಚಾಮಚಿ ಅಂತೇಳಿ. ಚಾ ಅಂತಂದ್ರೆ ಚಾರ್ಮುಡಿ ಘಾಟ್. ಓಕೆ, ಮಚಿ ಅಂತಂತಂದ್ರೆ ಮಂಗಳೂರು ಟು ಚಿಕ್ಕಮಂಗ್ಳೂರ್ ಅಂದಂಗ್ರಿ. ಓಕೆ, ಮಂಗಳೂರು ಟು ಚಿಕ್ಕಮಂಗ್ಳೂರ್ ಎಲ್ಲ ಐತಿ? ಮಂಗಳೂರು ಟು ಚಿಕ್ಕಮಂಗ್ಳೂರ್ ಇಲ್ಲೇ ಐತಿ. ಓಕೆ, ಚಾಮಚಿ ಘಾಟ್ ಮಂಗಳೂರು ಟು ಚಿಕ್ಕಮಂಗಳೂರು. ಓಕೆ, ಹುಳಿಕಲ್ ಘಾಟ್ ಹೂಕುಶಿ ಕುಂದಾಪುರ್ ಟು ಶಿವಮೊಗ್ಗ. ದ ನೆಕ್ಸ್ಟ್ ಆಗುಂಬೆ ಊಶಿ ಅಂತ ಕೋಡ್ ಮಾಡಿದ್ರಿ ನಮ್. ಓಕೆ, ಏನಂತ ಮಾಡಿದ್ರು? ಊಶಿ. ಓಕೆ, ಈ ಊಶಿ ಅಂತಂದ್ರೆ ಆಗುಂಬೆ ಘಾಟ್ ಎದರ ನಡುವೆ? ಉಡುಪಿ ಮತ್ತು ಶಿವಮೊಗ್ಗ ಇಲ್ಲೇ ಐತ್ ನೋಡ್ರಿ. ಅಲ್ಲಿ ಯಾಕ
ಸ್ಟೇಟ್ ಡೈರೆಕ್ಟ್ ಐತಿ ಶಿವಮೊಗ್ಗ ಮತ್ತು ಉಡುಪಿ. ಓಕೆ, ಶಿವಮೊಗ್ಗ ಮತ್ತು ಉಡುಪಿ. ದೆನ್ ನೆಕ್ಸ್ಟ್ ಕೋ ಬೈಸಿ ಅಂತ ಮಾಡಿದ್ರಿ ಇದಕ್ಕೆ. ಕೋ ಬೈಸಿ ಕೊಲ್ಲೂರು ಘಾಟ್, ಕೋ ಬೈಸಿ ಬೈಂದೂರು ಮತ್ತು ಶಿರೂರ್ ಅಂತ ಐತ್ರಿ. ಓಕೆ, ಬೈಂದೂರು ಮತ್ತು ಶಿರೂರ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬೈಂದೂರು ಮತ್ತು ಶಿರೂರ್. ಓಕೆ, ನೀವು ಇಲ್ಲಿ ನೋಡ್ಕೋಬಹುದು. ಹುಳಿಕಲ್ ಘಾಟ್ ಯಾವುದು? ಹೂಕುಶಿ, ಕುಂದಾಪುರ ಮತ್ತು ಶಿವಮೊಗ್ಗ. ಏನ್ ಹಾಕಿಲ್ಲ ಐತಿ, ಏನ್ ಹಾಕಿಲ್ಲ ಐತಿ, ಇಲ್ಲ ಐತಿ. ಓಕೆ, ದೆನ್ ನೆಕ್ಸ್ಟ್ ಬಿ ಚಾಮಚಿ. ಬಿ ಒಂದ್ ಐತೆ, ಇದು ಐತೆ, C3 ಇದು ಐತಿ ನೋಡ್ರಿ. ಓಕೆ, ರೈಟ್ ರೈಟ್. ಇದಕ್ಕೆ ಸರಿಯಾದ ಉತ್ತರ ಇವು ನೋಡ್ರಿ. ಈ ಕೋಡ್ ಐತಲ್ರಿ, ನಿಮ್ಗೆ ನೆನಪು ಉಳಿಯಂಗಿಲ್ಲ ಅಂದ್ರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಪೀಟ್ 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 ಆಗಿ ಒಂದ್ ಇಲ್ಲಂದ್ರು ಒಂದ್ 10-20 ಸಲ ನೀವು ರಿಪೀಟ್ ಮಾಡ್ಕೊಂಡು ನೀವು ನೆನಪಿಟ್ಕೋಬೇಕು. ನಮಗ್ ಇದನ್ನ ಈ ಕೋಡ್ ಹೇಳಿದ್ದು ಯಾವಾಗಪ್ಪ ಅಂತಂದ್ರೆ 2-3 ವರ್ಷದಿಂದ ನಮ್ ಸೀನಿಯರ್ಸ್ ಹೇಳಿದ್ರು. ಇನ್ನ ನೆನಪದವಪ್ಪ ಅಂತಂತಂದ್ರೆ ನಾ ಅಷ್ಟು ಟೈಮ್ ರಿಪೀಟ್ ಮಾಡೀನಿ ಅನ್ನೋ ಕಾರಣಕ್ಕಾಗಿ ನನಗೆ ಇವು ನೆನಪದಾವ. ನೀವು ಕೂಡ ರಿಪೀಟ್ ಮಾಡ್ರಿ, ನಿಮ್ಗೂ ನೆನಪರಂಗಿಲ್ಲ ಇವು. ಓಕೆ, ಈಗ ನಾ ಮಾಡಿದ್ದು ಕೋಡು ಒಂದಿಷ್ಟ ಅದಾವ್ರಿ. ಓಕೆ, ಇವು ಪಶ್ಚಿಮ ಘಟ್ಟದಲ್ಲಿ ಕಂಡು ಬರುವಂತಹ ಘಾಟ್ಗಳು ಇವು. ಎಲ್ಲಿ? ವೆಸ್ಟರ್ನ್ ಘಾಟ್ಸ್ ಒಳಗಡೆ ಕಂಡು ಬರುವಂತವ, ವೆಸ್ಟರ್ನ್ ಘಾಟ್ಸ್ ಒಳಗಡೆ ಕಂಡು ಬರುವಂತವ ಘಾಟ್ಗಳು ರೀ ಇವು. ಓಕೆ, ಘಾಟ್ಸ್ ಅದೇ ಘಾಟ್ಗಳನ್ನ. ಓಕೆ, ಯಾವ್ಯಾವ ಘಾಟ್ಗಳು ಕಂಡು ಬರ್ತಾವಪ್ಪ ಅಂತಂದ್ರೆ ಒಂದು ಪಾಲ್ ಘಾಟ್ ಕಂಡು ಬರ್ತದ್ರಿ. ಪಾಲ್ ಘಾಟ್, ಪಾಲ್ ಘಾಟ್ ಕಂಡು ಬರ್ತದ. ದೆನ್ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಬರ್ತದಪ್ಪ ಅಂತಂತಂದ್ರೆ ಥಾಲ್ ಘಾಟ್ ಅಂತ ಹೇಳಿ ಕಂಡು ಬರ್ತದ. ಥಾಲ್ ಘಾಟ್, ಥಾಲ್ ಘಾಟ್. ಮತ್ ಇನ್ನೊಂದ್ ಯಾವ್ದು ಬರ್ತಂದ್ರೆ ಬೋರ್ ಘಾಟ್ ಅಂತ ಹೇಳಿ ಕಂಡು ಬರ್ತದ್ರಿ. ಇವ್ ಎಲ್ಲಿ ಕಂಡು ಬರ್ತಾವ ಅಂತಂದ್ರೆ ಪಶ್ಚಿಮ ಘಟ್ಟದೊಳಗಡೆ ಕಂಡು ಬರ್ತದ. ಓಕೆ, ಇವಕ್ ಏನೇನ್ ಕೋಡ್ ಮಾಡಿದ್ನಪ್ಪ ಅಂತಂತಂದ್ರೆ ನಾನು ಕಲರ್ ಬೇರೆ ತಗೊಂಬ್ರಿ ಇದಕ್ಕ. ಓಕೆ, ಕೋಡ್ ಪಾಲ್ ಘಾಟ್ ಇದಕ್ಕೆ ಏನ್ ಮಾಡಿದ್ದೆ? ಚಪಾತಿ ಅಂತ ಮಾಡಿದ್ದೆ. ಏನು? ಚಪಾತಿ ಅಂತ ಮಾಡಿದ್ದೆ. ಓಕೆ, ಯಾವ್ದಪ್ಪ? ಚಪಾತಿ ಅಂದ್ರ ಚೆನ್ನೈ. ಚೆನ್ನೈ, ಚೆನ್ನೈ. ಪಾ ಅಂತಂದ್ರೆ ಪಾಲ್ಘಾಟ್ ಅಂದಂಗ. ತಿ ಅಂದ್ರೆ ತ್ರಿವೇಂದ್ರಂ. ಚೆನ್ನೈ ಟು ತ್ರಿವೇಂದ್ರಂ. ಚೆನ್ನೈ ಟು ತ್ರಿವೇಂದ್ರಂ ನಡುವೆ ಏನ ಹೋಗ್ತದಲ್ಲ ಅದಕ್ಕೆ ನಾನು ಪಾಲ್ಘಾಟಿಗೆ ಚಪಾತಿ ಅಂತ ಕೋಡ್ ಮಾಡಿದ್ದೆ. ಓಕೆ, ದೆನ್ ನೆಕ್ಸ್ಟ್ ತಾಲ್ಘಾಟ್. ತಮ್ಮಣ್ಣ, ತಮ್ಮಣ್ಣ, ತಮ್ಮಣ್ಣ. ತಮ್ಮಣ್ಣ ಎಲ್ಲರಿಗೂ ಗೊತ್ತಾದ್ರಲ್ರಿ, ಆಕ್ಟರ್. ಓಕೆ, ತ ಅಂತಂದ್ರೆ ತಾಲ್ಘಾಟ್. ಮ ಅಂದ್ರೆ ಮುಂಬೈ ರೀ, ಮುಂಬೈ. ನಾ ಅಂದ್ರೆ ನಾಸಿಕ್. ಮುಂಬೈ ಟು ನಾಸಿಕ್ ನಡುವೆ ಈ ಘಾಟ್ ಕಂಡು ಬರ್ತದ. ಓಕೆ, ದೆನ್ ನೆಕ್ಸ್ಟ್ ಬೋರ್ ಘಾಟ್. ಬೊಮ್ಮಪ್ಪ ಅಂತ ಮಾಡಿದ್ದೆ. ಬೊಮ್ಮಪ್ಪ, ಬೊಮ್ಮಪ್ಪ. ಓಕೆ, ಬೊಮ್ಮಪ್ಪ ಅಂತಂತಂದ್ರೆ ಬೋರ್ ಘಾಟ್. ಬೋರ್ ಘಾಟ್ ಅಂದ್ರೆ ಮ ಅಂದ್ರೆ ಮುಂಬೈ, ಮುಂಬೈ. ಪ ಅಂದ್ರೆ ಪುಣೆ, ಮುಂಬೈ ಟು ಪುಣೆ ನಡುವೆ ಈ ಘಾಟ್ ಕಂಡು ಬರ್ತೈತಿ ನೋಡ್ರಿ, ಬೋರ್ ಘಾಟ್. ಓಕೆ, ಇವೆಲ್ಲ ಕೋಡ್ಗಳನ್ನ ನೀವು ನೆನಪಿಟ್ಕೊಂಡ್ ಅಂದ್ರಪ್ಪ ಅಂತಂದ್ರೆ ನಿಮ್ಗ ನೆಕ್ಸ್ಟ್ ಟೈಮ್ ಬೇಕಾದ ಕ್ವಶನ್ ಕೇಳಿ ಅವ್ರ ಘಾಟ್ಗಳ ಮೇಲೆ ಈಸಿಯಾಗಿ ಆನ್ಸರ್ ಮಾಡಬಹುದು ನೀವು. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ಕೊಳ್ಳಂಬರ್ರಿ ಇಲ್ಲಿ. ಮೈದಾನ ಒಂದ್ ನಿಮಿಷ, ಸಾರಿ. ಓಕೆ, ಮೈದಾನ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ. ಓಕೆ, ಮೈದಾನ ಪ್ರದೇಶವು ಹೆಚ್ಚಾಗಿ ಕೃಷ್ಣಾ ಮತ್ತು ಕಾವೇರಿ ನದಿಗಳಿಂದ ಬರಿದಾಗಿದೆ. ಮೈದಾನ ಪ್ರದೇಶವು ನಿಕ್ಷೇಪದಿಂದಾಗಿ ರೂಪುಗೊಂಡಿದೆ. ಮೈದಾನ ಪ್ರದೇಶವು ತೀವ್ರ ಬರ ಎದುರಿಸುತ್ತಿದೆ. ಮೈದಾನ ಪ್ರದೇಶವು ಮಲೆನಾಡಿನ ಪೂರ್ವಕ್ಕೆ ಇದೆ. ಸರಿ ಇಲ್ಲ ಅಂತ ಕೇಳಿದಾರೆ ಅವರು. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಮೈದಾನ ಪ್ರದೇಶವು ನಿಕ್ಷೇಪದಿಂದ ರೂಪುಗೊಂಡಿದೆ. ಇದು ಸರಿಯಾದ ಉತ್ತರ ಅಲ್ಲಂತ ನೋಡ್ರಿ, ಇದಕ್ಕೆ ಸರಿ ಇಲ್ಲ. ಓಕೆ, ಓಕೆ, ಮೈದಾನ ಪ್ರದೇಶ ಅಂತಂದ್ರೆ ಯಾವ್ದು ನಿಮಗೆ ಗೊತ್ತೈತಿ? ನಮ್ಮ ಕರ್ನಾಟಕ ಐತಪ್ಪ ಈ ಕಡೆ. ಓಕೆ, ನಮ್ಮ ಕರ್ನಾಟಕ ಐತಂತ ಕೊರಿಲಿ. ಏನೋ ಒಂದ್ ರಫ್ ಆಗಿ ಮ್ಯಾಪ್ ಬಿಡಿಸ್ತೀನಿ ಮತ್ತ. ಓಕೆ, ಸುಮ್ಮ ರಫ್ ಆಗಿ ಜಸ್ಟ್ ಕರ್ನಾಟಕ ಅಂತಂದ ಹಿಂಗೈತಂತ ತಿಳ್ಕೊರಿ. ಓಕೆ, ಈ ಕರ್ನಾಟಕ ಮ್ಯಾಪ್ ಒಳಗಡೆ ಪಶ್ಚಿಮ ಘಟ್ಟಗಳು ಬರ್ತಾವಲ್ರಿ, ಪಶ್ಚಿಮ ಘಟ್ಟಗಳು. ಇಷ್ಟು ಕಚ್ ಪಶ್ಚಿಮ, ಸಾರಿ ಕಲರ್ ಬೇರೆ ತಗೋಬೇಕಿತ್ತು. ಓಕೆ, ಇಷ್ಟು ಕಚ್ ಏನ ಪಶ್ಚಿಮ ಘಟ್ಟಗಳು ಬರ್ತಾವ್ರಿ, ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಏನೈತಲ್ಲ, ಈ ವೆಸ್ಟರ್ನ್ ಘಾಟ್ಸ್ ಬಿಟ್ಟು ಈ ಕಡೆ ಏನ ಪ್ರದೇಶ ಕಂಡು ಬರ್ತದಲ್ರಿ, ಯಾಕಡೆ ಈ ಕಡೆ, ಈ ಕಡೆ ಪ್ರದೇಶವನ್ನ ಏನಂತಾರ? ಮೈದಾನ ಅಂತಾರ ನೋಡ್ರಿ, ಮೈದಾನ ಪ್ರದೇಶ ಅಂತ ಕರೀತಾರ. ಓಕೆ, ಈ ಮೈದಾನ ಪ್ರದೇಶ ಏನು ಹೆಚ್ಚಾಗಿ
ಇಲ್ಲಿ ಕೆಳಗೆ ನೋಡಿದ್ರಪ್ಪ ಅಂತಂದ್ರೆ ನಿಮ್ಗ ಕೃಷ್ಣಾ ನದಿ ಬರುತ್ತ. ಓಕೆ, ಯಾವ ನದಿ? ಕೃಷ್ಣಾ ನದಿ ಬರ್ತದ. ಕೃಷ್ಣಾ ನದಿ ಈ ಕಡೆ ಇಲ್ಲೇ ಕೃಷ್ಣಾ ನದಿ, ಇಲ್ಲಿ ಮೇಲೆ ಇಲ್ಲೆಲ್ಲ ಕೃಷ್ಣಾ ನದಿ ಬರ್ತದ. ಇಲ್ಲಿ ಕೃಷ್ಣಾ. ಓಕೆ, ಇಲ್ಲಿ ಕೆಳಗೆ ಯಾವ್ದು ಬರ್ತದ? ಕಾವೇರಿ ನದಿ ಬರ್ತದ. ಓಕೆ, ಕಾವೇರಿ. ಮೈದಾನ ಪ್ರದೇಶವು ಹೆಚ್ಚಾಗಿ ಕೃಷ್ಣ ಮತ್ತು ಕಾವೇರಿ ನದಿಗಳಿಂದ ಬರಿದಾಗಿದೆ. ಓಕೆ, ಇಲ್ಲೆಲ್ಲ ಅದ ಕೂಡ ತುಂಬೈತಿ. ಓಕೆ, ಇಲ್ಲೇನು ಇದು ಮಳೆ ನೀರಿನ ಪ್ರದೇಶ ರೀ. ಇದು ಈ ಕಡೆ ಏನೈತಲ್ಲ, ಈ ಪಶ್ಚಿಮಗಳ ಘಟ್ಟಗಳನ್ನ ಬಿಟ್ಟು ಈ ಕಡೆ ಏನೈತಲ್ಲ, ಇದು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಜಾಸ್ತಿ ಮಳೆ ಆಗುವುದಲ್ಲಿ ಇದ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ. ಯಾಕಂದ್ರೆ ಇಲ್ಲಿ ಅತ್ಯಂತ ಎತ್ತರದ ಬೆಟ್ಟಗಳದಾವು. ಅವೆಲ್ಲ ಮಳೆ ಹಿಡಿದ ಕ್ಯಾಸ ಅಲ್ಲೇ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಸುರಿಸ್ಕೊಳ್ತಾವು. ಅದಕ್ಕ ಸಾಕಾಗಿ ಸಂಧಿ ಒಳಗಡೆ, ಪರ್ವತದ ಸಂಧಿ ಒಳಗಡೆ ಏನು ಮೋಡ ಹಾದಕ್ಕವಲ್ಲ, ಅಲ್ಲಿ ಮುಂದ್ ಬಂದಿವ, ಇಲ್ಲಿ ನಮ್ಮ ಮಳೆ ಆಗ್ತದ. ಓಕೆ, ಆದ್ದರಿಂದ ಇದು ಮಳೆ ನೆರಳಿನ ಪ್ರದೇಶವಾಗಿದ್ದು ಇದು ತೀವ್ರ ಬರ ಎದುರಿಸುತ್ತಿದೆ. ಓಕೆ, ಮೈದಾನ ಪ್ರದೇಶವು ಮಲೆನಾಡಿನ ಪೂರ್ವಕ್ಕೆ ಇದೆ. ಮಲೆನಾಡು ಅಂದ್ರೆ ಇದ ಪಶ್ಚಿಮ ಘಟ್ಟಗಳು ಏನ್ ಕಂಡು ಬರ್ತಾವ ಇಲ್ಲಿ, ಇದರ ಪೂರ್ವಕ್ಕೆ ಇರುವುದು ಏನಪ್ಪಾ ಅಂತಂದ್ರೆ ಮೈದಾನ ಪ್ರದೇಶ. ಆದ್ದರಿಂದ ಇದು ಕೂಡ ಸರಿ, ಇದು ಸರಿ, ಇದು ಸರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಪ್ರಾಣಿಗಳಲ್ಲಿ ಕಾಲು ಬಾಯಿ ರೋಗವು ಯಾವುದರಿಂದ ಉಂಟಾಗುತ್ತದೆ? ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಪ್ರೋಟೋಜೋವಾ, ಬ್ಯಾಕ್ಟೀರಿಯಂ, ವೈರಸ್, ಫಂಗಸ್. ಓಕೆ, ಈ ಕಾಲು ಬಾಯಿ ರೋಗ ಯಾವುದರಿಂದ ಉಂಟಾಗ್ತದ ಅಂತಂತಂದ್ರೆ ವೈರಸ್ ನಿಂದ ಉಂಟಾಗ್ತದ ನೋಡ್ರಿ. ಕಾಲು ಬಾಯಿ ರೋಗ ವೈರಸ್ ನಿಂದ ಉಂಟಾಗ್ತದ. ಓಕೆ, ವೈರಸ್ ನಿಂದ ಬರುವ ಮತ್ ಇನ್ನಿತರ ರೋಗಗಳು ಯಾವ್ಯಾವಪ್ಪ ಅಂತಂತಂದ್ರೆ ಕೊರೋನಾ, ಕೋವಿಡ್-19 ಬಂದಿತ್ತಲ್ರಿ, ಕೊರೋನಾ, ಕೋವಿಡ್-19. ಮತ್ತ ವಾಪಸ್ಸು ಇದು ಬರುತ್ತಲ್ರಿ HIV ಏಡ್ಸ್. HIV ವೈರಸ್ ಇಂದ ಬರ್ತದ್ರಿ. ಅದ HIV ಅನ್ನೋದು ವೈರಸ್. ಓಕೆ, ದೆನ್ ನೆಕ್ಸ್ಟ್ ಮತ್ತೆ ಯಾವ್ದಪ್ಪ ಅಂತಂತಂದ್ರೆ ಡೆಂಗ್ಯೂ ಕೂಡ ವೈರಸ್ ನಿಂದ ಬರೋದು ನೋಡ್ರಿ. ಇದು ಡೆಂಗ್ಯೂ. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕಾಲು ಬಾಯಿ ರೋಗವು ಕೂಡ ವೈರಸ್ ನಿಂದ ಬರುವ ರೋಗವಾಗಿದೆ. ಮತ್ತು ಇನ್ನೂ ಹಲವಾರು ರೋಗಗಳು ಬರ್ತಾವ್ರಿ ವೈರಸ್ ನಿಂದ. ಈ ಕಾಲು ಬಾಯಿ ರೋಗ ಐತಲ್ರಿ, ಇದು ಯಾವ ಪ್ರಾಣಿಗಳಿಗೆ ಬರ್ತಪ್ಪ ಅಂತಂತಂದ್ರೆ ಈ ಹಸು, ಮತ್ತ ಪಶು, ಎಮ್ಮೆ, ಆಡು, ಹಂದಿ, ಆಕಳ ಇಂಥವಕ್ಕೆಲ್ಲ ಈ ಪ್ರಾಣಿಗೆ ಬರ್ತದ. ಎಸ್ಪೆಷಲಿ ಮತ್ ಈ ಪ್ರಾಣಿಗಳೊಳಗಡೆ ಯಾವ್ದಕ್ ಬರಲ್ಲಪ್ಪ ಅಂತಂದ್ರೆ ಆಣಿಗೆ ಬರುದಿಲ್ರಿ, ಒಂಟಿಗೆ ಬರುದಿಲ್ಲ, ಕುದುರೆಗೆ ಬರುದಿಲ್ಲ, ಕತ್ತಿಗೆ ಬರುದಿಲ್ಲ ನೋಡ್ರಿ. ಇದು ಮೇನ್. ಓಕೆ, ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮತ್ತೆ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳನ್ನು ನೋಡ್ಕೊಂಡ್ಬಿಡೋಣಲ್ರಿ ಒಂದ್ಸಲ. ಬ್ಯಾಕ್ಟೀರಿಯಾದಿಂದ ಯಾವ ಬರ್ತಾವು? TB ಅಂತ ಹೇಳ್ತಿರಲ್ರಿ ನೀವು. TB ಐತ್ ನೋಡೋರಿಗೆ, TB ಐತ್ ಅಂತ ಇರ್ತಿರಲ್ಲ ಅದು. ಮತ್ತ ಕೋಷ್ಠ ರೋಗ, ಮತ್ತ ಕಾಲ್ರಾ, ಕುಷ್ಠ ರೋಗ. ಓಕೆ, ಕುಷ್ಠರೋಗ. ಓಕೆ, ಮತ್ತೆ ಡಿಪ್ತೀರಿಯಾ ಅಂತ ಬರುತ್ತ್ರಿ ರೋಗ. ಆ ಡಿಪ್ತೀರಿಯಾ ರೋಗವು ಕೂಡ ಬ್ಯಾಕ್ಟೀರಿಯಿಂದ ಬರುವ ರೋಗವಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಬನ್ನಿ. ಈಗ 2025 ಟ್ರೆಂಡ್ ನೋಡ್ರಿ. ಇದು ಏನೈತಲ್ಲ ಈ ರೀತಿನ ಪ್ರಶ್ನೆ ಬರ್ತದ. 2025 ಈಗ ನೆಕ್ಸ್ಟ್ 26 ಬರುವಂತ ಪ್ರಶ್ನೆಗಳು ಹಿಂಗೆ ಇರ್ತಾವ ನೋಡ್ರಿ ಜಾಸ್ತಿ. ಓಕೆ, ಪಶ್ಚಿಮ ಭಾಗವು ಶುಷ್ಕ ಮತ್ತು ಬರಪೀಡಿತ, ಪೂರ್ವ ಭಾಗಕ್ಕೆ ವ್ಯತಿರಿಕ್ತವಾಗಿದೆ. ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ ಇಲ್ಲಿ. ಪಶ್ಚಿಮ ಘಟ್ಟಗಳ ಪರಿಹಾರ ವೈಶಿಷ್ಟ್ಯಗಳು ಬಹುತೇಕ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ. ನೈಋತ್ಯ ಗಾಳಿ ಬೀಸುವಿಕೆಯು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಹಿಮವನ್ನು ಎದುರಿಸುತ್ತದೆ. ಪಶ್ಚಿಮ ಘಟ್ಟಗಳು ಎತ್ತರದ ಪರ್ವತ ಸರಪಳಿ ಅಡಿಯಲ್ಲಿ ಬರುತ್ತವೆ. ಬಲಭಾಗಕ್ಕೆ ಹೋಲಿಸಿದರೆ ಪಶ್ಚಿಮ ಘಟ್ಟಗಳು ಪಶ್ಚಿಮಗಳಲ್ಲಿ ಅತಿ ಹೆಚ್ಚು ಓವರ್ಲಾಪಿಂಗ್ ಮಳೆ ಬರುತ್ತದೆ ಅಂತ ಇಲ್ಲಿ ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂತಂದ್ರೆ ಎಲ್ಲವೂ ಸರಿ ನೋಡ್ರಿ. ಇವೆಲ್ಲವೂ ಸರಿಯಾಗಿದೆ ಅಂತ. ಪಶ್ಚಿಮ ಘಟ್ಟಗಳ ಪರಿಹಾರ ವೈಶಿಷ್ಟ್ಯಗಳು ಬಹುತೇಕ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತಾವಂತ. ಓಕೆ, ನೈಋತ್ಯ ಗಾಳಿ ಬೀಸುವಿಕೆಯು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಹಿಮವನ್ನು ಎದುರಿಸುತ್ತದೆ ಅಂತ. ಅದೇ ಮಳೆ ಆಗ್ತದೆ, ಹಿಮ ಏನು ಬರಲ್ಲ. ಓಕೆ, ಪಶ್ಚಿಮ ಘಟ್ಟಗಳು ಎತ್ತರದ ಪರ್ವತ ಸರಪಳಿಗಳ ಅಡಿಯಲ್ಲಿ ಬರುತ್ತವೆ. ಬಲಭಾಗಕ್ಕೆ ಹೋಲಿಸಿದರೆ ಪಶ್ಚಿಮ ಘಟ್ಟಗಳು ಪಶ್ಚಿಮ ಭಾಗದಲ್ಲಿ ಹೆಚ್ಚು ಓರೋಗ್ರಾಫಿಕ್ ಮಳೆ ಸುರಿಸುತ್ತವೆ. ಅದ ಹೇಳಿದ್ನಲ್ರಿ, ಇದೇ ಮಳೆ ನೆರಳಿನ ಪ್ರದೇಶ ಅದು ಎಲ್ಲ ಅದರ ಬಗ್ಗೆ ಸಂಬಂಧಪಟ್ಟಂತೆ ನೋಡ್ರಿ ಇದು ಮಾಹಿತಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ಕರ್ನಾಟಕ ನದಿ ಜಲಾನಯನ ಪ್ರದೇಶಗಳನ್ನು ಅವುಗಳ ಜಲಾನಯನ ಗಾತ್ರದ ಆಧಾರದ ಮೇಲೆ ಅವರೋಹಣ ಕ್ರಮದಲ್ಲಿ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಉತ್ತರ ಪೆನ್ನಾರ, ದಕ್ಷಿಣ ಪೆನ್ನಾರ, ಗೋದಾವರಿ, ಕೃಷ್ಣ, ಕಾವೇರಿ, ಪಶ್ಚಿಮ ಕಡೆ ಹರಿಯುವ ನದಿಗಳು, ಪಾಲಾರ, ಹಿಂಗ ನದಿ ಕೊಟ್ಟಾರ. ಓಕೆ, ಅದಂಗೆ ಸಂಬಂಧಪಟ್ಟಂತೆ ನಾವು ಅವರೋಹಣ ಆಕಾರದಲ್ಲಿ ನಾವು ಇದನ್ನ ಮಾಡ್ಬೇಕಾಗತ್ತ. ಓಕೆ, ನಾವು ಫಸ್ಟ್ ಏನು ಆಪ್ಷನ್ ನೋಡೋಕ್ಕಿಂತ ನಾವು ತಲೆ ಓಡಿಸ್ಕೊಂಬರ್ರಿ ಸ್ವಲ್ಪ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ದವಾಗಿ ಹರಿಯುವ ನದಿ ಯಾವ್ದಪ್ಪ ಅಂತಂತಂದ್ರೆ
ಕೃಷ್ಣಾ ನದಿ ನೋಡ್ರಿ. ಓಕೆ ಓಕೆ ಕೃಷ್ಣಾ ನದಿ. ಓಕೆ ನಾವು ಫಸ್ಟ್ ಕೃಷ್ಣಾ ನದಿಯನ್ನ ಬರ್ಕೊಳ್ಳೋಣ. ಕೃಷ್ಣಾ ನದಿ ಬರ್ಕೊಳ್ಳೋಣ. ಓಕೆ ದೆನ್ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂತಂದ್ರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಏನು ಹಾಡ ಬರುತ್ತ ನೋಡ್ರಿ. ಆ ಕಾವೇರಿ ನದಿ ಏನು ಅಷ್ಟು ಪ್ರಮುಖವಾಗಿ ಐತಿ ಎಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ. ಓಕೆ ಇದು ಏನು ಕಾವೇರಿ ನದಿಯು ಈ ಕೃಷ್ಣಾ ನದಿ ನಮ್ಮ ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ಆದರೆ ಈ ಕಾವೇರಿ ನದಿ ಐತಲ್ರಿ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲಿ ಅತಿ ಉದ್ದವಾಗಿ ಹರಿಯುವ ನದಿಯಾಗಿದೆ ನೋಡ್ರಿ ಇದು ಕಾವೇರಿ. ಓಕೆ ಇದು ಸೆಕೆಂಡ್ ಒಳಗಡೆ ಬರುತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಹರಿಯುವುದರೊಳಗಡೆ. ಓಕೆ ಅದಾದ ಕೂಡ ನೆಕ್ಸ್ಟ್ ಯಾವ್ದು ಬರ್ತಾವಪ್ಪ ಅಂತಂತಂದ್ರೆ ಪಶ್ಚಿಮಕ್ಕೆ ಹರಿಯುವ ನದಿಗಳು ಬರ್ತಾವ ನೋಡ್ರಿ. ಪಶ್ಚಿಮದ ಕಡೆ ಹರಿಯುವ ನದಿಗಳು ಇದು 3ನೇ ಸ್ಥಾನದಲ್ಲಿ ಬರ್ತದ. ಓಕೆ ಇಲ್ಲಿ ನೋಡ್ಕೋಬೋರ್ರಿ ಈ 3 ಸ್ಥಾನ ನಮ್ಗೆ ಗೊತ್ತಾತ. ಇಲ್ಲಿ ಆಪ್ಷನ್ ನಾವು ಎಲಿಮಿನೇಷನ್ ಮಾಡಕ್ಕೆ ಟ್ರೈ ಮಾಡೋಣ ಬರ್ರಿ. ಓಕೆ ಇಲ್ಲೂ ಒಂದೈತಿ ಬೈ, ಇಲ್ಲಿ ಒಂದೈತಿ. ಆದ್ರಿಂದ ನಾವು ಈಸಿಯಾಗಿ ಇದನ್ನ ಇನ್ನ ಎಲಿಮಿನೇಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಓಕೆ ದೆನ್ ನೆಕ್ಸ್ಟ್ ಗೋದಾವರಿ ನದಿ. ಗೋದಾವರಿ ನದಿ ನಮ್ಮ ಕಡೆ ಬಾಳ ಬರಂಗಿಲ್ಲ. ಗೋದಾವರಿ ನದಿ ಒಳಗಡೆ ನಮ್ಮ ಏನೋ ಮೇಲೆ ಬೀದರ್ ಐತಲ್ಲ, ಬೀದರ್ ಒಳಗಡೆ ಮಾಂಜರಾ ನದಿ, ಕಾರಂಜಿ ನದಿ ಇವೇನ್ ಬರ್ತಾವಲ್ಲ ಅವಷ್ಟ ಬರ್ತದ. ಆದ್ರಿಂದ ಇದು ಜಾಸ್ತಿ ಆಗಲ್ಲ. ಉತ್ತರ ಪೆನ್ನಾರ್ ನದಿನೇ ಜಾಸ್ತಿ ಹರಿತದ. ಓಕೆ ನೆಕ್ಸ್ಟ್ ಗೋದಾವರಿ, ದಕ್ಷಿಣ ಪೆನ್ನಾರ್, ಪಾಲಾರ. ಆದ್ರಿಂದ ಸರಿಯಾದ ಉತ್ತರ ಎ ಆಗುತ್ತೆ ನೋಡ್ರಿ ಇದಕ್ಕ. ಓಕೆ ಕೃಷ್ಣ, ಕಾವೇರಿ ಪಶ್ಚಿಮಕ್ಕೆ ಹರಿಯುವ ನದಿ, ಉತ್ತರ ಪೆನ್ನಾರ, ಗೋದಾವರಿ, ದಕ್ಷಿಣ ಪೆನ್ನಾರ, ಪಾಲಾರ ನೋಡ್ರಿ ಇವೆಲ್ಲ ಐತಲ್ಲ ಅವರೋಹಣ ಕ್ರಮದಲ್ಲಿ ಆಯ್ಕೆ ಮಾಡಿಂದ. ಓಕೆ ನೆಕ್ಸ್ಟ್ ಯಾವ ನದಿಯ ಮೇಲೆ ಮಾಗೋಡು ಜಲಪಾತ ಇದೆ? ಮಾಗೋಡು ಜಲಪಾತ ಎಲ್ಲಿ ಐತೆ ಅಂತ ಇಲ್ಲಿ ಯಾವ ನದಿಯ ಮೇಲೆ ಐತೆ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸಾರಿ ಆಪ್ಷನ್ ನೋಡ್ರಿ ಸೀತಾ ನದಿ, ಬೆಡತಿ ನದಿ, ನೇತ್ರಾವತಿ ನದಿ, ವರಾಹಿ ನದಿ. ಓಕೆ ಇದಕ್ಕೆ ಸರಿಯಾದ ಉತ್ತರ ಬೆಡತಿ ನದಿ ನೋಡ್ರಿ. ಮಾಗೋಡು ಜಲಪಾತ ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಮಾಗೋಡಿನಲ್ಲಿ ಏನು ಯಲ್ಲಾಪುರ ತಾಲೂಕಿನ ಮಾಗೋಡ್ನಲ್ಲಿ ಕಂಡು ಬರ್ತದ್ರಿ ಇದು. ಯಲ್ಲಾಪುರ ತಾಲೂಕಿನ ಮಾಗೋಡ್ನಲ್ಲಿ ಕಂಡು ಬರ್ತದ ಮಾಗೋಡು ಜಲಪಾತ. ಇದು ಯಾವ ನದಿಗೆ? ಬೆಡತಿ ನದಿಗೆ ಕಂಡು ಬರ್ತದ. ಓಕೆ ಸರ ನಮಗ ಓನ್ಲಿ ಬೆಡತಿ ನದಿಗೆ ಎಷ್ಟು ಸಾಕಾಗೇನ್ರಿ ಅಂತ ಕೇಳಿದ್ರ ನೀವು. ಅದ್ರ ರೀತಿಯಾಗಿ ಸೀತಾ ನದಿ ಯಾವ ಫಾಲ್ಸ್ ಐತೆ ಅಂತ ಹೇಳಿ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ಬಿಡೋಣ. ಬರ್ಕಾಣ ಜಲಪಾತ ಯಾವ ನದಿಗಿದೆ? ಸೀತಾ ನದಿಗಿದೆ. ಓಕೆ ನೆಕ್ಸ್ಟ್ ಅದೇ ರೀತಿಯಾಗಿ ನೇತ್ರಾವತಿ ನದಿಗೆ ಯಾವ ಜಲಪಾತ ಇದೆ ಅಂತಂತಂದ್ರೆ ಬಂಡಾಜೆ ಜಲಪಾತ ಐತೆ ನೋಡ್ರಿ. ಬಂಡಾಜೆ ಜಲಪಾತ ನೇತ್ರಾವತಿ ನದಿಗೆ ಕಂಡು ಬರ್ತದ. ದೆನ್ ನೆಕ್ಸ್ಟ್ ವರಾಹಿ ನದಿಯ ಮೇಲೆ ಯಾವ್ದೈತಿ? ನಮ್ಮ ಕರ್ನಾಟಕದ ಅತ್ಯಂತ ಎತ್ತರವಾದ ಫಾಲ್ಸ್ ಕುಂಚಿಕಲ್ ಫಾಲ್ಸ್. ಓಕೆ ವರಾಹಿ ನದಿಗೆ ಕಂಡು ಬರ್ತದ, ನೀವು ನೋಡ್ಕೋಬಹುದು. ಓಕೆ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲೇ. ಗ್ರಾಮೀಣಾಭಿವೃದ್ಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರಿಯಾಗಿಸಿಕೊಂಡಿದೆ? ಓಕೆ ಆಪ್ಷನ್ ನೋಡ್ಕೊರಿ ಇಲ್ಲಿ. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಆರೋಗ್ಯ ಸೌಲಭ್ಯಗಳನ್ನು ಸುಧಾರಿಸುವುದು, ಆಹಾರವನ್ನು ಒದಗಿಸುವುದು, ಬಡತನ ಕಡಿಮೆ ಮಾಡುವುದು. ಓಕೆ ನಮ್ಮ ಇದು ಗ್ರಾಮೀಣ ಅಭಿವೃದ್ಧಿ ಅನ್ನೋದು ಏನ್ ಥೀಮ್ ಅನ್ನ ಒಳಗೊಂಡೈತಪ್ಪ ಅಂತಂತಂದ್ರೆ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸುವುದು. ಮೂಲಭೂತ ಸೌಕರ್ಯಗಳಂದ್ರೆ ಏನೇನು? ಇವೆ ರಸ್ತೆ ಆಗ್ಲಿ, ನೀರು ಬಿಡುದಾಗ್ಲಿ, ಮನಿಗೆ ನಳ ಕೊಡೋದು. ಓಕೆ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಗ್ರಾಮೀಣ ಅಭಿವೃದ್ಧಿಗೆ ಒಳಚರಂಡಿ ವ್ಯವಸ್ಥೆ ಆಗ್ಲಿ, ಇವೆಲ್ಲ ಏನು ಬರ್ತಾವಲ್ರಿ ಅದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಗುರಿಯಾಗಿದೆ. ಓಕೆ ಈ ಗ್ರಾಮೀಣ ಅಭಿವೃದ್ಧಿ ಮೇನ್ ಆಗಿ ಯಾರ ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಿದ್ರಿ? ಮಹಾತ್ಮ ಗಾಂಧೀಜಿ ಅವರು ಹೇಳ್ತಿದ್ರು ನೋಡ್ರಿ. ಓಕೆ ಮುಂದಿನ ಪ್ರಶ್ನೆ ನೋಡ್ಕೊರಿ ಇಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯದ ಶಿಮ್ಲಾ ಒಪ್ಪಂದವು ಯಾವ ಕಾರಣಕ್ಕಾಗಿ ಏರ್ಪಟ್ಟಿತ್ತು? ಓಕೆ ಶಿಮ್ಲಾ ಒಪ್ಪಂದ ಯಾಕೆ ಆಯ್ತಪ್ಪ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಓಕೆ ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆಗೆ ಅಂತಿಮ ನಿರ್ಣಯ ಕೈಗೊಳ್ಳುವುದು, ಅಣ್ವಸ್ತ್ರಗಳನ್ನು ಮೊದಲು ಬಳಸುವುದನ್ನು ತಡೆಯಲು, ರನ್ ಆಫ್ ಕಚ್ಗೆ ಸಂಬಂಧಿಸಿದ ವಿವಾದಗಳನ್ನು ಪರಿಹರಿಸಿಕೊಳ್ಳುವುದು, ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವುದು. ಓಕೆ ಇದಕ್ಕೆ ಸರಿಯಾದ ಉತ್ತರ ಅದ ನೋಡ್ರಿ, ವಿವಾದಗಳನ್ನು ದ್ವಿಪಕ್ಷೀಯವಾಗಿ ಪರಿಹರಿಸಿಕೊಳ್ಳುವುದು ಅಂತ. ಓಕೆ ಓಕೆ ಈ ಶಿಮ್ಲಾ ಒಪ್ಪಂದ ಯಾವಾಗ ಆಗ್ತದಪ್ಪ ಅಂತಂತಂದ್ರೆ 1972 ಜುಲೈ 2ರಂದು ಈ ಒಪ್ಪಂದ ಏರ್ಪಡ್ತದ. ಓಕೆ
ಯಾರ್ಯಾರ ನಡುವೆ ಒಪ್ಪಂದ ಏರ್ಪಡ್ತದಪ್ಪ ಅಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ. ಆಗ ಪಾಕಿಸ್ತಾನವನ್ನ ಏನು ಪಾಕಿಸ್ತಾನ ಪರವಾಗಿ ಬಂದವ್ರು ಯಾರಪ್ಪ ಅಂತಂತಂದ್ರೆ ಜುಲ್ಫಿಕರ್ ಭುಟ್ಟೋ ಅಂತ ಹೇಳಿ, ಜುಲ್ಫಿಕರ್ ಭುಟ್ಟೋ ಅಂತ ಹೇಳಿ ಇವ್ರು ಐತಲ್ರಿ ಪಾಕಿಸ್ತಾನದ ಅವಾಗಿಂದು ಪ್ರೆಸಿಡೆಂಟ್ ಆಗಿದ್ರು ನೋಡ್ರಿ, ಇವರು ಪ್ರೆಸಿಡೆಂಟ್ ಆಗಿದ್ರು. ಓಕೆ, ನಮ್ಮ ಭಾರತದ ಕಡೆಯಿಂದ ಯಾರು ಬಂದಿದ್ರಿ? ನಮ್ಮ ಇಂದಿರಾ ಗಾಂಧಿ ಅಕ್ಕನವರು ಬಂದಿದ್ರು ಅವಾಗ. ಓಕೆ ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಈ ಜುಲ್ಫಿಕರ್ ಭುಟ್ಟೋ ಅಂತ ಹೇಳಿ ಏನೈತಲ್ಲ ಇದನ್ನು ಕೂಡ ಪ್ರಶ್ನೆ ಕೇಳಿದಾರ, ಯಾರ್ಯಾರ ನೇತೃತ್ವದಲ್ಲಿ ಈ ಒಪ್ಪಂದ ಐತೆ ಅಂತೇಳಿ. ಓಕೆ, ಇವೆಲ್ಲ ಈ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತದ ಮಾಹಿತಿ. ಓಕೆ, ಇಷ್ಟೊಂದು ಎಕ್ಸ್ಪ್ಲೇನ್ ಆಗಿ ನಾನು ಯಾಕೆ ಮಾಡಕತ್ತೀನಪ್ಪ ಅಂತಂತಂದ್ರೆ ಕೆದವರು ಕೇಳುವಂತ ಪ್ಯಾಟರ್ನ್ ಒಳಗಡೆ ನಾವು ಹೋಗ್ಬೇಕಾಗತ್ರಿ. ಇವೆಲ್ಲ ಈಗ 2023 ಒಳಗಿಂದ ಇದೆ. 2025 ಕ್ವಶನ್ ಪೇಪರ್ ಹೆಂಗ್ ಬರ್ತಾವ ನೋಡ್ರಿ ಬೇಕಾರೆ ನೀವು. ಫಾರ್ ಎಕ್ಸಾಂಪಲ್ ಜಸ್ಟ್ ನೀವು ಪೊರಾಟೋ ಸಿವಿಲ್ PSI ಕ್ವಶನ್ ಪೇಪರ್ ನೋಡ್ರಿ, ಅದನ್ನ ಓದಾಕ ನಿಮ್ಗೆ 1.5 ತಾಸು ಬೇಕಾಗ್ತದ. ಮತ್ತ ಅದನ್ನ ನೀವು ಎಲ್ಲಾ ಎಲಿಮಿನೇಷನ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಟ್ಕೊಂತ ಹೋದ್ರ ಇಷ್ಟ ಟೈಮ್ ಆಗುದು. ಆದ ಕಾರಣಕ್ಕ ಯಾವ್ದು ಜಾಸ್ತಿ ಟೈಮ್ ಇರ್ತದ ಆ ಟೈಮ್ ಇದ್ದಿದ್ದು ಜಾಸ್ತಿ ನಾಲೆಜ್ ಕೊಡ್ತದ ಅಂತ ತಿಳ್ಕೊಬೇಕಾಗ್ತದ ನೋಡ್ರಿ. ನೀವು ಕ್ಲಾಸ್ ಮಾಡಿರ್ತಾರಲ್ಲ, ಬೇಕಾದವ್ರಾಗ್ಲಿ ನನ್ನ ಬಿಟ್ಟು ಬೇರೆ ಯಾರ ಮಾಡ್ಲಿ. ಓಕೆ, ಜಾಸ್ತಿ ಅಷ್ಟು ತಾಸ ಐತಪ್ಪ ಅಂತಂದ್ರೆ ನಿಮ್ಗೆ ಅಷ್ಟು ಜಾಸ್ತಿ ನಾಲೆಜ್ ಸಿಗತ್ರಿ, ಏನ್ ಮಂಡ್ ಯಾರು ಮಾತಾಡಲ್ಲ. ಓಕೆ, ಆದ್ದರಿಂದ ನೀವು ಎಲ್ಲಾ ಫುಲ್ ಇನ್ ಡೀಟೇಲ್ ಆಗಿ ಓದ್ಕೊಂಡ್ರಪ್ಪ ಅಂತಂತಂದ್ರ ಈ ಅವ್ರು ಕಂಡಕ್ಟ್ ಮಾಡುವಂತದ್ದೇನು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಕ್ಲಿಯರ್ ಮಾಡಕ್ಕೆ ಸಾಧ್ಯವಾಗ್ತದ ಅಂತ ಹೇಳ್ತಾ ಈ ಕ್ಲಾಸನ್ನ ಮುಗಿಸೋಣ ಈಗ. ಓಕೆ, ಮುಂದಿನ ಕ್ಲಾಸ್ ನಲ್ಲಿ FDA ಅಂತಂದ್ರ ಇದು ಏನ್ SDA ಕ್ವಶನ್ ಪೇಪರ್ ಆಗುತ್ತಲ್ಲ ಇದರದ ಹಿಂದಿನ ದಿನಾನೇ FD ಕ್ವಶನ್ ಪೇಪರ್ ಆಗಿರ್ತದ. ಅವಾಗ 2023ರಲ್ಲಿ ಆ FDA ಕ್ವಶನ್ ಪೇಪರ್ ನಾವೀಗ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೋರಿ.